ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಕೂಡ ಇದ್ದಾರೆ. ನೆನೆಯಷ್ಟೇ ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಭರ್ತಿಯಾದ ಸಂಭ್ರಮಾಚರಣೆಯನ್ನ ಮಾಡಿಕೊಂಡಿದೆ ಸಾಧನಾ ಸಮಾವೇಶದ ಹೆಸರಲ್ಲಿ. ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ಕೊಳ್ತಿದೆ, ಆದರೆ ನಿಜವಾಗ್ಲೂ ಸಂಭ್ರಮಕ್ಕೆ ಅರ್ಹವಾದ ಸಾಧನೆಯನ್ನ ಸರ್ಕಾರ ಮಾಡಿದೆಯಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅನೇಕ ಅಭಿಯಾನ ಹಾಗೆ ವಿಶೇಷ ಸಂದರ್ಶನಗಳ ಮೂಲಕ ತೀಕ್ಷ್ಣವಾದ ಒಂದು ಪರಾಮರ್ಶೆಯನ್ನ ಮಾಡ್ತಾ ಇದೆ. ಈ ಪರಾಮರ್ಶೆ ಈ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಕೇವಲ ಆಡಳಿತಾರೂಢ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿದ್ರೆ ಅದು ಬಹುಶಃ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ವಿರೋಧ ಪಕ್ಷದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟೇ ಪ್ರಮುಖವಾದ ಪಾತ್ರ ಇರುತ್ತೆ. ಹಾಗಾಗಿ ಸರ್ಕಾರಕ್ಕೆ 3 ವರ್ಷ ಆದ ಈ ಸಾಧನೆಯ ಸಂಭ್ರಮ ವಿರೋಧ ಪಕ್ಷವಾಗಿ ಯಾವ ರೀತಿ ಗಮನಿಸ್ತಾ ಇದೆ ಬಿಜೆಪಿ, ಹಾಗೆ ವಿರೋಧ ಪಕ್ಷವಾಗಿ ಬಿಜೆಪಿ ಈ 3 ವರ್ಷಗಳಲ್ಲಿ ಮಾಡಿದ ಸಾಧನೆ ಏನು, ಇದರ ಪರಾಮರ್ಶೆಯನ್ನ ಕೂಡ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಭಾಗವಾಗಿ ಪ್ರಪ್ರಥಮ ಬಾರಿಗೆ ಬಹುಶಃ ಮಾಧ್ಯಮದ ವೇದಿಕೆಯಲ್ಲಿ, ಅದರಲ್ಲೂ ಒಂದೇ ವೇದಿಕೆಯಲ್ಲಿ 2 ಮನೆಗಳ ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಮೂಲಕ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಆರ್ ಅಶೋಕ್ ಅವರು ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ ಅಶೋಕ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಸಂಭ್ರಮವನ್ನು ಮಾಡಿಕೊಂಡ್ರು, ಒಂದಿಷ್ಟು ಪಟ್ಟಿಗಳನ್ನು ಕೂಡ ಕೊಟ್ಟರು ಕಾಂಗ್ರೆಸ್ನವರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಮಾರ್ಕ್ಸ್ ಕಾರ್ಡು ಕೇವಲ ಆಡಳಿತ ಪಕ್ಷದ ಮಾತ್ರ ಅಲ್ಲ ಸರ್, ವಿರೋಧ ಪಕ್ಷದ್ದು ನೋಡಬೇಕಾಗತ್ತೆ. ನಿಮ್ಮ ಬಾಯಲ್ಲೇ ಕೇಳೋಣ, 3 ವರ್ಷದಲ್ಲಿ ಬಿಜೆಪಿಯ ಸಾಧನೆ ಏನು, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಆಗಿರುವ ಆ ಎಂಟ್ರಿಗಳು ಯಾವ್ದು ಅಂತ. ಅವರು ತುಮಕೂರಲ್ಲಿ ಸಾಧನಾ ಸಮಾವೇಶ 2ನೇ ಬಾರಿ ಮಾಡ್ತಾ ಇದ್ದಾರೆ. ನಾವು ವಿರೋಧ ಪಕ್ಷವಾಗಿ ಕೂಡ 3ನೇ ವರ್ಷದ ಅವರ ಸಾಧನೆಯ ವೈಫಲ್ಯಗಳನ್ನು ಜನಗಳ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀರಿ. ಫಸ್ಟು ಒಂದು ವಿಕೆಟೂ ಸಹ ಬಿದ್ದಿದೆ ಈಗಾಗಲೇ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಣವನ್ನು ಲೂಟಿ ಮಾಡಿರೋವಂಥದ್ದು. ಅದಾದಮೇಲೆ ಮಂತ್ರಿಯ ರಾಜೀನಾಮೆ, ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚರ್ಚೆ ಆದಮೇಲೆ ಮಂತ್ರಿ ರಾಜೀನಾಮೆಯನ್ನು ಕೊಡಿಸುವಂಥದ್ದು ಮಾಡಿದ್ದೀರಿ. ಸಿದ್ದರಾಮಯ್ಯನವರ 14 ಸೈಟ್ಗಳ ಲೂಟಿ, ಮೂಡ ಹಗರಣ ಇಡೀ ದೇಶ ಸಂಚಲನ ಉಂಟು ಮಾಡ್ತಕ್ಕಂಥ ಒಂದು ವಿಚಾರ ಆಗಿತ್ತು. 14 ಸೈಟ್ಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ವಾಪಸ್ ಕೊಡಲ್ಲ, ನಾ ಯಾಕೆ ಕೊಡಲಿ ಅಂತ ಹೇಳಿದ್ರು. ಬಾಯಿ ಮುಚ್ಚಿ ಕೊಡಿಸಿದ್ದೀರಿ. ನಾವು ಬೋವಿ ಹಗರಣ ಆಯಿತು, ಬೋವಿ ಹಗರಣದ ವಿಚಾರವಾಗಿ ಹೋರಾಟ ಮಾಡಿದ್ರಿ, ಅಧ್ಯಕ್ಷರ ರಾಜೀನಾಮೆ ಆಯಿತು. ಈ ಥರ ಅದೇ ರೀತಿ ಫ್ಯಾಕ್ಟ್ರಿಯನ್ನು, ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮೈಸೂರಲ್ಲಿ ಮುಚ್ತೀನಿ ಅಂತ ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ದರು. ನಾನೇ ಸ್ವತಃ ಹೋಗಿ ಅಸೆಂಬ್ಲಿಯಲ್ಲಿ ಅದರ ಬಗ್ಗೆ ಮಾತಾಡಿದಾಗ ಈಗ ಸರ್ಕಾರ ಅಸೆಂಬ್ಲಿಯಲ್ಲಿ ರಿಪ್ಲೈ ಮಾಡ್ತು, ನಾವು ಅದನ್ನು ಮುಚ್ಚಲ್ಲ ಅಂತ. ಈ ಥರದ ಹಲವಾರು ಹೋರಾಟಗಳನ್ನು ಬಿ ಜೆ ಪಿ ಅಸೆಂಬ್ಲಿ ಒಳಗಡೆನೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಹಂತಕ್ಕೆ ಬಂದುಬಿಟ್ಟಿದ್ರು. ಕೊಟ್ಟಿಲ್ಲ, ಕೋರ್ಟ್ಗಳ ಮೊರೆ ಹೋದರು. ಇವತ್ತಿಗೂ ನಡೀತಾ ಇದೆ ಕೇಸ್, ಏನು ಅದೇನು ಮುಕ್ತಾಯ ಆಗಿಲ್ಲ, ಇವತ್ತಿಗೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇದು ಬಿ ಜೆ ಪಿಯ ಹೋರಾಟದ ಫಲವಾಗಿ ಆಗಿರೋವಂಥ ಒಂದು ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡಿದ್ದೀರಿ 2 ಸದನದಲ್ಲಿ. ಬಟ್ ನಿಮ್ಮ ಹೋರಾಟ ಪ್ರಾರಂಭ ಆಗಿದ್ದು ತುಸು ಲೇಟ್ ಆಗಿ, ಪಾಪ ಅಂದರೆ ಅನಿವಾರ್ಯ ಪರಿಸ್ಥಿತಿ ಇತ್ತು, ನಿಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿದ್ದೇನೆ 1 ವರ್ಷ ಲೇಟ್ ಆಗಿ ಸರ್. ಹಾಗಾಗಿ ನಿಮ್ಮ ಸಾಧನೆ ನಾವು 2 ವರ್ಷದಲ್ಲಿ ತುಲನೆ ಮಾಡೋ ಅನಿವಾರ್ಯ ಪರಿಸ್ಥಿತಿ. ಬಟ್ ಈ 2 ವರ್ಷದಲ್ಲಿ ನೀವು ಹೇಳ್ತಿದ್ದೀರಿ ಮೂಡ ಅದು ಲಾಜಿಕಲ್ ಎಂಡ್ಗೆ ಹೋಗಿಲ್ಲ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ವಾಲ್ಮೀಕಿ ನಾಗೇಂದ್ರ ಅವ್ರ ರಾಜೀನಾಮೆ ಪೊಲಿಟಿಕಲ್ ಅನಿವಾರ್ಯ ಕಾರಣಕ್ಕೆ ಅವ್ರ ಪಕ್ಷದವ್ರು ಕೊಡಿಸ್ಕೊಂಡ್ರೆ ಹೊರತು ನೀವು ಕೊಡಿಸಿದ್ರ, ಅದ್ರ ಬಗ್ಗೆ ಕ್ವೆಶ್ಚನ್ ಮಾರ್ಕ್ ಇದೆ. ಇನ್ನು ಅನೇಕ ಈ ಗ್ಯಾರಂಟಿ ಫೇಲ್ಯೂರ್ ಅಂತೀರಿ, ಮತ್ತೊಂದು ಮಗದೊಂದು, ನಿಮ್ಮ ಈ ಹೋರಾಟಗಳು ಅಪೂರ್ಣವಾದ ಹೋರಾಟ, ಯಾವುದು ಲಾಜಿಕಲ್ ಎಂಡ್ವರೆಗೂ ಹೋಗ್ತಿಲ್ಲ ಅಂತ ಪ್ರತಿ ಸಂದರ್ಶನದಲ್ಲಿ ಪ್ರತಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ನಿಮಗೆ, ಯಾಕಂದರೆ ಜನರು ಅದನ್ನೇ ಕೇಳ್ತಿರೋದು. ಅಲ್ಲ, ಅದು ನಿರಂತರ ಅದು ಕೇಳೋವಂಥದ್ದು ಅವರ ರೈಟ್ಸ್ ಇದ್ದೇ ಇರುತ್ತೆ, ಕೇಳ್ತಾರೆ. ಆದರೆ ನಾವು ಮಾಡಿರೋದೆಲ್ಲೂ ರೆಕಾರ್ಡಿಂದ ಹೋಗಲ್ಲ. ನಮ್ಮ ಹೋರಾಟ ಇಲ್ಲ ಅಂದರೆ 14 ಸೈಟ್ ಕೊಡ್ತಾ ಇದ್ದೀರಾ, ಲಾಜಿಕ್ ಎಂಡಿಂಗ್ ಇಲ್ಲ ಅಂದರೆ ಇನ್ನೇನು ಲಾಜಿಕ್ ಎಂಡಿಂಗ್ ಮಾಡಬೇಕು? ಒಂದು ಸರಿ ಕೋರ್ಟ್ಗೆ ಹೋದ್ಮೇಲೆ ಕೋರ್ಟಿನ ತೀರ್ಮಾನಕ್ಕೆ ನಾವು ತಲೆ ಬಾಗಬೇಕು. ಅದು ಪೊಲಿಟಿಕಲ್ಲಾಗಿ ಹೆಂಗಾಗುತ್ತೆ? ನಾಗೇಂದ್ರ ಕೇಸು 187 ಕೋಟಿ ನಾನೇ ಅಧಿವೇಶನದಲ್ಲಿ ಮಾತಾಡಿದ್ದೀನಿ, 4 ಗಂಟೆ ಮಾತಾಡಿದ್ದೀರಿ, ಎಳೆಯಾಗಿ ಬಿಡಿಸಿ ಹೇಳಿದ್ದೀರಿ. ಇವತ್ತು ಅದು ಕೂಡ CBI ತನಿಖೆ ನಡೀತಾ ಇದೆ, ED ತನಿಖೆ ನಡೀತಾ ಇದೆ. ಜೈಲಿಗೆ ಹೋಗಿ ವಾಪಸ್ ನಾವು ಕೇಳಿಲ್ಲ ಅಂದರೆ ಅವರು ಕೊಟ್ಬಿಡ್ತಾ ಇದ್ರಾ? ಏನು ಕಾಂಗ್ರೆಸ್ ಅವರು ಅಷ್ಟು ಗುಳ್ಳುಗಳ ಅವರು ಹಾಗೆ ಕೊಟ್ಬಿಡೋಕ್ಕೆ ಕತ್ತುಂಪಟ್ಟಿ ಹಿಡ್ಕೊಂಡಿದ್ದಕ್ಕೆ ಕೊಟ್ಟಿದ್ದವರು, ಇಲ್ಲಾಂದ್ರೆ ಅವ್ರು ಯಾಕೆ ಕೊಡ್ತಾಯಿದ್ರು? ಎಲ್ಲ ಹೋರಾಟನೂ ಕೂಡ ನಾವು ಮಾಡಿದ್ದೀರಿ. ಚುನಾವಣೆ ಇನ್ನೂ ಬರ್ತಾ ಇದೆ, ಇನ್ನು ಚುನಾವಣೆ 2 ವರ್ಷ ಇದೆ. ಇನ್ನಷ್ಟು ದೊಡ್ಡ ಹೋರಾಟಗಳನ್ನು BJP ಹಮ್ಮಿಕೊಳ್ಳುತ್ತೆ. ಈಗಾಗಲೇ
ಕಾಂಗ್ರೆಸ್ ಪಾರ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ, ಆ್ಯಂಟಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಸರ್ಕಾರ ನಡ್ಕೊಂಡಂಥ ರೀತಿ, ನಾವು ಹೋರಾಟ ಮಾಡಿದಂಥ ರೀತಿ, ಇವೆರಡೂ ಕಾರಣ. ಒಂದು ಕೈಯಿಂದ ಯಾವುದು ಚಪ್ಪಾಳೆ ಆಗೋದೇ ಇಲ್ಲ. ಓಕೆ, ಅಶೋಕ್ ಅವರು ಹೇಳ್ತಾ ಇದ್ರಿ ಕಾಂಗ್ರೆಸ್ ವಿರುದ್ಧ ಅಲೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ. ಸರ್ಕಾರದ ಸಾಧನೆಯ ವೈಫಲ್ಯಗಳನ್ನ ಜನರಿಗೆ ರೀಚ್ ಮಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅನ್ನೋಂಥ ಒಂದು ಪ್ರಶ್ನೆ. ಆದರೆ ನೀವು ಅವಾಗ ಹೇಳ್ತಾ ಇರ್ತೀರಿ ಈಗ ಎಲೆಕ್ಷನ್ ಆದರೆ ನಾವೇ ಗೆಲ್ತೀವಿ, ಬಹುಮತದಲ್ಲಿ ಬರ್ತೀವಿ ಅಂತ. ಮೊನ್ನೆ 2 ಬೈ ಎಲೆಕ್ಷನಲ್ಲಿ ನೀವು ಸೋತ್ರಿ. ಆಡಳಿತದ ವಿರೋಧಿ ಅಲೆ ಶುರುವಾಗಿದೆ ಅಂತ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಜನರನ್ನ ನೀವು ರೀಚ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆಯಾ ಅಶೋಕ್ ಅವರೇ? ನೋಡಿ, ಗ್ಯಾರಂಟಿ ಬಗ್ಗೆ ಜನಕ್ಕೆ ರೀಚ್ ಆಲ್ರೆಡಿ ಮಾಡಿಬಿಟ್ಟಿದ್ದೀರಿ ನಾವು. ಲಾಸ್ಟ್ ಇಯರೇ ಜನಕ್ಕೆ ಈ ಗ್ಯಾರಂಟಿ ಬೋಗಸ್, ಏನು ಬಸ್ ಫ್ರೀ ಅಂತ ಹೇಳಿದ್ರು, ಶಾಲೆಗೆ ಹೋಗೋ ಮಕ್ಕಳೆಲ್ಲ ರೋಡಲ್ಲಿ ನಿಂತ್ಕೊತಾ ಇದ್ದಾರೆ, JCBಯಲ್ಲಿ ಓದ್ತಾ ಇದ್ದಾರೆ. ಇದನ್ನು ನಾವು ಜಾಹೀರಾತು ಮಾಡಿದ್ದೀರಿ ನಾವು. ಅಲ್ಲ, ಗ್ಯಾರಂಟಿ ಬೋಗಸ್ ಅನ್ನುವಂತ ನೀವು ಅದೇ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದೀರಿ. ವೆಸ್ಟ್ ಬೆಂಗಾಲಲ್ಲಿ ನಿನ್ನೆ ಅಷ್ಟೇ 3,000 ಅನೌನ್ಸ್ ಮಾಡಿದ್ರಿ. ನೋಡಿ, ನಾವು ಈ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕರ್ನಾಟಕದ ವಿರೋಧ ಪಕ್ಷದ ನಾಯಕ. ನಾನು ವೆಸ್ಟ್ ಬೆಂಗಾಲ್ಗೆ ನಾನು ಹೋದಾಗ ಅವಾಗ ಹೇಳಿ ಇವತ್ತು ಸರ್ವೋಪರಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇರ್ಬೋದು, ಅಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅವರು. ಅಲ್ಲ, ಇಲ್ಲಿ ಮಾಡಿದ್ರೆ ಮಾತ್ರ ಕಾಪಿನ ಸರ್? ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಕಾಪಿ ಅಲ್ವಾ? ಹಾಗಾದ್ರೆ ಕಾಪಿ ಅನ್ನೋದು ಇಲ್ಲಿ ಮಾತ್ರ ಮಾಡಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ ಅಲ್ಲ? ಅಲ್ಲಿ ಮಾಡಿದ್ದು ಕಾಪಿನೇ ಅಲ್ಲ. ಕಾಪಿ ಅಂತ ಯಾಕೆ ಹೇಳ್ತೀರಾ? ಕಾಪಿ ಅಂತ ಗ್ಯಾರಂಟಿ ಬೋಗಸ್ ಅಂದಿದ್ದಕ್ಕೆ ಅಂದ್ರೆ ಮೇಡಮ್ ಹೇಳ್ತಾ ಕಾಪಿ ಅಂತ ಯಾಕೆ ಹೇಳ್ತೀರಾ? ನರೇಂದ್ರ ಮೋದಿ 6,000 ಹಣವನ್ನ ರೈತರ ಅಕೌಂಟ್ಗೆ ಪ್ರತಿ ವರ್ಷ ಹಾಕ್ತಾ ಇದ್ದಾರೆ. ಅದು ಗ್ಯಾರಂಟಿ. ಅದನ್ನ ಯಾಕೆ ನೀವು ಗ್ಯಾರಂಟಿ ಅಂತ ಹೇಳಲ್ಲ? ಅದನ್ನ ಅಕ್ಕಿ ಕೊಡ್ತಾ ಇದ್ದಾರೆ 5 kg, ಅದು ಗ್ಯಾರಂಟಿ ಅಂತ ಯಾಕೆ ಹೇಳಲ್ಲ? ಇಲ್ಲಿ 2,000, ಪಶ್ಚಿಮ ಬಂಗಾಳದಲ್ಲಿ 3,000, ಇಲ್ಲಿ ನಿರುದ್ಯೋಗಿಗಳಿಗೆ 1,500, ಅಲ್ಲೂ ಹಾಗೇನೆ. ಅಂದ್ರೆ ವಾಪಸ್ ಕರ್ನಾಟಕಕ್ಕೆ ಬರ್ತಾ ಅಶೋಕ್ ಸರ್, ಚಲವಾದಿ ಸರ್ ಕ್ಷಮೆ ಇರಲಿ, ಇದೊಂದು ಪ್ರಶ್ನೆ ಮುಗಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇನ್ 2 ವರ್ಷಕ್ಕೆ ಚುನಾವಣೆ ಅಂತಂದ್ರೆ ನೀವು ಇಲ್ಲಿ 2,000 ರೂಪಾಯಿ ಕೊಡ್ತಾ ಇರೋ ಯೋಜನೆಯನ್ನ ನಿಲ್ಲಿಸೋ ಪರಿಸ್ಥಿತಿಲಂತೂ ಇಲ್ಲಿನ ಬಿಜೆಪಿ ಇಲ್ಲ ಸರ್. ಐದರ್ ಯು ಹ್ಯಾವ್ ಟು ಕಾಪಿ ಆರ್ ಯು ಹ್ಯಾವ್ ಟು ಇನ್ಕ್ರೀಸ್. 2 ಇದ್ದಿದ್ದು 2.5 ಮಾಡಬೇಕು, ಇಲ್ದಿದ್ರೆ 2 ಇದನ್ನು ಕಂಟಿನ್ಯೂ ಮಾಡಬೇಕು. ಆ ರೀತಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಬೋಗಸ್ ಅಂತಿರೋ ಗ್ಯಾರಂಟಿ ಬಿಜೆಪಿಯನ್ನು ಸಿಕ್ಸ್ ಹಾಕ್ಬಿಟ್ಟಿದೆ. ನಾ ಗ್ಯಾರಂಟಿ ವಿರೋಧಿ ಅಂತ ನಾನು ಎಲ್ಲಿ ಹೇಳಿದ್ದೀನಿ? ಈಗಷ್ಟೇ ಬೋಗಸ್ ಅಂದ್ರಿ ಸರ್. ಒಂದೇ ನಿಮಿಷ ಹೇಳ್ತಿದ್ದಾಳೆ. ಗ್ಯಾರಂಟಿ ವಿರೋಧಿ ಅಂತ ನಾನು ಹೇಳಿಲ್ಲ. 50 ಗ್ಯಾರಂಟಿ ಕೊಡಿ ಅಂತ ಹೇಳಿದೆ. ನೀವು ಅನೌನ್ಸ್ ಮಾಡಕ್ ಮುಂಚೆ ನಿಮ್ ಬಡ್ಜೆಟ್ ಏನು, ಎಲ್ಲಿಂದ ಹಣ ತರ್ತೀರಾ? ಇದನ್ನ ಹೇಳ್ಬೇಕಾಗಿತ್ತು ನೀವು. ನೀವು ಏಕಾಏಕಿ ತಂದ್ರಿ. ನೀವು ಬಡ್ಜೆಟ್ ಅಲ್ಲಿ ನೀವು ಎಷ್ಟು ಹಣ ಬೇಕಾಗುತ್ತೆ, ಡೆವಲಪ್ಮೆಂಟ್ಗೆ ಎಷ್ಟು ಹಣ ಉಳಿತಾ ಇದೆ? ನಮ್ಮಲ್ಲಿ 4 ಲಕ್ಷ ಬಡ್ಜೆಟ್ ಮಾಡಿದ್ರೆ ಉಳಿತಾ ಇರೋದು ಡೆವಲಪ್ಮೆಂಟ್ಗೆ 83,000-84,000 ಕೋಟಿ ಅಷ್ಟೇ. ಅದರಲ್ಲಿ ನೀವು 65,000 ಕೋಟಿನ ನೀವು ಗ್ಯಾರಂಟಿಗೆ ತಗೊಂಡೋದ್ರೆ ಅಭಿವೃದ್ಧಿ ಕಡಿಮೆ ಆಗಲ್ವಾ? ಅದರಿಂದ ನಾವು ಕೇಳಿದ್ರಿ, ಮೊದಲು ಇದಕ್ಕೇನಾರ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಇಲ್ದಿರ ನೀವು ಅನೌನ್ಸ್ ಮಾಡಿದ್ದೀರಾ? ಯಾರು ಮಾಡಿರಲಿಲ್ಲ ಇಡೀ ದೇಶದಲ್ಲಿ, ಫಸ್ಟ್ ನೀವೇ ಮಾಡಿದ್ದು. ಅದರಿಂದ ಚಲವಾದಿ ಸರ್ ಕರೆಕ್ಟು. ಅಶೋಕ್ ಸರ್ ಹೇಳ್ತಿದ್ದಾರೆ ಫಾರ್ವರ್ಡ್ ಪ್ಲಾನಿಂಗ್ ಇಲ್ಲದೆ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿಬಿಟ್ರು ಕಾಂಗ್ರೆಸ್ನವರು ಅನ್ನೋ ಆಕ್ಷೇಪ ಡೇವನಿಂದ ಇಲ್ಲಿವರೆಗೂ. ನಾನು ಪಶ್ಚಿಮ ಬಂಗಾಳದ ಮತ್ತು ಉದಾಹರಣೆ ತಗೊಳ್ತೀನಿ ಸರ್. ಕೇವಲ 3 ಭರವಸೆಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕೊಟ್ಟಿರೋದು. ಇಟ್ ಇಸ್ ಕಾಸ್ಟಿಂಗ್ ಅರೌಂಡ್ 1.29 lakh crore, 1.29 ಲಕ್ಷ ಕೋಟಿ. ನಮ್ಮಲ್ಲಿ 52,000 ಕೋಟಿ ಸರ್. ಅಲ್ಲೂ ಸಾಲ ಇರೋದು 8.15 lakh crore, ಇಲ್ಲಿರೋದು 1.25 lakh crore. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನೀವು ಕೊಟ್ರೆ ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಕೊಟ್ರೆ ಮಾತ್ರ ಬೋಗಸ್ಸು, ಅನ್ಸೈಂಟಿಫಿಕ್. ಇದ್ಯಾವ ಲೆಕ್ಕ? ಗ್ಯಾರಂಟಿ ಅಂತಕ್ಕಂಥದ್ದು ಒಂದು ಹೊಸ ಹೆಸರು ಅಷ್ಟೇ. ಅಶೋಕ್ ಅವರು ಹೇಳಿದರು, ಮೋದಿಯವರು ಅಕ್ಕಿ ಕೊಡ್ತಿದ್ದಾರೆ, ಅದರ ಹೆಸರು ಗ್ಯಾರಂಟಿ ಅಲ್ಲ. ಅಥವಾ ರೈತರಿಗೆ 6,000 ಹಣ ಕೊಡ್ತಾರೆ. ಯಡಿಯೂರಪ್ಪನವರ ಕಾಲದಲ್ಲಿ 4,000 ಸೇರಿಸಿ ನಾವು 10,000 ಕೊಡ್ತಿದ್ವಿ. ಇಟ್ಸ್ ನೇಮ್ ಈಸ್ ನಾಟ್ ಗ್ಯಾರಂಟಿ, ಆದರೆ ಅದು ಸವಲತ್ತು. ಕಾಂಗ್ರೆಸ್ಸು ಒಂದು ಹೊಸ ಅಸ್ತ್ರವನ್ನು ರೂಪಿಸಿದರು. ಏನು? ನಮ್ಮದು ಗ್ಯಾರಂಟಿ ಅಂತ. 5 ಗ್ಯಾರಂಟಿ ಹೆಸರಿನಲ್ಲಿ ಈಗ 3 ವರ್ಷ ಆಯಿತು. ಲೂಪೋಲ್ಸ್ ಎಷ್ಟಿದೆ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟ ಗ್ಯಾರಂಟಿ ಯಾವುದು? 42,000 ಕೋಟಿ SCP TSP ಹಣ ಇಟ್ಟಿದ್ದೀವಿ ಅಂದ್ರಿ. 50% ಇಟ್ ವಿಲ್ ಗೋ ಟು ದಿ ಡಿಪಾರ್ಟ್ಮೆಂಟ್ಸ್. ಇಟ್ ವೋಂಟ್ ರೀಚ್ ಈವನ್ ಎ ರುಪಿ ಟು ಎ ಪರ್ಸನ್. ಕೊಟ್ಟಾಯ್ತಾ? ಇನ್ನು 21,000 ಕೋಟಿ. 21,000 ಕೋಟಿಯಲ್ಲಿ
14,000 ಕೋಟಿ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿರೋದು ಬರೀ 7,000 ಕೋಟಿ ಅದನ್ನು ಇದಕ್ಕೆ ಸೋಷಿಯಲ್ ವೆಲ್ಫೇರಿಗೆ ಕೊಟ್ಟಿದ್ದೀರಿ. ಈ 14,000 ಕೋಟಿ ಅವರ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ನೀವು ದೋಚಿಬಿಟ್ರಿ. ಅಂದರೆ ಮೂಗಿಗೆ ತುಪ್ಪ ಸವರೋದಂತಾರಲ್ಲ, ದಲಿತರಿಗೆ ಮಾಡಿದ್ದಿಷ್ಟೇ. ನಾನು ಹೇಳ್ತಕ್ಕಂಥದ್ದು 56,000 ಕೋಟಿ ನೀವು ಗ್ಯಾರಂಟಿಗಳಿಗೆ ನಾವು ಮೀಸಲಿಟ್ಟಿದ್ದೇವೆ ಬಡ್ಜೆಟ್ಟಿಂದ ತೆಗೆದಿದ್ದೇವೆ. ನನ್ನ ಪ್ರಶ್ನೆ ಇದು 100ನೇ ಸಾರಿಯ ಪ್ರಶ್ನೆ ಇರಬಹುದು ಮುಖ್ಯಮಂತ್ರಿಗಳಿಗೆ. 56,000 ಕೋಟಿ ಹಣದಲ್ಲಿ ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರಲ್ಲ, ಭಾಳ ಸಂತೋಷ. ನೀವು ಕೊಡುವಾಗ 56,000 ಕೋಟಿಯಲ್ಲಿ ದಲಿತರಿಗೆ ಯಾಕೆ ಫ್ರೀ ಇಲ್ಲ? ಹೋಗಲಿ, ಈಗಲೂ ಹೇಳಿ ಅವರು. ಒಂದೇ ನಿಮಿಷ. ನಾರಾಯಣ ಸ್ವಾಮಿ ಅವರು ಹೇಳಿದ್ದು, ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದ್ರಲ್ಲ, ಆಗ ನಾವು ದಲಿತರ ಅಮೌಂಟನ್ನು ಕಟ್ ಮಾಡಿ ನಾವು ಮುಂದುವರೆದು ಬೇರೆ ಜನಾಂಗಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀರಾ? ನೀವು ಹೇಳಿಲ್ಲ. 43,000 ಕೋಟಿ ಇದುವರೆಗೂ 3 ವರ್ಷದಲ್ಲಿ 43,000 ಕೋಟಿ ಲೆಕ್ಕ ಹಾಕ್ಕೊಳ್ಳಿ. ದಲಿತರ ಕೇರಿಗೆ ಹೋಗ್ಬೇಕಾಯ್ತಣ್ಣ, ದಲಿತರಿಗೆ ಲೋನ್ಗೆ ಹೋಗ್ಬೇಕಾಯ್ತು, ಅದನ್ನ ಕಟ್ ಮಾಡಿಕೊಟ್ಟಿದ್ದೀರಲ್ಲ, ಅದಕ್ಕೆ ಅವೈಜ್ಞಾನಿಕ ಅಂತ ನಾನು ಹೇಳಿದ್ದು. ಸರಿ ಸರ್. ನಾಳೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು ನಾವು ತಪ್ಪು ಅಂತಾನೆ ಹೇಳ್ತೀವಿ ನಾವು. ಛಲವಾದಿ ನಾರಾಯಣ ಸ್ವಾಮಿ ಸರ್ ಅದನ್ನ ಅಂತ ಹೇಳಿದ್ದು. ಒಬ್ಬ ನಾಯಕನಿರ್ಬೇಕಾದ್ರೆ ಇನ್ನೂ ಕೂಡ ಸಿದ್ದರಾಮಯ್ಯನವರೇ ಅಹಿಂದ ವರ್ಗದ ಮಾಸ್ ಲೀಡರ್ ಅನ್ನೋ ಒಂದೇನ್ ನೆರೇಟಿವ್ ಇದೆ, ಅದನ್ನ ಕಟ್ ಮಾಡ್ಲಿಕ್ಕೆ ಬಿಜೆಪಿ ಆಗಿಲ್ಲ. ನೀವು ಇನ್ನೂ ಕೂಡ ಲಿಂಗಾಯತ ಅಥವಾ ಅರ್ಬನ್ ಕ್ಲಾಸ್ ವೋಟರ್ಸು, ಮಹಿಳಾ ವೋಟರ್ಸು ಈ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರೇ ಹೊರತು ಅಹಿಂದ ನಾಯಕರಾಗಿ ನಾವು ಇದ್ದೀವಿ, ಈ ಹಿಂದುಳಿದ ವರ್ಗಗಳ ನಾಯಕರಾಗಿ ನಾವು ಇದ್ದೀವಿ ಏನ್ ಮಾಡಿದ್ದೀರಿ ಸರ್? ಸೋಷಿಯಲ್ ಮೀಡಿಯಾ ಪೋಸ್ಟು, ಮಾಧ್ಯಮ ಪ್ರಕಟಣೆ. ನೀವು SC/ST ಹಣ, SC/ST ಗಳ ಹಣ ದುರ್ಬಳಕೆಯನ್ನ ಕ್ಯಾಂಪೇನ್ ರೀತಿಯಲ್ಲಿ ಮಾಡಿ ಯಶಸ್ಸು ಮಾಡಿದ್ದಿದ್ರೆ ಬಹುಶಃ ಇವತ್ತು ಅಹಿಂದ ನಾಯಕರಾಗಿ ಉಳಿತಿರ್ಲಿಲ್ಲ ಸಿದ್ದರಾಮಯ್ಯನವರು. ವಿ ಡನ್ ಎ ಲಾಟ್, ಬಟ್ ಇಟ್ಸ್ ನಾಟ್ ಎಫೆಕ್ಟಿವ್ ಎನಫ್. ಎಫೆಕ್ಟಿವ್ ಯಾವಾಗ ಆಗೋದು? ತಪ್ಪನ್ನು ನೀವು ಒಪ್ಕೊಂಡಾಗ. ತಪ್ಪನ್ನು ನಾನು ಹೇಳೋದೇ ಸರಿ ಅಂದಾಗ ಅದು ಎಫೆಕ್ಟಿವ್ ಆಗಲ್ಲ. ಸುಳ್ಳು ಹೇಳೋದು ಸಿದ್ದರಾಮಯ್ಯನವರ ಮನೆ ದೇವರ. ಸುಳ್ಳು ಹೇಳೋದಿದೆಯಲ್ಲ, ಅವರು ಸತ್ಯದ ತಲೆ ಮೇಲೆ ಒಡೆದಂಗೆ ಹೇಳ್ತಾರೆ, ಸಿಕ್ಕಾಕೊಂಡಾಗ ಮಾತ್ರ ಸುಮ್ಮನೆ ಕೊಡ್ತಾರೆ. ನಾನು ಹೇಳ್ತಕ್ಕಂಥದ್ದು, ನಾನು ಅದನ್ನು ಎಲ್ಲಿಗೆ ನಿಲ್ಲಿಸಿದ್ದನೋ ಅಲ್ಲಿ ಮುಂದುವರಿಸಿ ಮಾತಾಡ್ತೇನೆ. ಡಿಸ್ಟರ್ಬ್ ಆಯ್ತು ಅದು. ಅದರಿಂದ 56,000 ಕೋಟಿ ನಿಮಗೆ ಟೋಟಲ್ ಬೇಕಾಗಿರೋದು ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ದೀರಲ್ಲ, ಇಟ್ಟ ಮೇಲೆ 56,000 ಕೋಟಿಯಲ್ಲಿ ಎಲ್ಲರಿಗೂ ಫ್ರೀ ಅಂದರೆ ದಲಿತರಿಗೂ ಫ್ರೀ. ಆ ದುಡ್ಡನ್ನು ನೀವು ಕೊಡಲಿಲ್ಲ, SC/PTS ತೆಗೆದ್ರಲ್ಲ, ಅದು ನನ್ನ ಪ್ರಶ್ನೆ. ಅದರಲ್ಲಿ ಯಾಕಿಲ್ಲ? ಇದು ಅವ್ರಿಗೆ ಇಟ್ಟಿದ್ದ ದುಡ್ಡನ್ನು ತೆಗೆದ್ರಲ್ಲ, ಅದು ಅವರಿಗೆ ಮಾಡಿದ ದ್ರೋಹ. ಇದು ಪ್ರಶ್ನೆ. ಇವತ್ತಿಗೂ ಅವ್ರ ಹತ್ರ ಉತ್ತರ ಇಲ್ಲ. ಈಗಲೂ ಹೇಳಿ, 56,000 ಕೋಟಿಯಲ್ಲಿ ದಲಿತರ ಪಾಲು ಇಷ್ಟು % ಇದೆ, ಅದನ್ನು ತೆಗೆದಿದ್ದೀವಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ. ಹಂಗೆ ತೆಗೆದ್ರೆ ನೀವು SC/PTSP ದುಡ್ಡು ತೆಗಿಯಕ್ಕೆ ಬರೋದಿಲ್ಲ. ತೆಗೆದಿದ್ದೀರಿ. ಬಸ್ಸುಗಳಲ್ಲಿ ಹೆಣ್ಣು ಮಕ್ಕಳನ್ನ ಓಡಾಡ್ತಾರೆ, ಎಂಥ ಪರಿಸ್ಥಿತಿಯಲ್ಲಿದ್ದಾರೆ. ವಿವರಣೆ ತುಂಬ ಕೊಡಕ್ಕೆ ಹೋಗೋದಿಲ್ಲ ನಾನು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ 200 ಯೂನಿಟ್ ಫ್ರೀ ಅಂದ್ರಿ, ಅದಾದ ಮೇಲೆ ನಿಮ್ಮ ನಾಲಿಗೆಗಳು ಟ್ವಿಸ್ಟ್ ಆಗೋಯ್ತು. ಯಾಕಂದರೆ ಎಲ್ಲಿ ಬಿರಲಿಲ್ಲಲ್ಲ, ಟ್ವಿಸ್ಟ್ ಆಯಿತು. ಏನು ಹೇಳಿದ್ರಿ? ಎಷ್ಟು ಯೂಸ್ ಮಾಡ್ತಿದ್ದಾರೋ 10% ಅದರ ಮೇಲೆ ಹೆಚ್ಚು ಮಾಡಿ ಕೊಡ್ತೀವಿ ಅಂದ್ರಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವೇನು ಪುಕ್ಕಟ್ಟೆ ಕೊಟ್ರ? ಗೃಹ ಜ್ಯೋತಿ ಮೊದಲೇ ಫ್ರೀ ಇತ್ತು, ಕುಟೀರ ಜ್ಯೋತಿ ಫ್ರೀ ಇತ್ತು, ಭಾಗ್ಯ ಜ್ಯೋತಿ ಫ್ರೀ ಇತ್ತು. ಅದರ ಮೇಲೆ ಬೊಮ್ಮಾಯಿಯವರು ಸರ್ಕಾರ ಇರುವಾಗ 75 ಯೂನಿಟ್ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಫ್ರೀ ಮಾಡಿಬಿಟ್ರು. ಈಗ ನೀವೇನು ಮಾಡ್ತಿದ್ದೀರಿ? SC/PTSP ಹಣನ ಎಷ್ಟು ಯೂಸ್ ಮಾಡಿದಾರ ಅದಕ್ಕಾಗಿ ದುಡ್ಡು ತಗೊಳ್ತಾ ಇದ್ದೀರಿ. ಇದು ಬೇರೆಯವ್ರಿಗೆ ಅದನ್ನ ಇದು ಅರ್ಥ ಆಗೋದಲ್ಲ, ತಗೋತಾ ಇದ್ದೀರಿ. ಇದರಿಂದನೂ ಅವ್ರಿಗೆ ಮೋಸ ಆಗ್ತಾ ಇದೆ ಜನರಿಗೆ. ಇದಾಯಿತು. ಯುವ ನಿಧಿ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಹೇಳಿಸ್ಬಿಡಿ ನೋಡೋಣ. ಈಗ ಮೊನ್ನೆ ಬಡ್ಜೆಟ್ಟಲ್ಲಿ ಅದ್ರ ಹೆಸರೇ ಇಲ್ಲ, ಪ್ರಸ್ತಾಪವೇ ಇಲ್ಲ, ಬಿಟ್ರಿ. ಬಟ್ ಆಮೇಲೆ ಇದೆ ಸರ್, ಲೇಟರ್ ಎಕ್ಸ್ಪ್ಲನೇಷನ್ ಬರಲಿ, ಅದು ರಿವ್ಯೂ ಬಂದಾಗ ಅದು ಬಂದೇ ಬರುತ್ತೆ ಏನೇ ಇದ್ರು. ಆದರೆ ಹೀಗೆ ಅದೆಲ್ಲವೂ ಮೋಸ ವಂಚನೆ ಆಗಿದೆ. ಅದಾದ ಮೇಲೆ 2,000 ರೂಪಾಯಿ ಕೊಡ್ತಿದ್ರಲ್ಲ, ನಾವು ಕಂಡಿಡಿದ್ವಿ 3 ತಿಂಗಳಿಗೆ ಬರುತ್ತೆ, 6 ತಿಂಗಳಿಗೆ ಬರುತ್ತೆ, ನಮಗೆ ಬಂದೇ ಇಲ್ಲ ಅಂತ ಹೇಳ್ತಿದ್ರು. ನಾವು ಕಂಡಿಡಿದ್ವಿ
ಸದನದಲ್ಲಿ ಪ್ರಸ್ತಾಪ ಮಾಡಿದ್ವಿ, 2 ತಿಂಗಳದ್ದು ಬಂದಿಲ್ಲ, ಜನವರಿ ಫೆಬ್ರವರಿ ಅಂತಂದ್ವಿ. ಇಲ್ಲ ಕೊಟ್ಬಿಟ್ಟಿದ್ದೀವಿ. ರೆಕಾರ್ಡ್ ತೆಗೆದು ನಮ್ಮ ತೆಂಗಿನಕಾಯಿಯವರು, ಮಹೇಶ್ ತೆಂಗಿನಕಾಯಿಯವರು ಇಟ್ಟೇ ಬಿಟ್ರು. ಇಟ್ಟ ತಕ್ಷಣ ಇದು ಕಣ್ತಪ್ಪಿನಿಂದಾಗಿದೆ ಅಂತ ಹೇಳಿದ್ರಿ. 5,000 ಕೋಟಿ ಇವತ್ತಿನವರೆಗೆ ಅದು ಬರಲೂ ಇಲ್ಲ, ಎಲ್ಲೂ ಅದು ಪ್ರಸ್ತಾಪವೂ ಇಲ್ಲ. ಎಲ್ಲೂ ಆಯ್ತು? ನಾವು ಮೊದಲೇ ಹೇಳ್ತಾ ಇದ್ವಿ, ATM ಆಗ್ತಾ ಇದೆ ಕರ್ನಾಟಕ, ಇವ್ರನ್ನ ನಂಬಬೇಡಿ ಅಂತ. ಇರಲಿ, ಯಾವುದೋ ಒಂದು ಪಕ್ಷವನ್ನು ಜನ ಮೆಚ್ಚಲೇಬೇಕು, ತರಲೇಬೇಕು, ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ATM ಆಗಿದೆ. ವೆಸ್ಟ್ ಬೆಂಗಾಲ್ಗೂ ನಾವೇ ATM, ಕೇರಳಂಗೂ ನಾವೇ ATM, ತಮಿಳ್ನಾಡಿಗೂ ಅಷ್ಟೇ, ತೆಲಂಗಾಣಗೂ ಅಷ್ಟೇ, ಎಲ್ಲ ಇದಾಗಿದೆ. ಅದು ಒಂದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈಗ ಅಹಿಂದ ಇದು ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ಅದು ಯಾವತ್ತೂ ಅಹಿಂದ ಇಲ್ಲ. ಯಾವ ಅಹಿಂದ? ದಲಿತರಿಗೆ ಅನ್ಯಾಯ ಮಾಡಿದ ಮೇಲೆ ದಲಿತರಿಗೆ ಇವತ್ತು ನೀವು ಅನ್ಯಾಯ ಮಾಡಿ ಅದು ಹೆಂಗೆ ಹೇಳ್ತೀರಿ? ಮುಸಲ್ಮಾನ್ ಬಂಧುಗಳು ಇವತ್ತು ಅವರೇ ಹೇಳ್ತಾರೆ, ನಮಗೇನು ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ನೀವು BJPಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ, ಇನ್ಮೇಲೆ ನಮ್ಮನ್ನು ಆ ರೀತಿ ಏನು ತಿಳ್ಕೊಳ್ಬೇಡಿ ಅಂತ ಈಗಾಗಲೇ ಪ್ರಾರಂಭ ಆಗಿದೆಯಲ್ಲ. ಅದಿಲ್ಲ. ಹಿಂದುಳಿದವರು ನಮ್ಮಲ್ಲಿ ಯಾಕಿಲ್ಲ? ದೇಶದ ಪ್ರಧಾನಮಂತ್ರಿ ಹಿಂದುಳಿದ ವ್ಯಕ್ತಿ. ಕರೆಕ್ಟ್ ಸರ್. ಅಲ್ವಾ? ನಮ್ಮ ರಾಜ್ಯದ ದಲಿತರಿಗೆ ಬೇಕಾದ್ರೆ ನೀವ್ಯಾವ ಹಿಂದ ನೀವು ಕರೆಕ್ಟ್ ಸರ್. ಬಟ್ ಫ್ರಾಂಕ್ ಆಗಿ ಹೇಳಿ ಚಲ್ವಾದಿ ಸರ್, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಹಾಗೆ ದಲಿತರಿಗೆ ಸಂಕಟ ಬಂದಾಗ, ಅವ್ರಿಗೆ ಸಂಕಟ ಬಂದಾಗ ಬಿಜೆಪಿ ರಮಣ ನೆನಪಾಗ್ತಿಲ್ಲ. ಮುಸಲ್ಮಾನರು ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡಿದ್ದಾರೆ, ಮಸೀಹಾ ಅಂತ ಬಿಜೆಪಿ ಏನ್ ಅನಿಸ್ತಾ ಇಲ್ಲ. ನಿಮ್ಗೇನ್ ಲಾಭ ಆಯ್ತು? ಕಾಂಗ್ರೆಸ್ ಮೇಲೆ ಮುನಿಸ್ಕೊಂಡಿದ್ದಾರೆ ಜನ, ಬಟ್ ಆಲ್ಟರ್ನೇಟ್ ಬಿಜೆಪಿ ಅನ್ನೋ ವಿಶ್ವಾಸ ಕಾಣಿಸ್ತಾ ಇಲ್ಲ. ಆದ್ರೆ ಮುನಿಸ್ಕೊಂಡ್ರು ಅವರ ಸಿಟ್ಟನ್ನು ವ್ಯಕ್ತಪಡಿಸೋದು 5 ವರ್ಷಕ್ಕೊಂದು ಸಾರಿ, ಪದೇ ಪದೇ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅಧಿಕಾರ ಪಾಪ ನಿಮ್ಮ ಕೈಲಿದೆ. ಈಗ ಆ ಅಧಿಕಾರ ಜನರ ಕೈಲಿಲ್ಲ. ಜನರಿಗೆ ಒಂದೇ ಸಾರಿ ಅಧಿಕಾರ ಬರೋದು 5 ವರ್ಷ, ಆಗ ಹೋಗಿ ಕಾಲಿಡಿತೀವಿ. ಒಂದು ಸಾರಿ ಕಾಲಿಡಿದ್ರೆ ಏನಪ್ಪ, 5 ವರ್ಷ ಬಂದು ಅವ್ರು ನಮ್ಮ ಕಾಲಿಡಿತಾರ ಅನ್ನೋ ಈ ಥಿಯರಿ ಇದೆಯಲ್ಲ, ಇದನ್ನು ಕಾಂಗ್ರೆಸ್ ಮೊದಲು ಬಿಡಬೇಕು. ಈ ಥಿಯರಿಯಿಂದನೇ ಈ ದೇಶ ಹಾಳಾಗ್ತಾ ಇರ್ತಕ್ಕಂಥದ್ದು. ಆ ಕಾರಣದಿಂದಲೇ ನಮ್ಮಲ್ಲಿ ದಲಿತರೂ ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಅಹಿಂದ ಅನ್ನೋದು ನಮಗೂ ಇದೆ, ಸಾಮಾಜಿಕ ನ್ಯಾಯದ ಬದ್ಧತೆ ನಮಗಿದೆ. ನೀವೇನು ಹೇಳಿದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಅಂತಿದ್ರಲ್ಲ, ಇಲ್ಲ, ಅವರಿಗೆ ಹೆಚ್ಚು ಗೌರವ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ಸು. ಅಷ್ಟೇ ಅಲ್ಲ, ಅವರು ತೀರ್ಕೊಂಡಾಗ ಅವರು ದೆಹಲಿಯಲ್ಲಿದ್ದರು. ಅವರಿಗೆ ನೀವು ಅಂತ್ಯಕ್ರಿಯೆಗೂ ಕೂಡ ಅಲ್ಲಿ ಜಾಗ ಕೊಡಲಿಲ್ಲ. ಯಾವ ಕೆಲಸ ಮಾಡಿದ್ರಿ ನೀವು? ಇವತ್ತು 100 ಎಕರೆಗಳು ಗಾಂಧಿ ಫ್ಯಾಮಿಲಿಗಿದೆ ಅಲ್ಲಿ. ಮಹಾತ್ಮ ಗಾಂಧಿಯವರಿಂದ ಹಿಡಿದು ನಕಲಿ ಗಾಂಧಿಗಳವರೆಗೂ ಎಲ್ರಿಗೂ ಇದೆ ಅಲ್ಲಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕಿರಲಿಲ್ಲ? ಕೇಳ್ಕೊಂಡ್ರು ಕೊಡ್ಲಿಲ್ಲ. ಫ್ಲೈಟ್ ಅಲ್ಲಿ ಬರಬೇಕಾದ್ರೆ ಅವ್ರ ಹಣ ಇರಲಿಲ್ಲ. ಆದ್ರೆ ಕೊನೆಯಲ್ಲಿ ನೀವು ಅಂತ್ಯಕ್ರಿಯೆ ಆಗಿದ್ದಲ್ಲಿ ಯಾರು ಅನಾಥರನ್ನು ಮಾಡ್ತಿರಲ್ಲ ಅಂತ ಕಡೆ. ಆದ್ರೆ ಇವತ್ತು ಅನಾಥರ ಜಾಗದಲ್ಲೂ ಕೂಡ ಮಾನ್ಯುಮೆಂಟ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರೀತಾ ಇದ್ದಾರೆ. ಇದಕ್ಕೆ ಕಾರಣ ಮೋದಿಜಿಯವರು. ಗ್ಯಾರಂಟಿ ವೈಫಲ್ಯಗಳ ವಿಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಆ ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ ನಮಗೆ ಶ್ರೀರಕ್ಷೆ ಆಗಿದೆ, ಇಡೀ ರಾಜ್ಯದಲ್ಲಿ ಗ್ಯಾರಂಟಿಗಳು ಜನರಿಗೆ ಬೇಕಾಗಿದೆ, ಜನರು ಉದ್ಧಾರ ಆಗ್ತಾ ಇದ್ದಾರೆ ಗ್ಯಾರಂಟಿಯಿಂದ, ಬಡವರು ಬಗ್ಗರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೀವು ಗ್ಯಾರಂಟಿಗಳ ವೈಫಲ್ಯಗಳನ್ನು ಪಟ್ಟಿ ಮಾಡ್ತಾ ಇದ್ದೀರಿ. ನನ್ನೊಂದು ನೇರವಾದ ಪ್ರಶ್ನೆ ನಿಮಗೆ, ಮುಂದೆ BJP ಅಧಿಕಾರಕ್ಕೆ ಬಂದರೆ ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ಒಂದು ಸಂದೇಶ ಹೋಗ್ಬಿಡ್ಲಿ, ನೀವು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತೀವಿ, ಗ್ಯಾರಂಟಿಗಳನ್ನ ಮುಂದುವರಿಸೋದಿಲ್ಲ ಅಂತ ಅನೌನ್ಸ್ ಮಾಡ್ತೀರಾ? ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಾಗ ನಾವು ವಿರೋಧ ಮಾಡಿಲ್ಲ. ಯಾವಾಗಲೂ ಕೂಡ ಎಲ್ಲರಿಗೂ ಗ್ಯಾರಂಟಿಗಳ ಅವಶ್ಯಕತೆ ಇರೋದಿಲ್ಲ. ಕೊಡುವಾಗಲೇ ಇವತ್ತು BPL ಇದೆ, APL ಇದೆ, ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿ ಮಾಡಬೇಕು. ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿಯಾಗಿ ಹೋಗಿದೆ, ಖಜಾನೆ ಖಾಲಿಯಾಗಿದೆ ಅಂತ ಹೇಳೋರು ನೀವು. ಈಗ ಏನಾಗುತ್ತೆ, ಸರ್ಕಾರದ ಖಜಾನೆ ಅಭಿವೃದ್ಧಿಯ ಕಡೆಗೆ ಇರಬೇಕು. ಅದನ್ನು ನೀವು ಬೇರೆದಕ್ಕೆ ಬಳಕೆ ಮಾಡಿದಾಗ ಅಭಿವೃದ್ಧಿಯ ಕೊರತೆ ಆಗೇ ಆಗುತ್ತೆ. ಇದು ಎಲ್ಲ ಸರ್ಕಾರಗಳಿಗೂ ಇದ್ದಿದ್ದ, ನನ್ನ ಸರ್ಕಾರ ನಿಮ್ಮ ಸರ್ಕಾರ ಪ್ರಶ್ನೆ ಬರೋದಿಲ್ಲ. ಒಂದು. ಎರಡನೇ ವಿಷಯ ನೀವು ಕೇಳಿದ್ದು, ಈಗ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ಬಡವರಿಗೆ ಅನುಕೂಲ ಆಗುತ್ತೆ. ಒಂದೊತ್ತಿಗೂ ಇಲ್ಲದೆ ಇದ್ದವ್ರಿಗೆ ಏನೋ ಆಶ್ರಯ ಸಿಕ್ಕಿದಾಗ ಅವ್ರಿಗಾಗತ್ತೆ, ಎಲ್ಲರಿಗೂ ಅಲ್ಲ. ಆದರೆ ಸಾರಾಸಗಟಾಗಿ ಇದು ತಪ್ಪು ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಸರಿ, ಗ್ಯಾರಂಟಿಗಳನ್ನು ಮುಂದುವರಿಸ್ತಿರೋ ಅಥವಾ ಕ್ಯಾನ್ಸಲ್ ಮಾಡ್ತಿರೋ ಅಧಿಕಾರಕ್ಕೆ ಬಂದ ಮೇಲೆ? ನೋಡಿ, ನಾನು ಹೇಳ್ತೇನೆ, ನನ್ನ ನೇರ ಪ್ರಶ್ನೆ, ಗ್ಯಾರಂಟಿಗಳನ್ನ ನಾವು ವಿರೋಧಿಸಿಲ್ಲ ಅಂತಂದಾಗ ನಾವು ಅದರ ಪ್ರಶ್ನೆ ಉದ್ಭವನೇ ಆಗಲ್ಲ. ಒಂದನ್ನು ಹೇಳಬೇಕು,
ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರನ್ನ ನಾವು ಅಲ್ಲಿ ಗುರುತಿಸಬೇಕು. ಕಾಂಗ್ರೆಸ್ ಅದನ್ನೇನ್ ಕಾಪಿ ಮಾಡ್ಕೊಂಡು ಮಾಡ್ತಿದ್ವಿ? ಮತ್ತೆ ನೀವು ಅಧಿಕಾರದಲ್ಲಿ ಮುಂದುವರಿತೀರಿ ಇರಿ, ಅಂದಂಗಾಯ್ತು. ಇನ್ನೂ ಒಂದು ಅಶೋಕ್ ಅವರೇ. ಹೇಳ್ತೇನೆ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಾಗತ್ತೆ. ಈ ಕಾಂಗ್ರೆಸ್ ಮುಳ್ಳನ್ನು ತೆಗಿತೀವಿ ನಾವು. ನಾರಾಯಣ ಸ್ವಾಮಿ ಅವ್ರು ಹೇಳಿರೋದಕ್ಕೆ ನಾನು ಪೂರಕವಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ. ನೀವು ಅವ್ರು ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟರು ಅಂತ ನೀವು ನಮ್ಮನ್ನು ಯಾಕೆ ಗ್ಯಾರಂಟಿ ಹೇಳ್ತಾ ಇದ್ದೀರಾ? ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸೈಕಲ್ ಕೊಟ್ಟರು, ನಾನು ಗ್ಯಾರಂಟಿ ಅಂತ ಹೇಳಿದ್ನ ನಾವು ಅದನ್ನು ನಾವು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವರು 4,000 ಪ್ರತಿ ವರ್ಷನೂ ಕೂಡ ರೈತರ ಅಕೌಂಟ್ಗೆ ಹಾಕಿದ್ರು, ಗ್ಯಾರಂಟಿ ಅಂತ ಹೇಳಿದ್ರ ನಾವು? ಬಸವರಾಜ ಬೊಮ್ಮಾಯಿ ಅವರು ವಿದ್ಯಾನಿಧಿ ಅಂತ ಮಾಡಿದ್ರು, ರೈತರ ಮಕ್ಕಳು ಯಾರು ಎಲ್ಲಿವರೆಗೂ ಓದೋದು ಅವ್ರಿಗೆಲ್ಲ ಫ್ರೀ ಎಜುಕೇಷನ್ ಅಂತ ಹೇಳಿದ್ರು. ಭಾಗ್ಯಲಕ್ಷ್ಮಿ ಯಾರ ಮನೇಲಿ ಹೆಣ್ಮಗು ಹುಟ್ಟ 1 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಇವ್ರು 2,000 ಕೊಡ್ತಾ ಇದ್ದಾರೆ, ಅದು ಬಿಡಿ. ಯಡಿಯೂರಪ್ಪ 1 ಲಕ್ಷ ಕೊಡ್ತೀನಿ ಅಂದರು, ನಾವು ಗ್ಯಾರಂಟಿ ಅಂತ ಹೇಳಿದ್ರ? ನೀವು ಅದನ್ನು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ. ನಾವು ಗ್ಯಾರಂಟಿ ಅಂತ ಹೇಳ್ದೇನೆ ಜನಗಳಿಗೇನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನ ಪೂರೈಕೆ ಮಾಡುವಂತ ಕಾಂಗ್ರೆಸ್ ಅವರು ಯೋಜನೆಗಳನ್ನ ನಾವು ಕೊಟ್ಟಿದ್ದೀರಿ. ಕಾಂಗ್ರೆಸ್ ಅವರು ಹೇಳೋದೇನು ಅಂತಂದ್ರೆ ಬಿಜೆಪಿ ಅವ್ರ ಗ್ಯಾರಂಟಿ ಕಾನ್ಸೆಪ್ಟ್ ನೇಮ್ ಯಾಕೆ ಬರಲ್ಲ ಅಂತಂದ್ರೆ ಬಿಜೆಪಿ ಪಾರ್ಟಿ ಅವ್ರಿಗೆ ಗ್ಯಾರಂಟಿ ಇಲ್ಲ ರಾಜ್ಯದಲ್ಲಿ, ಹಿಂಗಾಗಿ ಅವ್ರ ಗ್ಯಾರಂಟಿ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ಸು ಈಗಾಗಲೇ ದೇಶದಿಂದ ಹೋಗೋವಂಥ ಪಾರ್ಟಿ. ಎಲ್ಲುಳಿದಿದ್ದಾರೆ ಕಾಂಗ್ರೆಸ್ಸು? ನೀವು ಇನ್ನೊಂದು ಆಗ್ಲೇ ಕೇಳಿದ್ರಿ, ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಲೀಡರ್ ಅಂತ. ಯಾಕೆ ಸೋತರು ಸಿದ್ದರಾಮಯ್ಯ? ದೊಡ್ಡ ಲೀಡರ್ ಆಗಿದ್ರೆ ಎಷ್ಟು ಸರಿ ಸೋತವ್ರು ಅವರು? ಪಾರ್ಲಿಮೆಂಟಲ್ಲಿ ಸೋತವ್ರೆ, MLA 2 ಸರಿ ಸೋತವ್ರೆ. ಬ್ಯಾಕ್ವರ್ಡ್ ಲೀಡರ್ ಅಲ್ಲ, ಗೆದ್ದು ಬಿಡ್ಬೇಕಾಯ್ತಲ್ಲ, ಯಾಕೆ ಗೆದ್ದಿಲ್ಲ? ಸಿದ್ದರಾಮಯ್ಯ ಸ್ವಯಂ ಘೋಷಿತ ಅಷ್ಟೇ. ಹಂಗಂದ್ರೆ ಬ್ಯಾಕ್ವರ್ಡ್ ಎಲ್ಲ ಸಿದ್ದರಾಮಯ್ಯನಿಗೆ ವೋಟ್ ಮಾಡಂಗಿದ್ದಿದ್ರೆ ಸಿದ್ದರಾಮಯ್ಯ ಯಾಕೆಪ್ಪ ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗ್ಬೇಕಾಯ್ತು? ಅವರೇ ಗೆಲ್ಬೋದಾಯ್ತಲ್ಲ. ಇಲ್ಲ ಅಶೋಕ್ ಸರ್, ನನ್ನ ಪ್ರಶ್ನೆಯ ಉದ್ದೇಶ ಇದ್ದಿದ್ದು ಬಿಜೆಪಿಯ ಸೋಷಿಯಲ್ ಎಂಜಿನಿಯರಿಂಗ್ ನಿಜವಾಗ್ಲೂ ಯಶಸ್ವಿ ಹಂತದಲ್ಲಿ ಇದೆಯಾ ಅಂತ ಯಾಕೆ ಹೇಳ್ತಿದ್ದೀನಿ. ದಾವಣಗೆರೆ ದಕ್ಷಿಣದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟದ್ದನ್ನ ಬಿಟ್ರೆ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಲಿಂಗಾಯತ ಸಮುದಾಯ ಅದರ ಓಟು ಬಿಜೆಪಿಗೆ ಅನಿವಾರ್ಯ. ಆ ಮೂಲಕ ಯಡಿಯೂರಪ್ಪನವರು ಹಾಗೆ ಅವರ ಪುತ್ರರಾದ ವಿಜಯೇಂದ್ರ ಅವರು ಅನಿವಾರ್ಯ. ಅದಕ್ಕೊಂದು ಅಭಿಮಾನೋತ್ಸವ, ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಂದ್ರೆ ಒಂದು ಸಮುದಾಯ, ಕೆಲ ಸೆಟ್ ಆಫ್ ಲೀಡರ್ಸು ಇದಕ್ಕೆ ಸ್ಟಿಕ್ ಆನ್ ಆಗಿರುವ ಬಿಜೆಪಿ ನಿಮ್ಮದೇ ಪಕ್ಷದಲ್ಲಿರುವ ಇತರೆ ಸಮುದಾಯದ ನಾಯಕರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ನಮ್ಮದು ಎಲ್ಲ ಜಾತಿ ಸಮುದಾಯದನ್ನು ಒಟ್ಟಿಗೆ ಹಿಂದುತ್ವ ನಮ್ಮದು ವಿಚಾರ. ಹಿಂದುತ್ವದ ವಿಚಾರ ಬಂದಾಗ ಎಲ್ಲರನ್ನೂ ನಾವು ತಗೊಂಡೋಗಿದ್ದೀರಿ, ಮುಂದೇನೂ ನಾವು ತಗೊಂಡೋಗ್ತೀರಿ. ನಾವೇನು ಯಾವುದೋ ಲಿಂಗಾಯತ ಜಾತಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು, ಹಳೆ ಮೈಸೂರು ಪೂರ್ತಿ ಒಕ್ಕಲಿಗರಿರೋದು, ಗೆದ್ದಿರೋದೆಲ್ಲ ಜಾಸ್ತಿ ಒಕ್ಕಲಿಗ ಏರಿಯಾದಲ್ಲೇ ನಾವು ಗೆದ್ದಿದ್ದೀರಿ. ಹಿಂದೆ STಗಳೆಲ್ಲ ಓಟ್ ನಮಗೆ ಹೈಯೆಸ್ಟು ST ಸೀಟ್ಗಳನ್ನು ನಾವು ಗೆದ್ದಿದ್ದೀರಿ. ನಾವು ನಮ್ಮಲ್ಲೇ ಹೈಯೆಸ್ಟು ದಲಿತರು MLAಗಳಾಗಿದ್ದರು ಹಿಂದೆ. ಅದರಿಂದ ನಾವು ಹಿಂದೂ ವಿಚಾರಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ. ಅವ್ರಿಗೂ ನಮಗೂ ಡಿಫ್ರೆನ್ಸ್ ಅಂತಂದರೆ, ನಮಗೂ ಅವ್ರಿಗೂ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಫ್ರೀ ಮೊನ್ನೆ 800 ಕೋಟಿ ಕೊಟ್ಟರು, ಅವ್ರಿಗೆ ಹಿಜಾಬ್ ತೆಗೆದಿತ್ತು, ಹಿಜಾಬ್ ಮತ್ತೆ ತಂದರು. ಈ ಥರ ಅವರು ಮುಸ್ಲಿಮರನ್ನು ಓಲೈಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವರು ನಮ್ಮ ಥರ ಎಲ್ಲ ಸಮುದಾಯಗಳಿಗೂ ಉಪಯೋಗ ಆಗುವಂತ ಎಲ್ಲ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗುವಂತ ಸ್ಕೀಮ್ಸ್ ಇಲ್ಲ. ಅದಕ್ಕೆ ಇಡೀ ದೇಶದಲ್ಲಿ ಅವ್ರು ಖಾಲಿ ಆಗ್ತಾ ಇದ್ದಾರೆ. ಸರ್, ನೇರವಾಗಿ ಇಬ್ಬರಿಗೂ ಪ್ರಶ್ನೆ ಕೇಳ್ಬಿಡ್ತೀನಿ. ಮೊದಲು ನೀವು ಉತ್ತರ ಕೊಡ್ಲಿ, ಆಮೇಲೆ ಚಲವಾದಿ ಸರ್. ಆಯ್ತು ಸರ್, ವೈಯಕ್ತಿಕ ಮಟ್ಟದಲ್ಲೇ ಪ್ರಶ್ನೆ ಅನ್ಕೊಳ್ಳಿ. ಇದನ್ನ ಎಲ್ಲ ಸಮುದಾಯಕ್ಕೆ ನಾವು ಪ್ರಾಬಲ್ಯ ಕೊಡ್ತಾ ಇದೀವಿ, ಪ್ರಾಮುಖ್ಯತೆ ಕೊಡ್ತಿದ್ದೀವಿ, ಪ್ರಾತಿನಿಧ್ಯ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಬಿಜೆಪಿಯಲ್ಲಿ. ನೇರವಾಗಿ ಕೇಳ್ತೀನಿ ಅಶೋಕ್ ಸರ್, ಹಾಗಾದ್ರೆ ಒಕ್ಕಲಿಗ ಸಮುದಾಯ ಆನ್ ದ ಸ್ಕೇಲ್ ಆಫ್ 1 to 10 ಅಶೋಕ್ ಅವರ ಪರವಾಗಿ ಎಷ್ಟಿರಬಹುದು, ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿ, ರಾಜ್ಯದ ಒಕ್ಕಲಿಗ ವೋಟರ್ಸ್ ಪೈಕಿ ಎಷ್ಟು ಅಶೋಕ್ ಅವ್ರ ಮುಖ ನೋಡಿ ವೋಟ್ ಹಾಕುತ್ತೆ? ಬೆಂಗಳೂರಲ್ಲಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ನಾವು ಬೆಂಗಳೂರಲ್ಲಿ 198ರಲ್ಲಿ 101 ಸ್ಥಾನ ಕಾರ್ಪೊರೇಷನ್ ಗೆದ್ರಿ. ಕಾಂಗ್ರೆಸ್ ಗೆದ್ದಿದ್ದು 70. ಅದು ಅಶೋಕ್ ಒಂದು ಓಟ್ ಇಲ್ವಾ ಅಲ್ಲಿ? ಹಾಗಾದ್ರೆ ಈಗ ನಾವು ಬೆಂಗಳೂರಲ್ಲಿ 5 ಪಾರ್ಲಿಮೆಂಟ್ರಿ ಬರ್ತದೆ, 5ಕ್ಕೆ5 ನಾವು ಗೆದ್ದಿದ್ದೀರಿ. ಬೆಂಗಳೂರಲ್ಲಿ ಒಕ್ಕಲಿಗ ಡಾಮಿನೇಷನ್ ಇದೆ, 5ಕ್ಕೆ5 ಗೆದ್ದಿದ್ದೀರಿ. ಶಕ್ತಿ ಇಲ್ದಿರ ಗೆದ್ದಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಆ ಥರ ಜಾತಿ ಮೇಲೆ ವರ್ಗೀಕರಣ ಮಾಡುವಂಥ ಸಿಸ್ಟಮ್ ಇಲ್ಲ. ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ ಈ ಥರ ಲಿಂಗಾಯತರು, ಈ ಥರ
ಒಕ್ಕಲಿಗ ಬೇರೆ ಬೇರೆ. ಆದರೆ ಪಾರ್ಟಿಯಲ್ಲಿ ನಾವು ಹಿಂದೂ ವಿಚಾರಕ್ಕೋಸ್ಕರನೇ ಆದ್ಯತೆ ಕೊಡೋರು, ಆಯ್ತು. ಹಿಂದೂ ಅದೇ ವಿಚಾರಕ್ಕೋಸ್ಕರನೇ ನಿಜವಾಗಿದ್ದಿದ್ರೆ ಸಾಯುವಂತವ್ರು ನಾವು. ಸರಿ, ಅದೇ ನಿಜವಾಗಿದ್ದಿದ್ರೆ ಚಲವಾದಿ ಸರ್ ಅಭಿಮಾನೋತ್ಸವದ ಹೆಸರಲ್ಲಿ ನಡೆದಿದ್ದೇನ್ ಸರ್? ಹಾಗಾದ್ರೆ ಯಡಿಯೂರಪ್ಪನವ್ರ ಪಕ್ಷಕ್ಕೆ ಇನ್ನೂ ಅನಿವಾರ್ಯ ಅನ್ನೋದು ತೋರಿಸ್ಕೊಂಡಿದ್ದ, ಅಥವಾ ವಿಜಯೇಂದ್ರ ಅವರ ಅಸ್ತಿತ್ವಕ್ಕೆ ಯಡಿಯೂರಪ್ಪನವ್ರು ಇನ್ನೂ ಆಕ್ಟಿವ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಾ, ಅಥವಾ ಲಿಂಗಾಯತ ಸಮುದಾಯಕ್ಕೆ ನಾವು ಇನ್ನೂ ಕೂಡ ಇದ್ದೀವಿ ಯಡಿಯೂರಪ್ಪನವರ ಮೂಲಕ ಅಂತ ತೋರಿಸ್ಕೊಂಡಿದ್ದ? ಅಮಿತ್ ಶಾ ಅವ್ರನ್ನ ಕರೆಸಿ ಮಾಡಿದ್ದೀರಿ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿತ್ತು ಬಿಜೆಪಿ ಅಭಿಮಾನೋತ್ಸವದ ಮೂಲಕ? ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಬಿಜೆಪಿ ಸರ್ಕಾರ ಮಾಡಿದ್ದು ಕರ್ನಾಟಕದಲ್ಲಿ. ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಅನಂತಕುಮಾರ್ ಅವರ ನೇತೃತ್ವದಲ್ಲಿ, ಈಶ್ವರಪ್ಪ ಮುಂತಾದ ಅನೇಕ ಮುಖಂಡರುಗಳು ಹಿಂದೆ ಇದ್ದು ದೊಡ್ಡ ಹೋರಾಟವನ್ನು ರೂಪಿಸಿ ಸರ್ಕಾರವನ್ನು ತಂದವರು. ಇವತ್ತು ರಾಜಕಾರಣದಲ್ಲಿ 50 ವರ್ಷಗಳು ಕಳೆದಿದ್ದರಿಂದ ಅವರಿಗೆ ಇನ್ನು ಮುಂದೆ ಅವರೇನು ರಾಜಕಾರಣದಲ್ಲಿ ಬಂದು ನಾನು ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಏನಿಲ್ಲ. ಇದಾರಲ್ಲ ಸರ್, ಆದರೆ ಅವ್ರಿಗೇನಂತಂದರೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ. ಯಾಕೆ? ಅನೇಕ ಯುವಕರನ್ನು ಬೆಳೆಸಿದ್ದಾರೆ, ಅವರೆಲ್ಲರಿಗೂ ಅವ್ರ ಮೇಲೆ ಅಭಿಮಾನ ಇತ್ತು. ಆ ಅಭಿಮಾನವನ್ನು ಈ ರೀತಿ ತೋರಿಸ್ಕೊಳ್ಬೇಕು. ಮತ್ತು ಕೇಂದ್ರದ ಯಾರಾದರೂ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ನಮ್ಮ ನಾಯಕರು ಬರಬೇಕು, ಆ ಭಾವನೆ ಇತ್ತು. ಅದಕ್ಕೆ ಒಂದು ಅವ್ರಿಗೇನಂತಂತಂದರೆ ಒಂದು ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಎಕ್ಸಿಟ್ ಹೌದು. ಅಂದರೆ ರಾಜಕೀಯದಿಂದ ಅವ್ರೇನು ಹೊರಟೇ ಹೋಗಲಿಲ್ಲ. ಇನ್ನು ಮೇಲೆ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿರಲ್ಲ. ಮೊನ್ನೆನೂ ಅವ್ರು ಏನು ಹೇಳಿದ್ದಾರೆ? ಒಂದೇ ಮಾತು, ಏನು ಈ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ನಾನು ಕ್ಷಮಿಸ್ತೇನೆ, ಇಷ್ಟೇ ಹೇಳಿದ್ದವರು. ಹೀಗೆ ಇರೋದ್ರಿಂದ ಆ ಗೌರವವನ್ನು ನಾವು ಅವರಿಗೆ ಕೊಡಬೇಕಾಗಿತ್ತು, ನಾವು ಕೊಟ್ಟಿದ್ದೇವೆ. ಅದು ಬಿಟ್ಟರೆ ಇಲ್ಲಿ ಜಾತಿವಾರು ನೀವು ಹೇಳಿದಂಗೆಲ್ಲ. ಆಮೇಲೆ ಜಾತಿ ಅನಿವಾರ್ಯ ಅಲ್ವಾ? ಎಲ್ಲ ಪಕ್ಷಗಳಿಗೂ ಜಾತಿಗಳು ಅನಿವಾರ್ಯ. ಯಾಕೆ ಅಂದರೆ ನಾವು ಹುಟ್ಟುವಾಗ ನಿಮ್ಮನ್ನು ಸೇರಿ ಒಂದು ಜಾತಿಯಲ್ಲಿ ಹುಟ್ಟಿದ್ದೇವೆ ಅಲ್ಲ, ಈ ದೇಶದಲ್ಲಿ ಆ ಜಾತಿ ವ್ಯವಸ್ಥೆ ಇದೆಯಲ್ಲ. ಆದರೆ ನಾನು ಈಗಲೂ ಕೂಡ ಎಲ್ಲರನ್ನೂ ಗೌರವಿಸಬೇಕು. ಒಂದು ಯಾವಾಗಲೂ ನಾವು ತಿಳ್ಕೊಳ್ಬೇಕು, ಧಾರ್ಮಿಕ ನಮಗೆ ಯಾವಾಗಲೂ ಮುಖ್ಯ. ನಮ್ಮ ಧರ್ಮಗಳು ಅದೆಲ್ಲಿ ನಾವು ಎಲ್ಲಿ ಅದನ್ನು ಸೀಮಿತಗೊಳ್ಟು ಮಾಡಬೇಕೋ ಅಲ್ಲಿ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಕಡೆಯೆಲ್ಲ ಇದನ್ನು ಮಾಡೋಕ್ಕೆ ಹೋದರೆ ಈಗ ಹೇಳಿದ್ರಲ್ಲ ಈ ರೀತಿ ಆಗುತ್ತೆ, ಓಲೈಕೆ ಆಗುತ್ತೆ. ಆದರೆ ನೀವು ಓಲೈಕೆ ಮಾಡ್ಕೊಳ್ಳಿ, ನಿಮ್ಮ ಓಲೈಕೆನ ಅವರು ಓಲೈಕೆ ಅಂತ ತಿಳ್ಕೊಂಡೇ ಇಲ್ಲ. ಅದಕ್ಕೇ ಥ್ರೆಟ್ಸ್ ಆರ್ ಕಮಿಂಗ್ ಆಲ್ವೇಸ್ ಟು ದಿ ಪಾರ್ಟಿ. ನಾರಾಯಣ ಸ್ವಾಮಿ ಅವರು, ನೀವು ಚಿಂತಕರ ಚಾವಡಿಯಿಂದ ಬರ್ತೀರಿ, ಪರಿಷತ್ನ ವಿಪಕ್ಷ ನಾಯಕರು. ಜಾತಿ ಅನಿವಾರ್ಯ ಅನ್ನುವಂತಹ ಮಾತನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಆಗಿದ್ರೆ ಏನಾಯ್ತು? ಮೌಲ್ಯಾಧಾರಿತ ರಾಜಕಾರಣ ಆಗದೇ ಇಲ್ವಾ ಈಗ ಹಾಗಿದ್ರೆ? ನಾನು ಹೇಳಿದ್ದು ಜಾತಿ ಅನಿವಾರ್ಯ ಅಂತಲ್ಲ ನಾನು ಹೇಳಿದ್ದು, ನೀವು ಅದನ್ನು ತಪ್ಪಾಗಿ ಗ್ರಹಿಸಿದ್ರಿ ಅಂತ ಕಾಣುತ್ತೆ. ನೀವು ಹೇಳಿದ್ದು ನಾವು ಹುಟ್ಟಿದ ಜಾತಿ ಅನಿವಾರ್ಯ ಅಂತ ಹೇಳಿದ್ರಿ, ಈ ಜಾತಿ ಅನಿವಾರ್ಯ ಅಂತ ಹೇಳಿದ್ರಿ. ನಾವು ಹುಟ್ಟಿದಾಗ ಒಂದು ಜಾತಿಯಲ್ಲೇ ಹುಟ್ಟುತ್ತೇವೆ. ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀವಲ್ಲ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿ, ನೀವ್ಯಾವ ಜಾತಿ, ಇವರಿಗೆ ವೆಯ್ಟೇಜ್ ಕೊಡಬೇಕು, ಇವರಿಗೆ ಇದು ಕೊಡಬೇಕು ಅನ್ನೋದು ಅಲ್ಲಿಂದಲೇ ತೀರ್ಮಾನ ಆಗುತ್ತಲ್ವ, ಅಲ್ಲಿಂದ ಬರುತ್ತಲ್ಲ. ಅದರಲ್ಲಿ ಕಾಂಗ್ರೆಸ್ ಇರ್ಬೋದು. ನಾನು ಈ ವಿಚಾರ ಬಂದಾಗ ಕಾಂಗ್ರೆಸ್ ಬೇರೆ ಇಟ್ಟು ನೋಡೋದಿಲ್ಲ, ಬಿ ಜೆ ಪಿನ ಬೇರೆ. ಯಾಕೆಂದರೆ ಎರಡೂ ಪಾರ್ಟಿಗಳು ಮಾಡಬೇಕಾಗಿರೋದು ಅವ್ರಿಗೆ ವೆಯ್ಟೇಜ್ ಕೊಡಬೇಕು, ಅವರಿಗೆ ನೀವು ಅವಕಾಶಗಳನ್ನು ಕಲ್ಪಿಸಬೇಕು ಅಂದಾಗ ಜಾತಿ ಮೇಲೂ ನೀವು ಅವರನ್ನು ತೊಗೊಳ್ಬೇಕಾಗ್ತದಿಲ್ಲ ಅಂತಂದರೆ ಹೇಗಾಗುತ್ತೆ? ಅದನ್ನು ಹೇಳಿದೆ. ನಾವು ಯಾವಾಗಲೂ ಇದನ್ನು ಚಿಂತೆ ಮಾಡಬೇಕು. ದೇಶ ಮೊದಲಾಗಬೇಕು, ನಮಗೆ ದೇಶ ಮೊದಲಾಗಬೇಕು. ಮೊದಲಾಗಲಿಲ್ಲ ಅಂದರೆ ಏನಾಗುತ್ತೆ? ಮುಖ ನೋಡಿ ಮಣೆ ಹಾಕಿದ್ರು ಅಂತಲ್ಲ, ಅದಾಗ್ಬಿಡುತ್ತೆ. ಅದಕ್ಕೆ ನಾವು ಅದನ್ನು ನೋಡೋದಿಲ್ಲ. ವಾಪಸ್ ಬರೋಣ. ಆಡಳಿತ ಪಕ್ಷವನ್ನ ಸರಿದಾರಿಗೆ ತರೋ ವಿರೋಧ ಪಕ್ಷದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಯ ಪರಾಮರ್ಶೆಗೆ. ಆರ್ ಅಶೋಕ್ ಸರ್, ತಮಗೂ ಗೊತ್ತಿದೆ, ಪೇ ಸಿಎಂ ಹಾಗೆ 40% ಕಮಿಷನ್ ಅನ್ನು 2 ಕ್ಯಾಂಪೇನ್ ಅನ್ನ ಕಾಂಗ್ರೆಸ್ ಎಷ್ಟು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತು ಅಂದ್ರೆ ಸರ್ಕಾರ ಬದಲಾಗೋ ಹಂತಕ್ಕೆ. ನಿಮ್ಮ ಕೈಯಲ್ಲಿ ಈ ಪಂಚ ಗ್ಯಾರಂಟಿಗಳದ್ದೇ ಲೆಕ್ಕ ಹೇಳ್ತೀನಿ ಸರ್. ಯುವ ನಿಧಿ, ಚಲವಾದಿ ಸರೇ ಹೇಳ್ದಂಗೆ, ಹಾಗೆ ಜೊತೆಗೆ 56,000 ಪೋಸ್ಟಿಂಗ್ ಅಂದ್ರು ಇವತ್ತಿಗೂ ಉದ್ಯೋಗಾಕಾಂಕ್ಷಿಗಳು ಬೀದಿಲಿದ್ದಾರೆ. ಸೊ ಯುವ ನಿಧಿ ಎಷ್ಟು ಸಕ್ಸಸ್ ಆಗಿದೆ, ಫೇಲ್ಯೂರ್ ಆಗಿದೆ ನಿಮ್ಮ ಕಣ್ಮುಂದೆ ಇದೆ. ಹಾಗೆ ಮಹಿಳೆಯರು 5,000 ಕೋಟಿ ಮಿಸ್ಸಿಂಗ್ ಇದೆ, ಅದನ್ನು ನೀವು ಕೇಳ್ಬೋದಾಗಿತ್ತು. ವಿದ್ಯುತ್ ಫ್ರೀ ಕೊಡ್ತಾ ಇರೋದು ಸರ್, ನಿಮ್ಮ ಲೆಕ್ಕ, ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲೇ ಇರೋ ಹಾಗೆ 42,000 ಕೋಟಿಯಷ್ಟು ಹಣ ಎಸ್ಕಾಮ್ಗಳು ಸಾಲದ ಕೂಪದಲ್ಲಿ ಸಿಲ್ಕ್ ಹಾಕೊಂಡಿದೆ. ಹಿಂಗೆ ಒಂದೊಂದೇ ಲೆಕ್ಕ ಹಾಕ್ತಾ ಹೋದ್ರೆ ಸರ್, ಈ ಪಂಚ ಗ್ಯಾರಂಟಿಗಳ ಇಲಾಖೆಯದ್ದು ಕೂಡ ನೀವು ಒಂದೊಂದು ಕ್ಯಾಂಪೇನ್ ಅಂದ್ರೂ ಕೂಡ 5 ಕ್ಯಾಂಪೇನ್ ಮಾಡ್ಬೋದು. ಬಟ್ ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಮಾತ್ರ ಸೀಮಿತವಾಗೋಯ್ತಾ ವಿರೋಧ ಪಕ್ಷದ ಕ್ಯಾಂಪೇನ್ ಅಂತ ಹೇಳಿ? ವಿಧಾನಸಭೆ ಅಧಿವೇಶನದಲ್ಲೇ ನಾವು
ಈ 2,000 ರೂಪಾಯಿ ಕೊಡ್ತಾರಲ್ಲ ಮಹಿಳೆಯರಿಗೆ, 5,000 ಕೋಟಿ ಲೂಟಿ ಮಾಡಿದ್ದೀರಾ ಅಂತ ಕಂಡಿಡಿದವರೇ ನಾವು. ಅದನ್ನು ಪ್ರಸ್ತಾವ ಮಾಡಿದ್ದೆ ನಾನು. ಅದಾದಮೇಲೆ ತಬ್ಬಿ ಬಾಬಿದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ. ಅವ್ರು ಹೇಳಿದ್ರು ನನಗೆ ಗೊತ್ತೇ ಇಲ್ಲ. ಫೈನಾನ್ಸ್ ಅವ್ರ ಕಡೆ ತಿರುಗಿ ನೋಡ್ತಾರೆ. ಮಂತ್ರಿ ಡಿ ಕೆ ಶಿವಕುಮಾರ್ ಎದ್ದೇಳ್ತಾರೆ, ಪಾಪ ಆಯಮ್ಮ ಏನು ಮಾಡ್ತಾಳೆ, ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತೇಳಿ. ಅಂದರೆ ಸರ್ಕಾರ ಈ 5,000 ಕೋಟಿ ಲೂಟಿ ಹೊಡೆದಿರೋದ್ರ ಬಗ್ಗೆ ಮುಖ್ಯಮಂತ್ರಿಗೆ ಗೊತ್ತಿಲ್ಲ. ಇದನ್ನು ಹೊರಗೆ ತಂದಿದ್ದಾರು ನಾವೇ. ಅನ್ನಭಾಗ್ಯದಲ್ಲಿ 700 ಕೋಟಿ ಕೊಡಬೇಕು, ಕೈ ಎತ್ಬಿಟ್ಟಿದ್ದಾರೆ, ಅದನ್ನು ಹೊರಗಡೆ ತಂದಿದ್ದೀರಿ ನಾವು. ಈಗ ಉದ್ಯೋಗ ಅದಂತೂ ಸುಮ್ಮನೆ ಯೋಜನೆ ಅಷ್ಟೇ. ಏನು 3 ನಯ ಪೈಸದ ಯಾರಿಗೂ ಉದ್ಯೋಗ ಇಲ್ಲೋ ಅವ್ರಿಗೆ ಹಣ ಸೇರ್ತಾ ಇಲ್ಲ. ಇವ್ರು ಹಾಕಿರೋ ಕಂಡೀಷನ್ಗಳನ್ನೆಲ್ಲ ನೋಡಿಬಿಟ್ರೆ ಯಾರಿಗೂ ಸೇರ್ತಾನೆ ಇಲ್ಲ. ಅಂದರೆ ಇವ್ರ ಪಂಚ ಗ್ಯಾರಂಟಿ ಏನಿದೆ, ಆ ಗ್ಯಾರಂಟಿ ಜನ ಏನು ತಿಳ್ಕೊಂಡಿದ್ರು, ಎಲ್ಲೋ ಈ ಕಾಂಗ್ರೆಸ್ ಅವರು ಎಲ್ಲಿಂದನೋ ತಂದುಬಿಡ್ತಾರೆ ದುಡ್ಡು, ನಮ್ಮ ದುಡ್ಡಲ್ಲಿ ಇವ್ರು ಕೊಡಲ್ಲ, ಕಾಂಗ್ರೆಸ್ ಬೇರೆ ಕಡೆಯಿಂದ ಎಲ್ಲೋ ತರ್ತಾರೆ, ಆಕಾಶದಿಂದ ತರ್ತಾರೆ ಅಂತ ತಿಳ್ಕೊಂಡಿದ್ರು. ಇವ್ರೇನು ಮಾಡಿದ್ರು? ಎಣ್ಣೆ ಮೇಲೆ ಟ್ಯಾಕ್ಸ್, ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸ್, ಕರೆಂಟು ಶಾಕ್ ಹೊಡೆಯೋ ರೀತಿ ಮಾಡಿಬಿಟ್ರಿ. ಮನೆ ಕಸ, ಮೊದಲೆಲ್ಲ ಕಸಕ್ಕೆ ಒಂದು ಟ್ಯಾಕ್ಸ್ ಹಾಕ್ತಾಯಿದ್ರಿ, ಪ್ರತಿ ಮನೆಗೂ ಇಷ್ಟು ಅಂತ ಹಾಕ್ತೀರಿ. ಇವ್ರು ಕೆ ಜಿ ಲೆಕ್ಕ ಶುರು ಮಾಡಿದ್ರು, ಯಾರ ಮನೇಲಿ ಎಷ್ಟು ಕೆ ಜಿ ಬರ್ತದೆ ಆಚೆ ಕಸ ಅಂತ. ಅಶೋಕ್ ಈಗ ಈ ರೀತಿ ಟ್ಯಾಕ್ಸ್ಗಳು ಹಾಕಿ ನೀವು ಹೊರೆ ಹಾಕಿದ್ದೀರಾ. ನೀವೇನು ಗ್ಯಾರಂಟಿ ಕೊಡ್ತಾ ಇದ್ದೀರಾ, ಒಂದು ಕಡೆ ಹೊರೆ ಹಾಕ್ತಾ ಇದ್ದೀರಾ. ಅದೇ ಮನೆ ಮೇಲೆ ಯಾರ ಮನೆಗೆ 2,000 ಕೊಡ್ತಾ ಇದ್ದೀರೋ ಆ ಮನೆಗೆ ನೀವು 6,000 ರೂಪಾಯಿ ಟ್ಯಾಕ್ಸ್ ಹಾಕಿದ್ದೀರಾ. ಕರೆಕ್ಟ್ ಈ ಸರ್. ಉಪಯೋಗ ಏನ್ ಬಂತು ಅಲ್ಲ, ನೀವು? ಲಾಜಿಕಲ್ ಎಂಡ್ ಎಲ್ಲಿ ಬಂತು? 5,000 ಕೋಟಿ ಮಿಸ್ಸಿಂಗ್ ಅಂತಂದ್ರಿ, ಹೌದು, ವಾಪಸ್ ಬರಲಿಲ್ಲ, ಸಚಿವೆ ಮುಂದುವರೆದಿದ್ದಾರೆ, ಗ್ಯಾರಂಟಿನೂ ನಿಂತಿಲ್ಲ. 750 ಕೋಟಿ ಅಂದ್ರೆ ಮುನಿಯಪ್ಪನವ್ರು ಇವತ್ತು ಕೂಡ ಆರಾಮಾಗಿದ್ದಾರೆ, ಆ ದುಡ್ಡು ವಾಪಸ್ ಬಂದಿಲ್ಲ. ಲಾಜಿಕಲ್ ಎಂಡ್ ಇದು ಸರ್. ಮಿಸ್ಸಿಂಗ್ ಅಂತ ನೀವು ತೋರಿಸಿದ, ನೀವೇ ಕಂಡಿಡಿದ 5,000 ಕೋಟಿ ಜನರಿಗೆ ತಲುಪಿದ್ರೆ ಅದು ಆಕ್ಚುಲಿ ಯಶಸ್ಸು ಆಗ್ಲಿಲ್ಲ ಬಿಜೆಪಿ ಕಡೆಯಿಂದ. ಅದು ನಾವು ಅಧಿವೇಶನದಲ್ಲಿ ಕೇಳಿದ್ಕೆ ಆ ಮಂತ್ರಿ ಕಣ್ಣೀರು ಹಾಕಿದ್ದು. ಕಣ್ಣೀರ್ ಹಾಕಿ ಅಷ್ಟೇನಾ ಸರ್? ಹಾಗಾದ್ರೆ ಬಿಜೆಪಿ ಮಂತ್ರಿ ಕಣ್ಣಲ್ಲಿ ನೀರು ಹಾಕ್ಸೋದು ಅಷ್ಟೇನಾ? ಅಲ್ಲಲ್ಲ, ಇರ್ಬೋದು, ಮಂತ್ರಿನೇ, ಮಹಿಳೆ ಆದ್ರೂ ಅಷ್ಟೇ, ಜೆಂಟ್ಸ್ ಆದ್ರೂ ಅಷ್ಟೇ, ಯಾರಾದ್ರೂ ದಲಿತರಾಗ್ಲಿ ಮುಂದುವರಿ, ಯಾರು ಮಂತ್ರಿನೇ. ಆಮೇಲೆ ಮುಖ್ಯಮಂತ್ರಿ ಹೇಳಿದ್ರು ನಾನು ಅದನ್ನ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಪ್ರಶ್ನೆ ಇಲ್ಲ, ವಸೂಲಿ ಮಾಡೇ ಮಾಡ್ತೀರಿ, ಅವ್ರಿಗೆ ವಾಪಸ್ ಕೊಡ್ತೀರಿ ಅಂತ ಬಿಜೆಪಿ ಈಗಾಗಲೇ ಜನ ಕೇಳಿದಿರಿ, ಕೊಡಿಸ್ತೀರಿ. ಅದನ್ನ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ನೀವು ಇಲ್ಲ. ಟ್ಯಾಕ್ಸ್ ಗಳ ಬಗ್ಗೆ ಮಾತನಾಡ್ತಿದ್ರಿ ಚಲವಾದಿ ಸರ್. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರ ಬಗ್ಗೆ ಕಾಂಗ್ರೆಸ್ ಮತ್ತೊಂದು ಯಶಸ್ವಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಹೊರಟಿದೆ. ಅವ್ರ ಪ್ರಕಾರ ಅದು ಯಶಸ್ವಿ ಆಗತ್ತೆ ಅಂತ ಹೇಳಿ ನಾನು ಇದನ್ನೇ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ನೆನ್ನೆ ಕೂಡ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ವಿಕೃತ ಆನಂದ, ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡಿ ಪ್ರಧಾನಿ ಅವರು ವಿಕೃತ ಆನಂದ ಪಡ್ತಿದ್ದಾರೆ. ಸರ್, ಬಿಜೆಪಿ ಕೈಲಿ, ಅದರಲ್ಲೂ ರಾಜ್ಯ ಬಿಜೆಪಿ ಕೈಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಇದೆ. ಯು ಕ್ಯಾನ್ ಆಸ್ಕ್. ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಕರ್ನಾಟಕದಲ್ಲಿ 2 ಬಾರಿ ಜಾಸ್ತಿ ಆಗಿದೆ. ಅದನ್ನ ಕಮ್ಮಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಹತ್ರ ಆಪ್ಷನ್ ಇದ್ರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ನೀವು ಇದನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾನೆ ಇಲ್ಲ. ಅವ್ರು ಹೇಳ್ತಿದ್ದಾರೆ ಬೆಲೆ ಏರಿಕೆ, ನೀವು ಬೇರೆ ದೇಶದ ಕಂಪ್ಯಾರಿಸನ್ ಕೊಡ್ತಾ ಇದ್ದೀರಿ, ಇಲ್ಲಿನ ರಾಜ್ಯ ಸರ್ಕಾರ ಏನು ಮಾಡ್ತಿಲ್ಲ, ಅದನ್ನ ನೀವೆಲ್ಲಿ ಕ್ಯಾಂಪೇನ್ ಮಾಡ್ತಿದ್ದೀರಿ? ನೋಡಿ, ನಮ್ಮ ಕ್ಯಾಂಪೇನು ಭಾಳಷ್ಟು ನಡೆದಿದೆ. 2 ಬಾರಿ ಡೀಸೆಲ್ ಪೆಟ್ರೋಲ್ ರೇಟ್ಗಳನ್ನು ಇವರು ಹೆಚ್ಚಿಸಿದ್ದಾರೆ. ಟ್ಯಾಕ್ಸನ್ನು ರೇಟ್ ಹೆಚ್ಚಿಸೋಕೆ ಬರೋದಿಲ್ಲ ಇವ್ರಿಗೆ. ರೇಟನ್ನು, ಬೇಸ್ ಪ್ರೈಸನ್ನು ಹೆಚ್ಚಿಸ್ತಕ್ಕಂಥವ್ರು ಕಂಪನಿಗಳು ಮಾತ್ರ. ಅದು ಕೇಂದ್ರ ಸರ್ಕಾರದ ಕೈಯಲ್ಲೂ ಇಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲೂ ಇಲ್ಲ. ಅದು ಕಂಪನಿಗಳು ಹೆಚ್ಚಿಸ್ತವೆ. 2 ಲಕ್ಷ ಕೋಟಿಗಿಂತ ಹೆಚ್ಚು ಯುದ್ಧ ಶುರು ಆದಮೇಲೆ ಇವತ್ತು ಲಾಸಲ್ಲಿದೆ ಆ ಕಂಪನಿಗಳು. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಮೋದಿಜಿಯವರು ತಮಗೆ ಬರ್ತಕ್ಕಂಥ ಟ್ಯಾಕ್ಸ್ ಏನಿತ್ತಲ್ಲ ಅದನ್ನು ಕಡಿಮೆ ಮಾಡಿಬಿಟ್ರು. ಯಾಕೆ ಅಂತಂದರೆ ದೇಶದ ಜನರ ಮೇಲೆ ಇದರ ಹೊರೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಇದು ಆಗಿದ್ದು 10 ರೂಪಾಯಿ 1 ಲೀಟ್ರ್ನ ಮೇಲೆ, ಡೀಸೆಲ್ ಮೇಲೆ ಆಗಲಿ ಪೆಟ್ರೋಲ್ ಮೇಲೆ ಕಡಿಮೆ ಮಾಡಿಬಿಟ್ರು. ಯಾಕೆ? ದೇಶದ ಜನರ ಮೇಲೆ ಹೊರೆ ಬೀಳಬಾರ್ದು ಅಂತ. ಈಗ ಕೇಂದ್ರ ಸರ್ಕಾರ ಹೆಚ್ಚಿಸಲಿಲ್ಲ ಟ್ಯಾಕ್ಸನ್ನು. ಈಗ ಆಯಿಲ್ ಕಂಪನಿಗಳು 3 ರೂಪಾಯಿ ಜಾಸ್ತಿ ಮಾಡಿವೆ. ಇದು ಬೇಸ್ ಪ್ರೈಸ್. ಇದರಿಂದ 1 ರೂಪಾಯಿ ಕೂಡ ಕೇಂದ್ರಕ್ಕೆ, ಇದರಿಂದ 1 ರೂಪಾಯಿ ಕೂಡ ಹೋಗಲ್ಲ. 3 ರೂಪಾಯಲ್ಲಿ ರಾಜ್ಯ ಸರ್ಕಾರಕ್ಕೆ 30% ಇದರ ಮೇಲೆ ಟ್ಯಾಕ್ಸ್ ಬರುತ್ತೆ. ಇದು KST. ಈ KST 3% ಬರೆದ್ರೆ 1.5 ರೂಪಾಯಿ ಬಂದಾಯಿತು. ಯಾಕಂತಂದರೆ ಮೊದಲು ಇದ್ದಿದ್ದು 100 ರೂಪಾಯಿ ಇದ್ದಿದ್ದು 105 ರೂಪಾಯಿ ಆಗಿದೆ. ಅದರ ಮೇಲೆ ಏನಾಗುತ್ತೆ, 30% ಅಂತಂದರೆ ಇವ್ರಿಗೆ ಎಷ್ಟು ಬರ್ತದೆ? 1.5 ರೂಪಾಯಿ ಬರ್ತದೆ.
ಈ ವಿಕೃತ ಆನಂದ ಅಂತ ಹೇಳಿದ್ರಲ್ಲ, ವಿಕೃತ ಅಲ್ಲ ಈ ಭಾಷೆ ಪರಿಭಾಷೆ ಯಾರಿಗೆ ಅರ್ಥ ಆಗತ್ತೆ ಅಂದರೆ ಆ ವಿಕೃತ ಮನಸ್ಥಿತಿ ಇರೋರಿಗೆ ಮಾತ್ರ ಅರ್ಥ ಆಗತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳು ಆ ಮಾತು ಮಾತಾಡಿದ್ದಾರೆ. ಅದಕ್ಕೆ ನಾನು ಈ ನಾನು ಪ್ರಶ್ನೆ ಅವರಿಗೆ ಕೇಳಿದ್ದು ಕೇಳ್ತೇನೆ, ನಿಮ್ಮ ಯೋಗ್ಯತೆಗೆ ಕೇಂದ್ರ ಏನೂ ಮಾಡದೇ ಇದ್ರು ಅವರನ್ನು ನಿಂದಿಸೋದ್ರ ಬದಲು ನಿಮಗೆ ಬರ್ತದಲ್ಲ 1.5 ರೂಪಾಯಿ ಬಂತಲ್ಲ, ನಾನು ಈ ಟ್ಯಾಕ್ಸ್ ಅನ್ನೋದ್ರ ಮೇಲೆ ಹಾಕೋಲ್ಲ, ನಾನು ತಗೊಳ್ಳಲ್ಲ ಅಂತ ಯಾಕೆ ಹೇಳೋಕ್ಕಾಗಲಿಲ್ಲ ಅದೇ ಬಾಯಿಂದ? ಸರಿ ಸರ್, ನಾನು ಅದಕ್ಕೆ ಕೇಳಿದ್ದು ಅಶೋಕ್ ಅವರೇ, ಇದನ್ನ ಅಂದ್ರೆ ಹಿಂಗೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದು ರಾಜ್ಯ ಸರ್ಕಾರಕ್ಕೆ ಲಾಭ ಆಗ್ತಿದೆ ಅನ್ನೋದನ್ನ ನೀವು ಜನರಿಗೆ ತಿಳಿಸುವಲ್ಲಿ ನಿಜವಾಗ್ಲೂ ಯಶಸ್ವಿ ನೀವಾಗಿದ್ದೀರಾ ವಿರೋಧ ಪಕ್ಷವಾಗಿ? ಅಲ್ಲ, ಈಗ ನಾರಾಯಣ ಸ್ವಾಮಿ ಅವರು ಅಲ್ಲಿಗೆ ಕಟ್ ಮಾಡಿದ್ರು. ಇಲ್ಲಿ ಬಂದಿರೋರ್ಗೂ ಕಾಂಗ್ರೆಸ್ ನನ್ನ ಸ್ನೇಹಿತರಿಗೂ ಅರ್ಥ ಆಗಲಿ. ವರ್ಷಕ್ಕೆ ಎಷ್ಟು ಬರುತ್ತೆ ಗೊತ್ತಾ? ಇದರಿಂದ 6,000 ಕೋಟಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. 6,000 ಕೋಟಿ ಟ್ಯಾಕ್ಸ್. ಇವತ್ತು ಬೆಲೆ ಏರಿಕೆ ಆಗಿರೋದ್ರಿಂದ 6,000 ಕೋಟಿ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಏನು ಬರುತ್ತೆ? 0, ಏನು ಬರಲ್ಲ. ಅಂದರೆ ಬೆನಿಫಿಟ್ ಯಾರು? ವಿಕೃತ ಮನಸ್ಥಿತಿ ಯಾರ್ದು? ಸಿದ್ದರಾಮಯ್ಯದು ವಿಕೃತ ಮನಸ್ಥಿತಿ. ಅವ್ರು ಹೇಳ್ಬೇಕಾಯ್ತು, ನನಗೆ ಬಂದಿದೆ ಟ್ಯಾಕ್ಸ್ 6,000, ನಾನು ತಗೊಳಲ್ಲ ಅಂತ ಹೇಳಿದರೆ ನೀನು ವಿಕೃತ ಅಲ್ಲ ಅಂತ ನಾವು ಹೇಳ್ತಾ ಇದ್ರು. ವಿಕೃತಿ ಇರೋದು ನಿನ್ನಲ್ಲಿ, ಅದನ್ನು ಮುಚ್ಚಿ ಮಡಗ್ತಾ ಇದೆಯಾ. ನಾನು 16 ಬಡ್ಜೆಟ್ ಮಾಡಿದೆಯಲ್ಲ, ಇದು ಕಾಮನ್ ಸೆನ್ಸ್ ಗೊತ್ತಿಲ್ವ ನಿನ್ಗೆ? 6,000 ಕೋಟಿ ನಿನಗೆ ಬರ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇಲ್ಲ ಅಂತ. ವಿಕೃತ ಮನಸ್ಥಿತಿ ಯಾರ್ದು? ಇದನ್ನು ನಾವು ರಾಜ್ಯದ ಜನತೆ ಮುಂದೆ ತಗೊಂಡೋಗೋರಿದ್ದೀರಿ. ಅದಕ್ಕೋಸ್ಕರ ಈಗಾಗಲೇ ನಾವು ಪಾರ್ಟಿ ಮೀಟಿಂಗಲ್ಲೂ ಇದನ್ನು ಆಗಲೇ ಅಜೆಂಡಾ ಮಾಡಿದ್ದೀರಿ. ಈ ಚಾರ್ಟನ್ನು ಮಾಡ್ತಾ ಇದ್ದೀರಿ, ಎಷ್ಟು ಟ್ಯಾಕ್ಸು ಯಾರ್ಯಾರಿಗೆ ಬರುತ್ತೆ, ಏರಿಕೆ ಆದರೆ ಯಾರ್ಯಾರಿಗೆ ಏನೇನು ಬರುತ್ತೆ ಅಂತ. ಈ ಏರಿಕೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ನಯ ಪೈಸಾನು ಬರಲ್ಲ. ಐ ಆಮ್ ಸಾರಿ ಸರ್, ನೀವು ಇನ್ನೂ ಚಾರ್ಟ್ ಪ್ರಿಪೇರ್ ಮಾಡ್ತಿದ್ದೀರಿ. ಇಟ್ಸ್ ಅ ಬ್ಯಾಟಲ್ ಆಫ್ ನರೇಟಿವ್ ಅಂಡ್ ಕಾಂಗ್ರೆಸ್ ಇಸ್ ಕ್ಲಿಯರ್ಲಿ ವಿನ್ನಿಂಗ್ ಇನ್ ದಿಸ್. ನೀವು ಇನ್ನೂ ಚಾರ್ಟ್ ಮಾಡ್ತಾ ಕೂತಿದ್ದೀರಿ. They cannot win. They are winning, sir. ನೋಡಿ, ಈಗ ಸಿದ್ದರಾಮಯ್ಯನವರು ಅಷ್ಟು ದೊಡ್ಡ ಸಮಾವೇಶದಲ್ಲಿ ವಿಕೃತ ಅವ್ರು ಆನಂದ, ಪೆಟ್ರೋಲ್ ಬೆಲೆ ಜಾಸ್ತಿ ಅವ್ರು ಅಂದಿದ್ದು ರೀಚ್ ಆಗೋಗ್ಬಿಟ್ಟಿದೆ ಜನರಿಗೆ. ಸುಳ್ಳು ಹೇಳಿ ದೇಶ ಗೆಲ್ಲಕ್ಕಾಗಲ್ಲ ಅವರು. ನಾನು ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ, ಇನ್ನೊಂದು ಹೇಳ್ತೇನೆ. ಈಗ ಯುದ್ಧ ಇರಲಿಲ್ಲ, ಯಾವುದೇ ಸಮಸ್ಯೆ ಇರಲಿಲ್ಲ. ಇವತ್ತು ಕಂಟ್ರೋಲ್ ಇಲ್ಲದೆ ಸಿಲಿಂಡರ್ಗಳು ಸಿಗ್ತವೆ. ಕಂಟ್ರೋಲ್ ಲೆಸ್ ಆಗಿ ಪೆಟ್ರೋಲನ್ನು ಯೂಸ್ ಮಾಡ್ಬೋದಿತ್ತು. ವೀರಪ್ಪ ಮೊಯ್ಲಿ ಅವರು ಆಗಿದ್ದಾಗ 7.5 ರೂಪಾಯಿ ಒಂದೇ ದಿನ ರೈಸ್ ಮಾಡಿದ್ರು. ಇಡೀ ದೇಶದಲ್ಲಿ ದೊಡ್ಡ ಇದಾಯ್ತು. ಇದು ಕಂಪನಿ ಮಾಡಿರೋದು. ಆವತ್ತು ಕಾಂಗ್ರೆಸ್ನ ಕೈಯಲ್ಲೇ ಇತ್ತು. 7.5 ರೂಪಾಯಿ ಜಾಸ್ತಿ ಮಾಡಿದ್ರು. ಮಾಡಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ಮೇಲೆ ಈ ಮಿತ ಬಳಕೆ ಮಾಡಿ ಅಂತ. ಅದಕ್ಕೆ ಯಾಕೆ ಟ್ರೋಲ್ ಮಾಡಲಿಲ್ಲ ಕಾಂಗ್ರೆಸ್ನವರು? ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು 6 ಮಾತ್ರ ಸಿಲಿಂಡರ್ ಕೊಡೋದು ಅಂತೇಳಿ ಇದು ಮಾಡಿದಾಗ ಹೋಗಿ ಅವರೇ ಅರ್ಧ ಹಾಕಿದ್ರಲ್ಲ. ಇವತ್ತೇನಾದರೂ ಅಂಥ ಸಮಸ್ಯೆ ಇದೆಯಾ? ಇವತ್ತು ಹೆರ್ಮೂಸಿಂದ ನಮ್ಮ ಹಡಗುಗಳು ಬರ್ತಾ ಇಲ್ಲ. ಇಂಥ ಸಂದರ್ಭ ಇದ್ದರೂ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೆಚ್ಚು ಬೆಲೆ ಆಗಿದ್ದರೂ ಕೂಡ ಇವತ್ತಿಗೂ ಕೂಡ ಜನರನ್ನು ಸಂಕಷ್ಟಕ್ಕೆ ಸಿಗಲಾರದ ರೀತಿಯಲ್ಲಿ ಮೋದಿಜಿಯವರು ಇವತ್ತು ನಡ್ಕೊಳ್ತಿದಾರಲ್ಲ. ಇದಕ್ಕೆ ಯಾಕೆ ಉತ್ತರ ಇಲ್ಲ? ಅಲ್ಲ, ಈಗ ಇವರ ವಿಕೃತ ಮನಸ್ಸಿಗೆ ಒಂದು ಕಾರಣ ಇರ್ಬೋದು. ಏನು ಇಷ್ಟು ಬೆಲೆ 3 ರೂಪಾಯಿ ಆಗಿದ್ದರಿಂದ, ಇದು 3 ರೂಪಾಯಿ ಹೆಚ್ಚಿದ್ರಿಂದ ನನಗೆ 1.5 ರೂಪಾಯಿ ನನಗೆ ಸಿಗ್ತಾ ಇದೆ, ಕೇಂದ್ರಕ್ಕೆ ಏನೂ ಸಿಗ್ತಾ ಇಲ್ಲ ಅಂತ ಅವರು ವಿಕೃತಿಯಿಂದ ನಗ್ತಾ ಇರ್ಬೋದು ಅಷ್ಟೇ. ಅದರಿಂದ ಏನು ನಡೆಯೋದಿಲ್ಲ. ಇದಕ್ಕೆ ಈ ರಾಜ್ಯದ ಜನ, ದೇಶದ ಜನ ಉತ್ತರ ಕೊಡ್ತಾರೆ. ಈಗ ಇವರು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೂ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ನೀವು, ಎಲ್ಲ ನಾವು ಉತ್ತರ ಕೊಡೋದಕ್ಕಿಂತ ಹೆಚ್ಚಿಗೆ ಜನ ಕೊಡ್ತಿದ್ದಾರೆ ಈ ಕಾಂಗ್ರೆಸ್ನ ಮನಸ್ಥಿತಿಗಳಿಗೆ. ಮೇಡಮ್ ಅವ್ರು ಹೇಳಿದ್ರು, ಅವರು ಸಮಾವೇಶ ಮಾಡಿ BJPನ ಬೈತಾ ಇದ್ದಾರೆ ಅಂತ. ಸರ್ಕಾರ ದುಡ್ಡು ತಗೊಂಡು 12 ಕೋಟಿ ತಗೊಂಡು ಸಮಾವೇಶ ಮಾಡಿದ್ದಾರೆ. ನಾವು ಸರ್ಕಾರ ದುಡ್ಡು ತಗೊಂಡು ನಾವು ಸಮಾವೇಶ ಮಾಡೋಕ್ಕಾಗ್ತೈತಾ? ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು ವಿರೋಧ ಪಕ್ಷವಾಗಿ. ಅದನ್ನು ನಾವು ಮಾಡ್ತೀರಿ, 100% ಮಾಡ್ತೀರಿ. ಈ 12 ಕೋಟಿ ದುಡ್ಡು ಸರ್ಕಾರದಲ್ಲ, ಅದು ಜನ ಟ್ಯಾಕ್ಸ್ ಪೇ. ಮಾಡ್ತೀವಿ ಅಂತೀರಿ. ಆಲ್ರೆಡಿ ಅವ್ರು ಮಾಡಿ ಅಧಿಕಾರಕ್ಕೆ ಬಂದು ಕೂತಾಯ್ತು ಈಗ 3 ವರ್ಷ. ಇದೇ ಸಿದ್ದರಾಮಯ್ಯ 2017ರಲ್ಲೂ ಹೇಳಿದ್ರು, ನಾನೇ ಇನ್ನು 10 ವರ್ಷ ಅಂತ. ಗೆದ್ರ? ನಮ್ಮ ಬ್ಯಾಕ್ ನೇರವಾದ ಪ್ರಶ್ನೆ. ಗೆಲ್ಲಿಲ್ಲ. ಅವೆಲ್ಲ ನೋಡಿ, ಕರ್ನಾಟಕದಲ್ಲಿ
ಆ ಗೆಲುವು ಕಂಟಿನ್ಯೂಸ್ ಆಗಿ ನಾನು ಗೆಲ್ತೀನಿ ಅನ್ನೋ ಚಾಪ್ಟರ್ ಎಲ್ಲ ಹೊರಟೋಗಿದೆ. ಸರ್, ನೀವು ಬೀದಿಗೆ ಇಳಿತೀನಿ ಅಂತ ಹೇಳ್ತಿದ್ದೀರಿ ಸರ್. ಕರೆಕ್ಟ್ ಒಂದೆರಡು ಸತಿ ಬೀದಿಗೆ ಇಳಿದ್ರಿ, ಏನಾಯ್ತು? ನಿಮ್ಮ ಅಧ್ಯಕ್ಷರು ಮಂಡ್ಯ ಕಡೆಗೆ ಹೊರಟ್ರು, ಬಾಗಲಕೋಟೆಯಲ್ಲಿ ಇನ್ನೊಂದು ಬೀದಿಗೆ ಇಳಿಯೋ ಹೋರಾಟ ಶುರುವಾಯ್ತು. ಅವ್ರ ಪಾಪ ಬೆಳಗಾವಿಗೆ ಹೋದ್ರು, ಸದಾಶಿವನಗರದಲ್ಲಿ ಇನ್ನೊಂದು ಮೀಟಿಂಗ್ ಆಯ್ತು. ಇದನ್ನ ನಾವು ಹೇಳ್ತಿರೋದು ಸರ್, ನೀವು ಬೀದಿಗೆ ಇಳಿಯೋ ಪ್ರಯತ್ನ ಮಾಡ್ತಿದ್ದೀರಿ, ಬಟ್ ಎಲ್ಲರೂ ಒಟ್ಟಿಗೆ ಮಾಡ್ತಿಲ್ಲ ಅಶೋಕ್ ಸರ್. ನೋಡಿ, ನಮ್ಮ ಪಾರ್ಟಿ BJP ಪಾರ್ಟಿ ಕಾಂಗ್ರೆಸ್ ಥರ ಪಾರ್ಟಿ ಅಲ್ಲ, ಇನ್ನೊಂದು ಪಾರ್ಟಿ ಅಲ್ಲ. ನಾವು ಒಟ್ಟಾಗಿ ಹೋರಾಟ ಮಾಡಿದ್ರಿ ಎಲ್ಲ ವಿಚಾರವಾಗಿಯೂ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಎಲ್ಲ ವಿಚಾರದಲ್ಲಿ ಒಟ್ಟಾಗಿ ಮಾತಾಡಿದ್ರಿ. ಮಧ್ಯೆ ಪಾರ್ಟಿಯಲ್ಲಿ ಇದ್ದೇ ಇರ್ತತೆ. ಈಗ ಕಾಂಗ್ರೆಸ್ಸಲ್ಲಿ ಹರಿಪ್ರಸಾದ್ ಮಾತಾಡ್ತಾರೆ, ಅದು ಸುದ್ದಿ ಆಗೋದೇ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಒಬ್ಬರು ಮಾತಾಡಿದ್ರೆ ಸುದ್ದಿ ಆಗುತ್ತೆ. ಅಲ್ಲಿ ರಾಜಣ್ಣ ದಿನನಿತ್ಯ ಮಾತಾಡ್ತಾರೆ, ಪರಮೇಶ್ವರ್ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ದಿನ ದೇವಸ್ಥಾನಗಳಿಗೆ ಹೋಗ್ತಾರೆ. ಅಂದ್ರೆ ನೋಡಿ, ನೇರವಾದ ಪ್ರಶ್ನೆ, ರೂಲಿಂಗ್ ಪಾರ್ಟಿ ಮಾತಾಡಿದ್ರೆ ಅದು ಸುದ್ದಿ ವಿರೋಧ ಪಕ್ಷ ಮಾತಾಡಿದ್ರೆ ಸುದ್ದಿ ಅನ್ನೋದಲ್ಲ. ನಾವು ಇವಾಗ ಯಾರು BJP ಒಳಗಡೆ ಇದ್ದೀರೋ ನಾವೆಲ್ಲರೂ ಕೂಡ, ನಾವು ಯಾರೂ ಕೂಡ ಅಧ್ಯಕ್ಷರ ವಿರುದ್ಧ ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಹೊರಗಡೆ ಇರೋರು ಮಾತಾಡ್ತಾರೆ, ಅದು ಸುದ್ದಿ ಆದ್ರೆ ನಾವೇನು ಮಾಡೋಕ್ಕಾಗ್ತೈತೆ ಸರ್? ಗ್ಯಾರಂಟಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈ ಕಡೆ ವಿಪಕ್ಷ ನಾಯಕರಾಗಿಯೂ ಕೂಡ ನೀವು ಅಧಿಕಾರದಲ್ಲಿದ್ದೀರಿ, ಶಾಡೋ ಆಫ್ CM ಅಂತ ನಿಮ್ಮನ್ನು ಕರಿತೀವಿ ನಾವು. ಈಗ ಸರ್ಕಾರದ ವೈಫಲ್ಯಗಳನ್ನ ಅಥವಾ ಲೂಪ್ ಹೋಲ್ಸ್ಗಳನ್ನ ಕ್ಯಾಪಿಟಲೈಸ್ ಮಾಡಿಕೊಂಡು ನೀವು ಎಷ್ಟರ ಮಟ್ಟಿಗೆ ಯಶಸ್ವಿ ಆದ್ರಿ ಅನ್ನುವಂಥ ಪ್ರಶ್ನೆ ಇದೆ. ಅನೇಕ ರೀತಿಯ ಉದಾಹರಣೆಗಳಿದೆ. 40% ಕಮಿಷನ್ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿ ಅಧಿಕಾರಕ್ಕೆ ಬಂದರು. ಈಗ ಅದೇ ಕಾಂಟ್ರಾಕ್ಟರ್ 60% ಕಮಿಷನ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆ ವಿಚಾರವನ್ನು ನೀವು ಬಂಡವಾಳವಾಗಿ ಮಾಡಿಕೊಂಡು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆದ್ರಿ ಅನ್ನೋದು ಒಂದು ಪ್ರಶ್ನೆ. ಆದರೆ ಒಂದು ಗಂಭೀರವಾದ ಆರೋಪ ಇದೆ ಸರ್ ನಿಮ್ಮ ವಿರುದ್ಧ. ಅಶೋಕ್ ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ, ರಾಜಕಾರಣ ಹೆಚ್ಚು ಮಾಡ್ತಾರೆ, ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ವಿಪಕ್ಷ ನಾಯಕ ಆಗಿ ಸದನದಲ್ಲಿ ಇದನ್ನು ಹೆಚ್ಚು ವಿಚಾರಗಳನ್ನು ಮಾಡಿ, ಕಾಲ್ತುಳಿತ ಪ್ರಕರಣ ಆಗಿರ್ಬೋದು, ವಾಲ್ಮೀಕಿ ಹಗರಣದ ದುಡ್ಡನ್ನು ವಾಪಸ್ ತಗೊಂಡ್ಬರುವಂತಹ ವಿಚಾರ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಇವೆಲ್ಲವೂ ಕೂಡ ಅಸ್ತ್ರವಾಗಿ ಸಿಕ್ಕಿದ್ವು. ಅದನ್ನು ಪ್ರಬಲವಾಗಿ ಬಳಸ್ಕೊಂಡು ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದು ಅದರ ರಿಫ್ಲೆಕ್ಷನ್ ಬೈ ಎಲೆಕ್ಷನ್ ಮೇಲೆಯೂ ಕೂಡ ಕಾಣಿಸ್ತು ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಈ ಕಾಲ್ತುಳಿತ ಪ್ರಕರಣ ಯಾರು ರೈಸ್ ಮಾಡಿದರು? ನಾನೇ ರೈಸ್ ಮಾಡಿದ್ದು, ನಾನೇ ಅದ್ರ ಬಗ್ಗೆ ಮಾತಾಡಿದ್ದು. ಕಮಿಷನರ್ ಸಸ್ಪೆಂಡ್ ಆದ, ಯಾರಿಂದ ಸಸ್ಪೆಂಡ್ ಆದ? ನನ್ನ ಮಾತಿಂದ ಸಸ್ಪೆಂಡ್ ಆಗಿದ್ದು. ನಾನು ದಾಖಲೆಗಳು ಕೊಟ್ಟಿದ್ದೀನಿ, ನಾನು ನಿಮಿಷ ದಾಖಲೆಗಳನ್ನು ಕೊಟ್ಟಿದ್ದೀನಿ. ನನ್ನ ಹೇಳಿಕೆ ಮೇಲೆ, ನನ್ನ ಆಪಾದನೆ ಮೇಲೇ ಸಸ್ಪೆಂಡ್ ಆಗಿದ್ದು ಅಷ್ಟೊಂದು ಜನ. ತನಿಖೆ, ಅದಕ್ಕೆ ಆಯೋಗ ನೇಮಕ ಮಾಡಿದ್ದೆ ಅವರು. ನಮ್ಮ ಹೋರಾಟದಿಂದನೇ ಅದಕ್ಕೆ ತನಿಖೆ ಮಾಡಿದ್ದು. ವಾಲ್ಮೀಕಿ ಹಗರಣ ಅಧಿವೇಶನದಲ್ಲಿ ನಾನು ಮಾತಾಡಿದ್ರಿ ಅದ್ರ ಬಗ್ಗೆ, ಮತ್ತೆ ಬಿಡಿಸಿ ಹೇಳಿದ್ರಿ ಎಲ್ಲೆಲ್ಲಿ ದುಡ್ಡು ಹೋಗಿದೆ ಅನ್ನೋದು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದೆ ನಾನು. ಮಂತ್ರಿ ರಾಜೀನಾಮೆ ಆಯಿತು. ನೀವು ಹೇಳ್ದಂಗೆ ಕಾಂಗ್ರೆಸ್ ಅವರು ಏನೋ CM ಮಾಡೋದು ಅಂತ ಯಾವಾಗ ಮಾಡಿದ್ರು? ಎಲೆಕ್ಷನ್ 6 ತಿಂಗಳಿದ್ದಂಗೆ ಮಾಡಿದ್ರು. ಚುನಾವಣೆ ಬರಲಿ, ಎಲ್ಲರೂ ಮಾಡ್ತಾರೆ, ಯಾರು ಏನು ಸನ್ಯಾಸಿಗಳಲ್ಲ. ಯಾವ ಸಂದರ್ಭದಲ್ಲಿ ಯುದ್ಧ ಬಂದಾಗ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು, ಪ್ರತಿಯೊಂದೂ ನಮಗೂ ಗೊತ್ತಿದೆ. ನಾವು ಮಾಡೇ ಮಾಡ್ತೀರಿ. ಕಾಂಗ್ರೆಸ್ 3 ತಿಂಗಳಿದ್ದಂಗೆ 2 ತಿಂಗಳಿದ್ದ ಹೋರಾಟ ಮಾಡಿದ್ರು, ಅದು ದೊಡ್ಡ ಹೋರಾಟ. 5 ವರ್ಷ ಏನು ಮಾಡಿದ್ರು? ಒಂದು ನಿಮಿಷ, 5 ವರ್ಷ ಏನು ಮಾಡಿದ್ರು ಸಿದ್ದರಾಮಯ್ಯನವರು? ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ಏನು ಹೋರಾಟ ಮಾಡಿದ್ರು? ಕೊಡಿ ಲೆಕ್ಕ, ಕೊಡಿ. ಅಧಿಕಾರಕ್ಕೆ ಬಂದ್ರು ಅವರು, ಅಲ್ಲ ಕೊಡಿ ಲೆಕ್ಕ. ಕೊನೆ 3 ತಿಂಗಳಿದ್ದಾಗ ಮಾಡಿದ್ದಷ್ಟೇ. CM ಎಲ್ಲ ನಾವು ಮಾಡ್ತೀರಿ. ಚುನಾವಣೆ ಬರಬೇಕಲ್ಲ, ನಾವು ಮಾಡ್ತೀರಿ. ಸರ್ಕಾರದ ಯೋಜನೆಗಳು ಶುರು ಮಾಡಬೇಕು ಅಂತಂದ್ರೆ ಕೇಳಿಸ್ಕೊಳ್ಳಿ. ಈಗ ಸರ್ಕಾರದ ಯೋಜನೆಗಳು ಜನರನ್ನ ತಲುಪಬೇಕು ಅಂತಂದ್ರೆ ವಿಪಕ್ಷದ ಪಾತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಬರೀ ಲಿಸ್ಟ್ ಮಾಡ್ಕೊಂಡು ಕೂರುವಂತ ಕೆಲಸ ಅಲ್ಲ. ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಅತಿವೃಷ್ಟಿಯಾಗಿ ನಮಗೆ ಸಮಸ್ಯೆ ಆಯಿತು ಅಂತ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ವಿಪಕ್ಷ ನಾಯಕರು ಯಶಸ್ವಿ ಆದರೂ ಅವ್ರಿಗೆ ದುಡ್ಡು ಕೊಡಿಸುವಲ್ಲಿ? ಇದು ಪ್ರಶ್ನೆ ಆಗುತ್ತೆ. ಪ್ರತಿಯೊಂದು ಫ್ಲಡ್ ಬಂದಾಗೂ ನಾವು ಸ್ಥಳಕ್ಕೆ ಭೇಟಿ ಮಾಡಿದಿರಿ, ಜಿಲ್ಲಾಧಿಕಾರಿಗೆ ವಾರ್ನಿಂಗ್ ಮಾಡಿದಿರಿ, ಹಣನೂ ಕೊಡಿಸಿದಿರಿ. ನಾವು ಯಾವುದನ್ನು ಮಿಸ್ ಮಾಡಿಲ್ಲ. ನಾವು ಯಾವುದೇ ಹೋರಾಟ, ಒಂದು ಸಣ್ಣ ಒಂದು ಇಶ್ಯೂ ಸಿಕ್ಕಿದ್ರೂ ನಾವು ಬಿಟ್ಟಿಲ್ಲ. ನಾವು ಸ್ಪಾಟ್ಗೆ ಹೋಗಿದ್ದೀರಿ. ನಾವು ಅಧಿಕಾರಿಗಳ ಆತ್ಮಹತ್ಯೆ ಆಯಿತು, ನಾನೇ ಹೋಗಿದ್ದೆ. ಎಲ್ಲ ಕಡೆನೂ ನಾನೇ ಹೋಗಿದ್ದೆ. ಅವ್ರು ಪರಿಹಾರ ಕೊಡಿಸಿ ಬಂದಿದ್ದೀನಿ, ಅಲ್ಲೇ ಕೂತಿದ್ದೀನಿ, ಪರಿಹಾರ ಕೊಡಿಸಿ ಬಂದಿದ್ದೀನಿ. ಮೊನ್ನೆ ಬೆಂಗಳೂರಿನಲ್ಲಿ ಮಳೆಯಾಗಿ 7 ಜನ ಕಾಂಪೌಂಡ್ ಸತ್ತೋರು ಸರ್. ಒಂದು ಮಳೆ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಲ್ಲ. ವಿಪಕ್ಷದ ಪಾತ್ರ ಏನು? ಯಾವ ರೀತಿ ಸರ್ಕಾರವನ್ನು ಎಚ್ಚರಿಸ್ತೀರಿ? ವಿಪಕ್ಷ ಅಂತ ಹೇಳಿದ್ರೆ ನಾವು ಜನಗಳ ಮುಂದೆ ಏನು ವಿಚಾರ ಬರುತ್ತೋ ಜನಗಳಿಗೆ ತಿಳಿಸೋವಂಥ ಕೆಲಸವನ್ನು ಮಾಡೋದು ನಾವು. ಅದಕ್ಕೆ ನಾವೇನು ಹಣ ಕೊಡೋಕ್ಕೆ ಬರಲ್ಲ, ಸರ್ಕಾರ ಇರೋದು.
ನಾವು ಅದನ್ನ ಜನಗಳ ಮುಂದೆ ತಗೊಂಡೋಗಿ ಜನ ತಪ್ಪು ಮಾಡ್ತಾ ಅವ್ರು ಇದ್ದಾರೆ ಗುಂಡಿ ಅಂತ ಮುಚ್ತಾ ಇಲ್ಲ, ಜನಕ್ಕೆ ಗುಂಡಿಗಳು ದೊಡ್ಡದಾಗ್ತಾ ಇದೆ. ಎಲ್ಲ ಮುಚ್ಚಿದ್ದಾರೆ ಕೆಲವು ಕಡೆ, ಕೆಲವು ಕಡೆ ವಿರೋಧ ಮುಚ್ಚಿದ್ದಾರೆ. ಪಕ್ಷದವರೇ ಒಪ್ಪಿದ್ದಾರೆ. ನನ್ನ ಕೆಲವು ಕಡೆ ಕಡೆಯಿಂದ ಮುಚ್ಚಿದ್ದಾರೆ ಇರಿ, ಕೆಲವು ಕಡೆ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ. ಹೇಗ್ ಮಾಡಿದ್ದಾರೆ ಅಂದ್ರೆ, ನಾವು ಹಿಂದಿನ ಸಾರಿ ಪ್ರಶ್ನೆ ಕೇಳಿದಾಗ 4,600 ರೂಪಾಯಿ ಒಂದು ಗುಂಡಿಗೆ ಮುಚ್ಚಲಿಕ್ಕೆ ಆಗಿದೆ ಅಂತ ಹೇಳಿದ್ದಾರೆ. ಈ ಸಾರಿ ಪಾಪ ಬೆಲೆ ಎಲ್ಲ ಜಾಸ್ತಿ ಆಗಿ 1 ಲಕ್ಷ ಚಿನ್ನದ ರೇಟು, ಬೆಳ್ಳಿ ರೇಟು ಎಲ್ಲ ಹಾಕಿ ಅದನ್ನೆಲ್ಲ ಹಾಕ್ಬಿಟ್ಟು ಆ ಗುಂಡಿಯಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಹಾಕಿ ಇನ್ನು ಮುಂದೆ ಯಾವತ್ತೂ ಇದು ಓಪನ್ ಆಗಬಾರ್ದು ಅಂತೇಳಿ 1 ಲಕ್ಷ ಚಾರ್ಜ್ ಮಾಡಿ. ಚಲವಾದಿ ಸರ್, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಪೊಸಿಷನ್ ಹೇಗಿದೆ ಸರ್? ಯಾಕೆ ಕೇಳ್ತಿದ್ದೀನಿ, ಮೇ 25ನೇ ತಾರೀಕೇನು ಉಪೇಂದ್ರ ಯಾದವ್ ಹಾಗೆ ತರುಣ್ ಚುಗ್ ಅವ್ರು ಬರ್ತಿದ್ದಾರಂತೆ, ಒಂದಷ್ಟು ವರದಿ ಕಲೆಕ್ಟ್ ಮಾಡ್ಕೊಂಡು ಹೈಕಮಾಂಡಿಗೆ ಕೊಡುವವರಿದ್ದಾರಂತೆ. ಈ ಅನ್ಸರ್ಟನಿಟಿ ಕೇವಲ ಸಿಎಂ ಕುರ್ಚಿ ಮಾತ್ರ ಅಲ್ಲ ಸರ್, ನಿಮ್ಮ ರಾಜ್ಯಾಧ್ಯಕ್ಷ ಕುರ್ಚಿಗೂ ಇದೆ. 25ನೇ ತಾರೀಕು ಏನಾಗುತ್ತೆ ಅಂತ ನೋಡಿ, ಇಟ್ ಈಸ್ ಎ ಕಾಮನ್ ಪ್ರೋಸೆಸ್ ಇನ್ ದಿ ಪಾರ್ಟಿ. ಒಂದು ಟರ್ಮ್ ಆದಮೇಲೆ ಮುಂದಿನ ಟರ್ಮ ಅದು ಏನು ಮಾಡಬೇಕು ಏನು ಅನ್ನೋದಲ್ಲ, ಇಡೀ ದೇಶದಲ್ಲಾಗಿದೆ. ಇಟ್ ಈಸ್ ನಾಟ್ ಸ್ಪೆಷಲ್ ಟು ಕರ್ನಾಟಕ. ಇಲ್ಲಿ ಆಗಬೇಕಾಗಿತ್ತು, ಈಗ ಅದು ಟರ್ಮ್ ಇದು ಬರ್ತಾ ಇದೆ. ರಿಪೋರ್ಟ್ಸ್ ತಗೊಳ್ತಾರೆ, ಏನು ನಿಮ್ಮ ಇಷ್ಟು ದಿವಸದ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದನ್ನೆಲ್ಲ ಕೇಳ್ತಾರೆ. ಸೊ ಅದಾದಮೇಲೆ ತೀರ್ಮಾನ ಚೇಂಜ್ ಮಾಡ್ತಾರಾ ಇಲ್ವಾ ಅದೆಲ್ಲ ಇದಕ್ಕೆ ಬಿಟ್ಟಿದ್ದು. ನಮ್ಮಲ್ಲಿ ಹೈಕಮಾಂಡ್ ಇಲ್ಲ, ಪ್ರಾಸೆಸ್ ಅಂತೂ ನಡೀತಾ ಇದೆ. ನಮ್ಮಲ್ಲಿ ಹೈಕಮಾಂಡ್ ಅನ್ನೋದಿಲ್ಲ, ಆ ಕಮಾಂಡ್ ಇಲ್ಲ. ನಮ್ಮದೆಲ್ಲ ಕೋಪರೇಟಿವ್ ಇದ್ದಂಗೆ ನಮ್ಮದು. ಅದರಿಂದಾಗಿ ಅಲ್ಲಿನ ಮುಖಂಡರುಗಳಿದ್ದಾರೆ, ತೀರ್ಮಾನ ತಗೊಳ್ತಾರೆ, ಮುಂದುವರಿಸ್ಬೇಕಾ ಅಥವಾ ಬದಲಾಯಿಸ್ಬೇಕಾ ಅದೆಲ್ಲ ಅದಕ್ಕೆ ಬಿಟ್ಟಿರೋ ಅಂಥದ್ದು. ಆದರೆ ಇದು ಕಾಮನ್ ಪ್ರೋಸೆಸ್ ಯಾವಾಗಲೂ ನಡೀತಕ್ಕಂಥದ್ದು ಅಷ್ಟೇ. ಸರಿ, 2028 ಎಲೆಕ್ಷನ್ ಇನ್ನು 2 ವರ್ಷ ಇದೆ ಅಶೋಕ್ ಸರ್. ಬಿಜೆಪಿ ನೋ ಡೌಟ್ ಸ್ವಲ್ಪ ಹೆಚ್ಚಿಗೆ ಹಾಗೆ ಸ್ವಲ್ಪ ಮುಂಚೆನೇ ಎಫರ್ಟ್ಗಳನ್ನ ಪ್ರಾರಂಭ ಮಾಡಬೇಕು. ಈಗ ನಾನು 2 ಸ್ಟೇಟ್ ಉದಾಹರಣೆ ತಗೊಂಡು ಹೇಳ್ತೀನಿ ಸರ್. ವೆಸ್ಟ್ ಬೆಂಗಾಲಲ್ಲಿ TMCಯಿಂದ ಇಂಪೋರ್ಟ್ ಮಾಡಿಕೊಂಡ ನಾಯಕನಿಗೆ CM ಸ್ಥಾನ ಕೊಟ್ಟಿದೆ ಬಿಜೆಪಿ. ಅಸ್ಸಾಂನಲ್ಲಿ ಕಾಂಗ್ರೆಸ್ನಿಂದ ಇಂಪೋರ್ಟ್ ಮಾಡಿಕೊಂಡ ನಾಯಕನಿಗೆ ನೋ ಡೌಟ್ ಬಿಜೆಪಿಗೆ ಸೇರಿದ್ದಾರೆ, CM ಸ್ಥಾನ ಕೊಟ್ಟಿದೆ. ರಾಜ್ಯದಲ್ಲಿ CM ಫೇಸ್ ಬಗ್ಗೆ ಏನಾದರೂ ಡೌಟ್ಗಳು ಪ್ರಾರಂಭ ಆದರೆ ಬಿಜೆಪಿಯಲ್ಲಿ ಹೊರಗಿನವರು, ನಿಮ್ಮ ಮೈತ್ರಿ ಪಾರ್ಟ್ನರ್ ಯಾರಾದರೂ CM ಫೇಸ್ ಆಗಿ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಿಜೆಪಿಗೆ ಇದೆಯಾ ಅಂತ ನೋಡಿ. ವೆಸ್ಟ್ ಬೆಂಗಾಲಲ್ಲಿ ನಾವು 75 ವರ್ಷ ನಾವು ಅಧಿಕಾರನೇ ಮಾಡಿಲ್ಲ. ಈಗ ಕಳೆದ 7-8 ವರ್ಷದಿಂದ ನಾವು ಅಲ್ಲಿ ಪಾರ್ಟಿಯನ್ನು ಸಂಘಟನೆ ಮಾಡಿರೋದು. ಅಲ್ಲಿ ಅನಿವಾರ್ಯ ಮಾಡೇಬೇಕು. ಕರ್ನಾಟಕ ಹಂಗಲ್ಲ, ಇಡೀ ದೇಶದಲ್ಲಿ ಫಸ್ಟ್ ಪುರಸಭೆ, ಇಡೀ ದೇಶದಲ್ಲಿ ಎಲ್ಲೂ ಪುರಸಭೆನೇ ಗೆದ್ದಿರಲ್ಲ. ಅಂಥ ಕಾಲದಲ್ಲಿ ಮಂಗಳೂರಲ್ಲಿ ನಾವು ಪುರಸಭೆಯನ್ನು ಮಾಡಿದ್ರಿ. ಮೊನ್ನೆ ಮೋದಿಯವರು ಅದನ್ನು ಹೇಳಿದ್ರು. ಅಂದರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದೆಯಲ್ಲ, ಕರ್ನಾಟಕ BJP ಏನಿದೆ ಇದು ಹಳೇದು. ಇಲ್ಲಿ ಕರ್ನಾಟಕಕ್ಕೆ ಅಲ್ಲಿ ಹೊಸ್ದಾಗಿ ಪ್ರಾರಂಭ ಮಾಡಿದ್ದೀರಿ. ಆ ಥರ ಇಂಪೋರ್ಟ್ ಮಾಡ್ಕೊಂಡಿರೋರಿಗೆ ನಾವು ಕೊಟ್ಟಿದ್ದೀರಿ, ತಪ್ಪೇನಿಲ್ಲ. ಇಲ್ಲಿ ಕರ್ನಾಟಕ ಆ ಥರ ಇಲ್ಲ. ಇಲ್ಲಿ ಭಾಳಷ್ಟು ಜನ ಲೀಡರ್ಸು ಇದ್ದಾರೆ. ಅವಕಾಶ ನಮ್ಮ ಪಾರ್ಟಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಮಾಡುತ್ತೋ ಅದನ್ನು ಮಾಡ್ತಾರೆ. ಇಲ್ಲೇನೋ ಆ ಥರ ಯಾರನ್ನೋ ತಗೊಬೇಕು ಆ ಥರದ್ದು ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ BJP ನೇತೃತ್ವದ NDA ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಬರುವಂಥದ್ದು ಶತಸಿದ್ಧ ಬಂದೇ ಬರ್ತದೆ ಅಂತ ಹೇಳಿ. ಹಾಗೆ ಕುಮಾರಸ್ವಾಮಿ CM ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಜೋರಾಗಿದೆ ಸರ್. ಅದು ಎಲ್ಲರಲ್ಲೂ ನಡೀತೈತೆ. ಕಾಂಗ್ರೆಸ್ ಪಾರ್ಟಿಯಲ್ಲೂ ಬ್ಯಾಕು ಗೋ, BJPಯಲ್ಲೂ ಇರ್ಬೋದು, JDS ಅಲ್ಲಿ ಇರ್ಬೋದು. ಅದು ಅವರವರ ಪಾರ್ಟಿ ಸ್ಟ್ಯಾಂಡ್ ಅಷ್ಟೇ, ಅವರವ್ರ ಪಾರ್ಟಿ ಸ್ಟ್ಯಾಂಡು ಅವ್ರು ಮಾಡ್ತಾರಷ್ಟೇ. ಅದಕ್ಕೂ NDAಗೂ ಏನು ಸಂಬಂಧ ಇಲ್ಲ. ತಾವು ಪ್ರಶ್ನೆ ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಿ. ನನಗೂ ಯಾಕೋ ಒಂದು ಪ್ರಶ್ನೆ ಕೇಳ್ಬೇಕಂತ ಕೇಳ್ಬಿಡ್ಲಾ? ಹೇಳಿ ಸರ್. ಇದು ಬರೀ ನಮ್ಮ ಪಕ್ಷದಲ್ಲಿ ಮಾತ್ರನೇ ಅಲ್ಲಿಂದ ಕರ್ಕೊಂಡು ಬಂದು ಕೊಡೋದು? ಬಂದಿರೋರು ನೀವಿಬ್ರು ರೆಪ್ರೆಸೆಂಟೇಟಿವ್ಸ್ ಆಫ್ BJP, ಹಾಗಾಗಿ ಪ್ರಶ್ನೆ ಕೇಳಿದ್ವಿ. ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲೇ ಹುಟ್ಟಿದ್ರಾ? ಕರೆಕ್ಟ್, ಕಾಂಗ್ರೆಸ್ ಅಲ್ಲಿ ಹುಟ್ಟಿಲ್ಲ ಅವರು. ವ್ಯಾಲಿಡ್ ಇದೆ. ಕಾಂಗ್ರೆಸ್ ಅನ್ನ ಇದರಿಂದ ಎಮರ್ಜೆನ್ಸಿಯಿಂದ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಕಾಂಗ್ರೆಸ್ ತಗೊಂಡ್ ಬಂದು ಅನಿವಾರ್ಯ ನಮಗಿನ್ನ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ ಮಾಡಿ. ಪ್ರಶ್ನೆ ತಪ್ಪು ಅಂತಲ್ಲ ಸರ್, ಕರ್ನಾಟಕದಲ್ಲಿ ಆಯ್ಕೆ ಇದೆಯಾ ಅಂತ ಹೇಳಿ ಆತರದ್ದು. ನಿಮ್ಮನ್ನು ತಪ್ಪು ಅಂತ ನಾನು ಹೇಳಿಲ್ಲ. ನಾನು ಕೂಡ ಕಾಂಗ್ರೆಸ್ ಇಂದ ಬಂದವನು, 40 ವರ್ಷ. ವೈ ನಾಟ್ ಚಲವಾದಿ ಸರ್? ಇರಿ, ವೈ ನಾಟ್ ಚಲವಾದಿ ಸರ್ ಫಾರ್ CM? ಅಲ್ಲಲ್ಲ, ಅದಕ್ಕೆ ನೋಡಿ ಅದೆಲ್ಲ ಇಲ್ಲ ಇಲ್ಲ. ನನಗಿಂತ ಹಿರಿಯರು ಅಲ್ಲಲ್ಲ, ನನಗಿಂತ ಹಿರಿಯರು, ಮೇಧಾವಿಗಳು, ಸೀನಿಯರು ಬೇಕಾದಷ್ಟಿದ್ದಾರೆ. ನೀವು ಹಂಗೆ ಕೇಳಿಬಿಟ್ರಿ,
ವೈನಾಟ್ ಅಶೋಕ್ ಅಂತ ಯಾಕೆ ಕೇಳಲಿಲ್ಲ? ಅದನ್ನ ನಾನು ಕೇಳಿದ್ದೀನಿ ಸರ್ ಅವ್ರಿಗೆ ಆಲ್ರೆಡಿ. ವೈನಾಟ್ ಅಶೋಕ್. ಅಶೋಕ್ ಸರ್ ಆದ್ರಿಂದ ಒಂದ್ ನಿಮಿಷ ಆಯ್ತು ನೋಡಿ, ಸರ್, ಆಯ್ತು ಸರ್, ಆಯ್ತು ಸರ್. ಕಾಂಗ್ರೆಸ್ನವ್ರು ಹೇಳ್ತಿದ್ರು ನಾರಾಯಣ ಸ್ವಾಮಿ ಅವರೇ, ದಲಿತರು. ಒಂದ್ ನಿಮಿಷ. ಈಗ ಅಶೋಕ್ ಅವ್ರು ಈಗ ಅವ್ರು ಉತ್ತರ ಕೊಡುವಾಗ ನಿಮ್ಮ ಮನಸ್ಸಲ್ಲಿ ಏನು ಓಡಾಡ್ತಾ ಇದೆ? ಪ್ರಾಮಾಣಿಕವಾಗಿ ಹೇಳಿ. ನನ್ನ ಮನಸ್ಸಲ್ಲಿ ಓಡಾಡ್ತಾ ಇರೋದು ಒಂದೇ, ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಬರಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇರೋದು. ಈಗ ಪ್ರಶ್ನೆ. ನಾನು ಕಾಂಗ್ರೆಸ್ ಇಂದ ಬಂದಾಗ ಬರೋದಕ್ಕೆ ಮುಂಚೆ ನನಗೆ ಕಾಂಗ್ರೆಸ್ ಲೀಡರ್ಗಳು ನಮ್ಗೆ ಹೇಳ್ತಿದ್ರು. ನಾನು ಆವಾಗಲೂ ಕೂಡ ಪ್ಯಾನಲಲ್ಲಿ ಡಿಸ್ಕಷನ್ನಲ್ಲಿ ಭಾಳ ಹೋಗ್ತಿದ್ದನು. ಕಾಂಗ್ರೆಸ್ಸಿಂದ ಹೋದವರು ಯಾವ ರೀತಿ ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡೋರು. ಬಿ ಜೆ ಪಿ ದಲಿತ ವಿರೋಧಿ ಅಂತ ಹೇಳಿ ಬಿ ಜೆ ಪಿ ಏನನ್ನ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ತೆಗೆದುಬಿಡ್ತಾರೆ, ಮೀಸಲಾತಿ ತೆಗೆದುಬಿಡ್ತಾರೆ, ದಲಿತ ವಿರೋಧಿ ಅಂತೆಲ್ಲ ಹೇಳ್ಕೊಡೋರು ನಮಗೆ. ನಾವು ಹೇಳ್ತಿದ್ವಿ. ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಏನಪ್ಪ ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ತೀವಿ, ಇದು ನಿಜಾನ ಅಂತ. ಆಮೇಲೆ ಅಲ್ಲಿ ದಲಿತರಿಗೆ ಜಾಗ ಇಲ್ಲ, ಅಲ್ಲೇನಾದರೂ ಹೋದ್ರೆ ಗರ್ಭಗುಡಿ ಇದೆ ಎಲ್ಲ ಹೇಳಿದರು. ಆಮೇಲೆ ನನಗೆ ಗೊತ್ತಾಯ್ತು, ಇವಾಗ ನಾನು ಅಲ್ಲೇನು ಗರ್ಭಗುಡಿ ನನಗೇನು ಕಾಣಿಸ್ಲಿಲ್ಲ. ಆದರೆ ಈಗ ನಾನು ಅಲ್ಲಿಂದ ಬಂದ ಮೇಲೆ ಇಷ್ಟೊಂದು ನನ್ನ ಈ ಮಟ್ಟಕ್ಕೆ ತಂದ್ರಲ್ಲ, ಈಗ ನಾನು ಗರ್ಭಗುಡಿಯಲ್ಲೇ ಇದ್ದೀನಿ ಕಾಂಗ್ರೆಸ್ನವ್ರಿಗೆ ಹೇಳಿದ್ರು. ಪ್ರಶ್ನೆಗಳು. ಸರ್ ನಮಸ್ಕಾರ ಸರ್, ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಪುಷ್ಪಾ ಕೇಶವ್ ಅಂತೇಳಿ. ಸರ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇವಾಗ ಅಷ್ಟೇ ಹೇಳಿದ್ರಿ ನೀವು, ಎಲ್ಲಿ ಇದು ಅನ್ಯಾಯ ಆದರೂ ನಾನು ಹೋಗ್ತೀನಿ, ಪರಿಹಾರ ಕೊಡಿಸ್ತೀನಿ ಅಂತ. ನೀಟ್ ಎಕ್ಸಾಮಲ್ಲಿ ಎಷ್ಟೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಎಷ್ಟೋ ಜನ ಸತ್ರು ಸರ್. ಅದ್ರ ಬಗ್ಗೆ ನೀವು ಧ್ವನಿನೇ ಎತ್ತುತ್ತಾ ಇಲ್ವಲ್ಲ ಸರ್? ನೀಟ್ ಬಗ್ಗೆ ಈಗಾಗಲೇ CBI ತನಿಖೆ ಇಮಿಡಿಯೇಟ್ ಆದ ತಕ್ಷಣ CBI ತನಿಖೆ ಕೊಟ್ಟಿದ್ದಾರೆ. ಈಗ 60-70 ಜನನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಮತ್ತೆ ಮರುಪರೀಕ್ಷೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಯಾರಿಗೆ ಅನ್ಯಾಯ ಆಗಬಾರ್ದು ಆ ರೀತಿಯಾದಂಥ ನೀಟ್ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ. ಅದನ್ನು ರಾಜೀನಾಮೆ ಕೊಡಬೇಕಾದ್ರೆ ಮೊನ್ನೆ ಇಲ್ಲೂ ಆಯಿತು, ಎಲ್ಲಿ ತರೀಕೆರೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಕಾಪಿ ಹೊಡೆದು ಕರ್ನಾಟಕದಲ್ಲೂ ಆಯಿತು ಮೊನ್ನೆ ಒಂದು ವಾರದಿಂದ. ತಿಪ್ಟೂರಲ್ಲಿ ಇರ್ಬೇಕು, ತಿಪ್ಟೂರಲ್ಲಿ. ವಿದ್ಯಾರ್ಥಿಗಳ ವಿಚಾರ ಬಂದಾಗ ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನು ಟ್ರಾನ್ಸ್ಪರೆಂಟಾಗಿ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ನಿಲುವು. ಈ ಕೇಂದ್ರ ಸರ್ಕಾರ ಅದನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಈಗ 3 ವರ್ಷದ ಸಾಧನೆನ ಸಮಾವೇಶ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದು ಬೆಲೆ ಏರಿಕೆ ಸರ್ಕಾರ, ಆರ್ಥಿಕ ದಿವಾಳಿ ಸರ್ಕಾರ, ಹಗರಣಗಳ ಸರ್ಕಾರ ಅಂತ. ಆದರೆ ನಮಗೆ ಸಮಸ್ಯೆ ಆಗಿರೋದೇನು ಅಂದರೆ 7 ಬಾರಿ ಶಾಸಕರಾದಂಥ ಆರ್ ಅಶೋಕ್ ಅವರು ಪ್ರಬಲ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನನ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ಬಿಡದಿ, ನೀವು ಕನಕಪುರದಲ್ಲಿ ಚುನಾವಣೆ ಕಳೆದ ಬಾರಿ ಕನಕಪುರದಲ್ಲಿ ಚುನಾವಣೆ ನಿಂತಿದ್ರಿ. ಬಿಡದಿ ಭೂ ಸ್ವಾಧೀನ ನಡೀತಾ ಇದೆ, ರೈತರುಗಳು ಹಗಲು ಇರುಳು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋಯ್ತು BJP? ಎಲ್ಲೋದ್ರು ವಿರೋಧ ಪಕ್ಷದ ನಾಯಕರು? ಬಿಡದಿಗೆ ಬೇರೆಯವರೆಲ್ಲ ಹೋಗಿದ್ದು ಫಸ್ಟು, ಬೇರೆ ಯಾರೂ ಹೋಗಲಿಲ್ಲ. ಕಾಂಗ್ರೆಸ್ ಅಲ್ಲ, ಜನತಾ ಯಾರೂ ಹೋಗಿಲ್ಲ. ಫಸ್ಟ್ ಹೋದೋನೇ ನಾನು. ಫಸ್ಟ್ ಹೋಗಿ ಅವ್ರ ಜೊತೆ ರೈತರ ಜೊತೆ ಕೂತು ಧರಣಿ ಮಾಡಿದ್ದೀನಿ. ಧರಣಿ ಮಾಡಿ 2 ಬಾರಿ, ಒಂದಲ್ಲ 2 ಬಾರಿ ಅಲ್ಲಿ ಹೋಗಿ ಧರಣಿ ಮಾಡಿ ಹೋರಾಟ ಮಾಡಿ ನಾವು ನಮ್ಮ ಯಡಿಯೂರಪ್ಪನವರಿದ್ದಾಗ ಈ ಒಂದು ಯೋಜನೆ ಏನಿದೆ ಅದನ್ನು ನಾವು ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಬೆಂಗಳೂರಲ್ಲೂ 10,000 ಎಕರೆ ಮಾಡ್ತಾ ಇದ್ದಾರೆ, ಆನೇಕಲ್ಲಲ್ಲೂ ಮಾಡ್ತಾ ಇದ್ದಾರೆ, ಬೆಳಗಾವಿಯಲ್ಲೂ ಮಾಡ್ತಾ ಇದ್ದಾರೆ, ಬಾಗಲಕೋಟೆ ಎಲ್ಲ ಕಡೆ ಮುತ್ತಿಗೆ ಹಾಕೋಕ್ಕಾಗುತ್ತಾ? ವಿಚಾರ ಬಂದಾಗ ನಾವು ಆ ಸ್ಥಳಕ್ಕೆ ಹೋಗ್ಬೇಕು, ರೈತರಿಗೆ ಬೆಂಬಲ ಕೊಡಬೇಕು, ಅದಾಗ್ದಂಗೆ ನೋಡ್ಕೊಬೇಕು. ನೋಡ್ತೀರಿ, ನಾವು ಹೇಳಿದ್ದೀರಿ ನಮ್ಮ ಸರ್ಕಾರ ಬಂದರೆ ಈ ಯೋಜನೆನೇ ಮಾಡಲ್ಲ ಅಂತ ಹೇಳಿದಿರಿ. ಇನ್ನೇನು ಮಾಡಬೇಕು? ಯಾರು 2 ಸರಿ ಹೋಗಿದ್ದಾರೆ ಹೇಳಿ ಅಲ್ಲಿಗೆ? ನಾನು ಒಬ್ಬನೇ ಹೋಗಿರೋದು 2 ಬಾರಿ ಅಲ್ಲಿಗೆ. ಇನ್ಯಾರು ಹೋಗಿದ್ದಾರೆ? ಒಂದೇ ಸರಿ ಹೋಗಿರೋದು. ನಾನು 2 ಬಾರಿ ಹೋಗಿದ್ದೀನಿ. ತಮಿಳ್ನಾಡು ಎಲೆಕ್ಷನ್ ಆದಾಗ DMK ಅವರು ಮತ್ತು ಕಾಂಗ್ರೆಸ್ ಅಲೈನ್ಸ್ ಇದ್ದಾಗ ಕಾಂಗ್ರೆಸ್ ಬಂದ್ಬಿಟ್ಟು TVKಗೆ ಸಪೋರ್ಟ್ ಕೊಟ್ಟಿದೆ ಅಂತ ಟೀಕೆ ಮಾಡಿದ್ವಿ. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ ಸರ್. ಆಪರೇಷನ್ ಕಮಲ ಅನ್ನೋ ಕಲ್ಚರ್ ತೊಗೊಂಬಂದಿದ್ರೆ ಯಡಿಯೂರಪ್ಪ. ಅದರಿಂದ ಬಂಡಾಯವಾಗ 14 ಜನ ಶಾಸಕರು ಕರ್ಕೊಂಡು ಹೋದಾಗ ನಾರಾಯಣ ಸ್ವಾಮಿ ಇನ್ನೊಬ್ರು ಹೌದು. ಕೇಳಿ ಸರ್, ಅಲ್ಲೇ 1 ಸೆಕೆಂಡ್ ಸರ್. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, BJP ಅವರು DMK ಜೊತೆಗೆ ಅಲೈನ್ಸ್ ಆಗಿದ್ದಾರೆ ಸರ್, ವಾಜಪೇಯಿ ಸಾಹೇಬ್ರು ಇದ್ದಾಗ. ಪ್ಲಸ್ ಅದೇ BJP ಅವರು ಈಗ ಜಯಲಲಿತಾ ಜೊತೆಗೂ ಅಲೈನ್ಸ್. ಈ ನಿಮ್ಮ ಪ್ರಶ್ನೆ ಏನು? ಫಸ್ಟ್ ನೀವೇ ಸರಿ ಇಲ್ಲ ಅಂದಮೇಲೆ ನೀವೇ ಸರ್ ಫಸ್ಟ್ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತೀರಾ? ಫಸ್ಟ್ ನಿಮ್ ನೋಡ್ಕೊಳ್ಳಿ ಸರ್. ಈಗ ಸಲಹೆ. ಕರ್ನಾಟಕದಲ್ಲಿ BJP ವಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲವಾಗೋಗಿದೆ. ಕರ್ನಾಟಕ BJPಯಲ್ಲಿ ಉಳಿದಿರೋದು ಆರ್ ಅಶೋಕ್ ಅವರು ಒಬ್ಬರದೇ ಧ್ವನಿ. ಮೇಲ್ಪಂಕ್ತಿಯ ನಾಯಕರುಗಳು ಭಾಗಶಃ ಯಾರು ಕೂಡ ಮುಖ್ಯವಾಹಿನಿಗೆ ಬಂದು ಹೋರಾಟಗಳಲ್ಲಿ ಭಾಗವಹಿಸ್ತಿಲ್ಲ.
ಇನ್ನು ನಿಮ್ಮ ರಾಜ್ಯ ಅಧ್ಯಕ್ಷರು ತಂದೆ ಹೆಸರಲ್ಲಿ ರಾಜಕೀಯ ಮಾಡ್ತಿರೋರು ಅವ್ರಿಗೆ ಅಂತ ಪರಿಪಕ್ವತೆ ಇನ್ನೂ ಬಂದಿಲ್ಲ. ಇನ್ನು ಉಳಿದಿರುವಂತ ನಾಯಕರುಗಳು ಯಾರು ನಿಮ್ಗೆಲ್ಲಾದ್ರೂ ಅಸೂಹೆ ಆಗತ್ತಾ? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಾನು ಒಬ್ಬನೇ ಹೋರಾಟ ಮಾಡ್ತಾ ಇದ್ದೀನಲ್ಲಪ್ಪ, ಯಾರು ನನ್ನ ಬೆಂಬಲಕ್ಕೆ ನಿಲ್ತಾ ಇಲ್ವಲ್ಲ ಅಂತ ಬೇಜಾರಾಗಿ ಯಾವತ್ತಾದ್ರೂ ಆಗಿದೆಯಾ? ನಾನು ನೋಡಿ. ಬೆಂಬಲಕ್ಕೆ ನಿಂತಿದ್ದೀನಲ್ಲಪ್ಪ. ನೋಡಿ, ನನ್ನ ಎಲ್ಲ ಹೋರಾಟಕ್ಕೂ ನಮ್ಮ ವಿರೋಧ ಪಕ್ಷದ ನಾಯಕರು ನಾನು ಎಲ್ಲೇ ಹೋಗಲಿ ನಾವು ಜೊತೆಯಲ್ಲಿ ಹೋಗ್ತೀರಿ. ಇವತ್ತು ಫಸ್ಟ್ ಟೈಮ್, ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಬ್ಬರು ವಿರೋಧ ಪಕ್ಷದ ನಾಯಕರು ಒಂದು ಚಾನಲ್ ಕೂತಿರೋದು ಫಸ್ಟ್ ಟೈಮ್ ಇದೆ. ಎಲ್ಲ ಹೋರಾಟನೂ ಮಾಡಿದ್ದೀರಿ. ಏನಾಗಿದೆ ಅಂತ ಹೇಳಿದ್ರೆ, ಈ ಆಡಳಿತ ಪಕ್ಷ ಇದ್ದಾಗ ಸ್ವಲ್ಪ ಎಲ್ಲ ವಾಲದ ಆ ಕಡೆನೇ, ಸ್ವಲ್ಪ ವಿರೋಧ ಪಕ್ಷ ಅಂತ ಹೇಳಿದ್ರೆ ಸ್ವಲ್ಪ ನೆಗ್ಲೆಕ್ಟ್ ಇರ್ತೈತೆ. ನಮ್ಮದು ನಾವು ಏನು ಅನ್ನೋದು ತೋರಿಸ್ಬೇಕಾದ್ರೆ ಯುದ್ಧ ಬಂದಾಗೆ ಗೊತ್ತಾಗೋದು ಯಾರು ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ. ಯುದ್ಧ ಬಂದಾಗೆ ಗೊತ್ತಾಗೋದು, ಯುದ್ಧದ ಫೀಲ್ಡಲ್ಲೇ ಗೊತ್ತಾಗೋದು. ಅದಕ್ಕೆ ನಮಗೇನೋ ಇಡೀ ಪಾರ್ಟಿ ಒಟ್ಟಾಗಿ ನಾವು ಹೋರಾಟ ಮಾಡ್ತೀರಿ. ನಾನು ಗೊಂದಲ ಇಲ್ಲ ಅಂತ ಹೇಳಿಲ್ಲ. ಸಣ್ಣ ಪುಟ್ಟ ಗೊಂದಲ ನಮ್ಮಲ್ಲೂ ಇದೆ, ಕಾಂಗ್ರೆಸ್ಸಲ್ಲೂ ಅದಕ್ಕಿಂತ ಜಾಸ್ತಿ ಇದೆ, ಬೇರೆ ಬೇರೆ ಪಾರ್ಟಿಯಲ್ಲೂ ಜಾಸ್ತಿ ಇದೆ. ಆದರೆ ಒನ್ ಮ್ಯಾನ್ ಆರ್ಮಿ ಅಲ್ಲ, ಇದು ಸಾಮೂಹಿಕ ಆರ್ಮಿ. BJP ಸಾಮೂಹಿಕವಾಗಿ ಹೋರಾಟ ಮಾಡ್ತಾರೆ. ಅಶೋಕ್ ಸರ್ಗೆ ನನ್ನ ಪ್ರಶ್ನೆ ಸರ್, ನೋಡಿ ಈಗ ನಿನ್ನೆ ಇವರು ಸಾಧನಾ ಸಮಾವೇಶ ಅಂತ ಮಾಡಿದಾಗ ತುಮಕೂರಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪರಮೇಶ್ವರ್ ಅವರು ಮಾತನ್ನು ಹೇಳ್ತಾರೆ, ತುಮಕೂರನ್ನು ನಾವು ಬೆಂಗಳೂರು ನಾರ್ತಿಗೆ ಸೇರಿಸ್ಬಿಡ್ತೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ರಾಮನಗರವನ್ನು ಬೆಂಗಳೂರು ಸೌತಿಗೆ ಸೇರಿಸ್ತಾರೆ ಸರ್. ಅಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಇಂಡಸ್ಟ್ರೀಸ್ ತೆಗೆದುಕೊಂಡ್ಬಂದಿದ್ದಾರೆ, ಎಷ್ಟು ರಸ್ತೆಗಳನ್ನ ಮಾಡಿಸಿದ್ದಾರೆ, ಏನೇನು ಮಾಡಿದ್ದಾರೆ, ಯಾವ ನೀರಾವರಿ ಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿದೆ, ಚರ್ಚೆ ಮಾಡೋದು ಬೇಡ. ಈಗ ಅಲ್ಲಾಗಿರ್ತಕ್ಕಂಥ ಗುಬ್ಬಿನಲ್ಲಾಗಿರ್ತಕ್ಕಂಥ HAL ಒಂದು ಘಟಕ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಈಗ ಆಗ್ತಾ ಇರ್ತಕ್ಕಂಥ KSCಯ ಒಂದು ಸ್ಟೇಡಿಯಂ ಆಗಿರ್ಬೋದು. ನಾನು ಸ್ವತಃ ಕುಣಿಗಲ್ ಭಾಗದಿಂದ ಬಂದಿರತಕ್ಕಂಥ ಕಾರಣದಿಂದ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ರೀತಿ ಬರೀ ಜಿಲ್ಲೆಗಳನ್ನು ತೆಗೆದುಕೊಂಡೋಗಿ ಬೆಂಗಳೂರಿಗೆ ಸೇರಿಸೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಾ, ಅಥವಾ ಇದೊಂದು ಸ್ಟಂಟ್ ಮಾಡ್ತಾ ಇದ್ದಾರಾ, ಅಥವಾ ಈ ತುಮಕೂರನ್ನು ತೆಗೆದುಕೊಂಡ್ಬಂದು ಬೆಂಗಳೂರು ನಾರ್ತಿಗೆ ಸೇರಿಸ್ಬಿಟ್ರೆ ಅಭಿವೃದ್ಧಿ ಆಗುತ್ತಾ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಸರ್. ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಅಬ್ಸರ್ವೇಷನ್ ಅಲ್ಲಿ ಬಂದಿರಬಹುದು ಸರ್. ಚಿಕ್ಕಬಳ್ಳಾಪುರವನ್ನ ಬೆಂಗಳೂರು ನಾರ್ತ್ ಈಸ್ಟು, ಕೋಲಾರವನ್ನ ಬೆಂಗಳೂರು ಈಸ್ಟು, ಹಾಗೆ ಉಡುಪಿ ಮಂಗಳೂರನ್ನ ಬೆಂಗಳೂರು ಕೋಸ್ಟಲು, ಹಿಂಗೆ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ಯಾ? ಇದು ಪೂರಕನ ಮಾರಕನ ಅಂತ ಸರ್? ಯಾವಾಗ ಝೀರೋ ಆಗುತ್ತಲ್ಲ, ಅಭಿವೃದ್ಧಿ ಶೂನ್ಯ ಆಗುತ್ತಲ್ಲ, ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಆಗ ಇದೆಲ್ಲ. ಯಾಕೆಂದರೆ ನೋಡಿದ್ದೀರಲ್ಲ, DK ಶಿವಕುಮಾರ್ ಅಂದರೆ ಆ ಥರದ್ರಲ್ಲಿ ಎಕ್ಸ್ಪರ್ಟ್. ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರು, ಹಳ್ಳ ಹಿಡ್ದೋಯ್ತು. ಅದು ಟನಲ್ ರೋಡ್ ಅಂತ ಮಾಡಿದ್ರು, ಅದು ಹಳ್ಳ ಹಿಡ್ದೋಯ್ತು. ಈಗ ಭೂಮಿ ಗ್ಯಾರಂಟಿ ಅಂತ ಮಾಡಿದ್ದಾರೆ. ಯಾವ ಭೂಮಿ ಗ್ಯಾರಂಟಿ ಅದು? ನಮ್ಮ ಸೈಟ್ನ ನಮ್ಮ ಹೆಸರಿಗೆ ಮಾಡೋದು ಭೂಮಿ ಗ್ಯಾರಂಟಿ. ಇದರಿಂದ ನಮ್ಮ ಸೈಟ್ ಯಾರ ಹೆಸರಲ್ಲಿತ್ತು? ಅದಕ್ಕೆ ಮೇಡಮ್ ಅವರು ಹೇಳಿದ್ರು, ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ, ಮಂಡ್ಯ ಒಂದು ಬಿಟ್ಬಿಟ್ರಿ ನೀವು, ಮಂಡ್ಯ ಹಾಕ್ಬಿಟ್ರಿ ನೀವು, ಕೋಲಾರ ಹಾಕ್ಬಿಟ್ರಿ ನೀವು, ಎಲ್ಲ ಬೀದರು ಸೇರಿಸ್ಬಿಡಿ. ಅದನ್ನು ಬಿ ಬರುತ್ತೆ. ಬೆಂಗಳೂರು ಬಿ, ಬೀದರು ಬಿ, ಎರಡು ಬಿ ಇರೋದ್ರಿಂದ ನಾವು ಒಂದು ಮಾಡೋಣ, ಮಾಡಿಬಿಡಿ. ಯಾಕೆ ಅಂದರೆ ನಿಮ್ಮ ಕೈಲಿ ಅಲ್ಲಿ ಜನಕ್ಕೆ ಅಭಿವೃದ್ಧಿ, ಅವರ ಆಸೆಗಳು, ಅವ್ರಿಗೆ ಏನು ಕನಸಿಟ್ಕೊಂಡಿದ್ರು ಕಾಂಗ್ರೆಸ್ ಬಂದರೆ ನಮಗೇನೋ ಮಾಡಿಬಿಡ್ತಾರೆ ಅಂತ ಕನಸಿಟ್ಕೊಂಡಿದ್ರಲ್ಲ, ಎಲ್ಲ ವೈಫಲ್ಯ ಆಗಿದೆ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸಾಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರಲ್ಲ, 10 ಜನ, ಆ 10 ಜನ ಮುಖ್ಯಮಂತ್ರಿ ಮಾಡಿರೋ ಸಾಲನ ಇವರೊಬ್ಬರೇ ಮಾಡಿದ್ದಾರೆ. ಮುಂದಿನ ವರ್ಷನೂ 1 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮುಚ್ಚಾಕಕ್ಕೆ ಅವ್ರಿಗೊಂದು ಐಸ್ ಕ್ಯಾಂಡಿ ಕೊಟ್ಬಿಡೋದು. ಐಸ್ ಕ್ಯಾಂಡಿನ ಅವರು ಅದೇನೋ ಹೇಳ್ತಾರಲ್ಲ, ಏನಪ್ಪ ಅದು, ಲಾಲಿಪಾಪನ್ನ ಇನ್ನ ತುಮಕೂರವ್ರು ಆ ಲಾಲಿಪಾಪ್ ಇಟ್ಕೊಂಡಿರ್ಬೇಕು. ಮಂಡ್ಯದವರು, ಕನಕಪುರದವರೆಲ್ಲ ಈಗ ನಾವು ಪ್ರಾಪರ್ಟಿಗಳ ವಿಚಾರದಲ್ಲಿ ಮಹತ್ತರವಾದ ಸುಧಾರಣೆ ತರ್ತಿದೀವಿ ಅಂತ ಹೇಳಿ DK ಶಿವಕುಮಾರ್ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ಖಾತಾ ವಿಚಾರದಲ್ಲಿ, ಪೋಡಿ ವಿಚಾರದಲ್ಲಿ, A to B ಖಾತಾ ಈ ವಿಚಾರದಲ್ಲಿ DK ಶಿವಕುಮಾರ್ ಅವ್ರು ಹೇಳ್ತಿರೋರು ನೋಡಿದ್ರೆ BJP ಅವ್ರು ಏನು ಮಾಡೇ ಇರಲಿಲ್ಲ, ಇವಾಗ ಕಾಂಗ್ರೆಸ್ನವ್ರು ಎಲ್ಲ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿದೆ. ನಾನು ಮೊದಲೇ ನಿಮಗೊಂದು ಮಾತು ಹೇಳಿದ್ದೀನಿ, ಗ್ಯಾರಂಟಿ ಅನ್ನೋದು ಒಂದು ಸ್ಕೀಮ್ಗಳ ಹೆಸರಿಟ್ಟಿದ್ದಷ್ಟೇ. ಅಂದಮೇಲೆ ಹಿಂದೆ ಏನು ಇರಲಿಲ್ವಾ, ಯಾರಿಗೂ ಏನು ಕೊಡ್ತಿರ್ಲಿಲ್ವಾ ಸರ್ಕಾರ? ಕೊಡ್ತಿದ್ರು. ಹೀಗೆ ಇವರು ಹೊಸ ಹೆಸರುಗಳನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಇದರಿಂದಾಗಿ ಏನು ಪ್ರಯೋಜನ ಆಗೋದಿಲ್ಲ. ಎಲ್ಲ ಇವತ್ತು ದಾಖಲೆಗಳು. ನೆಕ್ಸ್ಟ್ ಕ್ವಶನ್. 5 ರೂಪಾಯಿ 10 ರೂಪಾಯಿ ಸಿಗ್ತಿದ್ದವೆಲ್ಲ 500 ರೂಪಾಯಿ 1000 ರೂಪಾಯಿ ಆಗ್ಬಿಟ್ಟಿದೆ ಎಲ್ಲಕ್ಕೂ. ಅದಕ್ಕೆ ನಮ್ಮ ಸ್ನೇಹಿತರು ಕೇಳಿದ ಪ್ರಶ್ನೆಗೆ ನಾನು ಅದಕ್ಕೆ ಕೈ ಎತ್ತಿದೆ, ಹೇಳ್ಬಿಡ್ತೇನೆ.
ನಾವು ಚಿಕ್ಕಬಳ್ಳಾಪುರನ ಬೆಂಗಳೂರಿಗೆ ಸೇರಿಸ್ತೇವೆ, ಕೋಲಾರನ ಬೆಂಗಳೂರಿಗೆ ಸೇರಿಸ್ತೇವೆ, ತುಮಕೂರನ್ನ ಬೆಂಗಳೂರಿಗೆ ಸೇರಿಸ್ತೀವಿ ಅನ್ನೋ ಇದು ಹೇಳ್ದಂಗೆ ಅಶೋಕ್ ಅವರು ಆ ಲಾಲಿಪಾಪ್ ಬಿಟ್ಬಿಡಿ. ನಾನು ಹೇಳೋದು ಕರ್ನಾಟಕ ಅಂತ ಹೆಸರಿದೆ, ಉಳಿದಿದ್ದೆಲ್ಲನೂ ಜಿಲ್ಲಾಗಳು ತಾಲೂಕುಗಳು ಹೆಸರಿದೆ. ನಿಮಗೆ ತುಂಬ ತಲೆ ಕೆಟ್ಟೋಗಿದ್ರೆ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಮಾಡಿಬಿಟ್ರಿ, ಪ್ರಶ್ನೆನೇ ಯಾರು ಕೇಳಲ್ಲ ಅಲ್ವಾ? ಸರ್ ಖಾಜಾ ಹುಸೇನ್ ಅಂತ ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ ಸರ್. ಏನು ಬಿಜೆಪಿ ಆಂತರಿಕ ಕಿತ್ತಾಟದಿಂದ ತಮ್ಮ ಸಾಮರ್ಥ್ಯವನ್ನು ಪಡೆಯೋಕ್ಕಾಗದೆ, ಚೇತರಿಸ್ಕೊಳಕ್ಕಾಗದೆ ಇರೋದೇ ನಿಮ್ಮ ದೊಡ್ಡ ಸಟ್ಬೇಕು. ಅದರಲ್ಲೂ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ ಭಿಕ್ಷಾ ಪಾತ್ರೆ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀರಾ. ನೀವು ಟೀಕೆ ಮಾಡೋ ಬರದಲ್ಲಿ ನಿಮ್ಮ ಕರ್ನಾಟಕ ರಾಜ್ಯವನ್ನು ಕೇಂದ್ರದ ಮುಂದೆ ಭಿಕ್ಷೆ ರೀತಿ ನಿಲ್ಲಿಸಿದಾರಲ್ಲ ಸರ್, ಇದು ನಿಮ್ಮ ವಿಕೃತಿ ಮನಸ್ಥಿತಿ ಅಲ್ವಾ ಸರ್? ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಭಿಕ್ಷಾ ಪಾತ್ರೆ ಕೊಟ್ಟಿದ್ದಾರೆ ಅಂತಾರೆ. ಆಲ್ರೆಡಿ ಭಿಕ್ಷಾ ಪಾತ್ರೆ ಇಟ್ಕೊಂಡೇ ಇರೋದು ಸಿದ್ದರಾಮಯ್ಯ, ಪರ್ಮನೆಂಟಾಗಿ ಇಟ್ಕೊಂಬಿಟ್ಟವ್ರೀಗ. ನಾನು ಅಂಕಿ ಅಂಶನೇ ಹೇಳ್ತಿದ್ದೀನಿ. ನೀವು ಫಸ್ಟು ಬಂದಾಗ ಗ್ಯಾರಂಟಿ ಮಾಡಿದ್ರಿ, ನಾನೇನು ಅದಕ್ಕೆ ವಿರೋಧ ಇಲ್ಲ ಅಂತ ನನ್ನ ಅಸೆಂಬ್ಲಿ ಫಸ್ಟ್ ಭಾಷಣದಲ್ಲೇ ಹೇಳಿದ್ದೀನಿ. 86,000 ಕೋಟಿ ಸಾಲ ಮಾಡಿದ್ರಿ, ಅದಾದಮೇಲೆ 1,05,5 ಕೋಟಿ ಸಾಲ, ಈಗ ಮತ್ತೆ 1,20,000 ಕೋಟಿ ಸಾಲ. ಯಾರು ನಾವು ಮಾಡು ಅಂತ ಯಾರು ಹೇಳಿದ್ರು ನಿಮಗೆ? ನಾವು ಮಾಡಕ್ಕೆ ಹೇಳಿದಿರ ನಿಮಗೆ ಸಾಲ? ನೀವು ಸಾಲ ಮಾಡಿ ಪಾಪರ ಹುಟ್ಟಿದ್ದೀರಾ. ಅಶೋಕ್ ಅವರೇ 55 ಲಕ್ಷ ಕೋಟಿ ಇದ್ದ UPA ಅವಧಿಯ ಸಾಲವನ್ನ 200 ಲಕ್ಷ ಕೋಟಿಯ ಗಡಿ ದಾರಿಸಿದ ಕೀರ್ತಿ ಮೋದಿ ಅವ್ರದ್ದು, ಅದನ್ನ ಯಾಕೆ ಹೇಳ್ತಿಲ್ಲ? 200 ಕೋಟಿ ಸಾಲ ಏನ್ ಮಾಡಿದ್ದಾರೆ, ಅದರಲ್ಲಿ 170 ಕೋಟಿಯನ್ನ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಒಂದು ನಿಮಿಷ, ಮೇಡಮ್ ನಾವು ಕೇಳ್ತಾ ಇದ್ದೀನಿ ಅವ್ರ ಹತ್ರ. ನೀವು ಸಿದ್ದರಾಮಯ್ಯ ನೀವು ಸಾಲ ಮಾಡಿದಿರಲ್ಲ 86,000 ಕೋಟಿ, ಫಸ್ಟು ಎಷ್ಟು ಅಭಿವೃದ್ಧಿ ಕೊಟ್ಟಿದ್ದೀರಾ ಹೇಳ್ಬೇಕಲ್ಲ ನೀವು. ಹಂಗೇಳಿ, ಈಗ ನರೇಂದ್ರ ಮೋದಿದು 187 ಕೋಟಿ ನಾನು ಲೆಕ್ಕ ಕೊಡ್ತೀನಿ. ಎಷ್ಟು ಫ್ಲೈಓವರ್, ಎಷ್ಟು ರೋಡ್ ಮಾಡಿದ್ದಾರೆ, ಎಷ್ಟು ಶಿಪ್ಪಿಂಗ್ ಸ್ಟೇಷನ್ ಮಾಡಿದ್ದಾರೆ, ಏರ್ಪೋರ್ಟ್ಗಳು ಎಷ್ಟು ಮಾಡಿದ್ದಾರೆ, ಇವೆಲ್ಲ ರೈಲ್ವೆ ಎಷ್ಟು ಕೊಟ್ಟಿದ್ದಾರೆ, ನಾನು ಲೆಕ್ಕ ಕೊಡ್ತೀನಿ. ಅದೇ ರೀತಿ ಸಿದ್ದರಾಮಯ್ಯನವರು ನಾನು ನೋಡಪ್ಪ 1,05,000 ಕೋಟಿ ಸಾಲ ಮಾಡಿದ್ದೀನಿ ಕಳೆದ ಬಾರಿ, ನಾನು ಇಷ್ಟು ದುಡ್ಡನ್ನು ಡೆವಲಪ್ಮೆಂಟ್ ಕೊಟ್ಟಿದ್ದೀನಿ ಇಲ್ಲ. ಬಟ್ ಇದೇ ವಿಚಾರಕ್ಕೆ ಛಲವಾದಿ ಸರ್ ನೋಡಿ, ಯದುವೀರ್ ಒಡೆಯರ್ ಅವರ ಒಂದು ಪೋಸ್ಟ್ ನನ್ನ ಗಮನಕ್ಕೆ ಬಂದಿದ್ದು ಹೇಳ್ತಿದ್ದೀನಿ, ಜಾಸ್ತಿ ಇದೆ ಅಂದ್ರೆ ನೀವು ಹೇಳಿ. ಯದುವೀರ್ ಒಡೆಯರ್ ಅವರ ಒಂದು ಪೋಸ್ಟಲ್ಲಿ ಬಿಟ್ರೆ ಬಿಜೆಪಿ ಎಲ್ಲೂ ಹೇಳಿದ್ ಕೇಳಲಿಲ್ಲ. ಈಗ 8.23 ಲಕ್ಷ ಕೋಟಿ ಏನು ಸಾಲ ಇದೆ, ಅದ್ರಲ್ಲಿ ಕಳೆದ 3 ವರ್ಷದಲ್ಲೇ 4.35 ಲಕ್ಷ ಕೋಟಿ ಮಾಡಿರೋದೇ ಸಿದ್ದರಾಮಯ್ಯನವರು, ಬರ್ದಿರೋದು ಯದುವೀರ್ ಒಬ್ರೆ ಸರ್. ನೀವೆಲ್ಲೂ ಇದನ್ನ ಹೇಳ್ತಿಲ್ಲ. ನ್ಯಾಷನಲ್ ಲೆವೆಲ್ ಕ್ಯಾಂಪೇನ್ ಆಗ್ತಿದೆ, 200 ಲಕ್ಷ ಕೋಟಿ ದಾಟಿಸ್ಬಿಟ್ರು ಮೋದಿ ಅಂತ ಹೇಳಿ. ಸ್ಟೇಟ್ ಲೆವೆಲ್ ಕ್ಯಾಂಪೇನ್ ನೀವು ಮಾಡ್ಬೋದಲ್ಲ? ಸ್ಟೇಟ್ ಲೆವೆಲ್ ಕ್ಯಾಂಪೇನ್ ಅಲ್ಲ, ಒಂದೇ ನಿಮಿಷ, ಅಸೆಂಬ್ಲಿಯಲ್ಲಿ ಚಾರ್ಟೇ ಕೊಟ್ಬಿಟ್ಟಿದ್ದೀನಿ ನಾನು, ಸಾಕಾ ಆನ್ ಪ್ರಿಂಟ್ ಚಾರ್ಟ್. ಅಲ್ಲ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀರಾ. ನಾನು ಇಡೀ ಕರ್ನಾಟಕದ 6 ಕೋಟಿ ರೀಚ್ ಆಗುವಂತ ಒಂದು ಅಧಿವೇಶನ ಇದೆಯಲ್ಲ, ಅಲ್ಲೇ ಚಾರ್ಟ್ ಕೊಟ್ಟು ಬಿಡುಗಡೆ ಮಾಡಿದ್ದೀನಿ ನಾನು. ನಿನ್ನೆ ಸಾಧನಾ ಸಮಾವೇಶ ನೋಡಿದೆ ಸರ್. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಗೂ ಇವ್ರು ನೋಡೋ ದೃಷ್ಟಿ ಹೆಂಗಿದೆ ಅಂದರೆ, ಸಾಧನಾ ಸಮಾವೇಶ ವೈಕುಂಠ ಸಮಾರಾಧನೆ ಮಾಡ್ತಾರಲ್ಲ ಆ ರೀತಿ ಇತ್ತು ಸರ್ ಸಾಧನಾ ಸಮಾವೇಶ. ಆಯ್ತಾಯ್ತು, ಒಂದು ನಿಮಿಷ ಮಾತಾಡಬೇಕು ನೀವು, ಆಯ್ತಾ? ಈ ಸರ್ಕಾರ ಎಷ್ಟು ದಿವಾಳಿ ಎದ್ದೋಗಿದೆ ಅಂದರೆ, ಇವರು ಅಭಿವೃದ್ಧಿ ಮಾಡೋದಿರ್ಲಿ, ಭ್ರಷ್ಟಾಚಾರ ಮಾಡೋಕ್ಕೂ ಕಾಸಿಲ್ಲ ಅನ್ಸುತ್ತೆ. ಈ ಭ್ರಷ್ಟಾಚಾರದ ಲೆವೆಲ್ ಎಲ್ಲೋಗಿದೆ ಅಂದರೆ, ಬಡ ಮಕ್ಕಳ ತಟ್ಟೆಯಲ್ಲಿ ಮೊಟ್ಟೆ ಕದಿಯೋದು, ತರಕಾರಿ ಕದಿಯೋದು, ಭಿಕ್ಷುಕರು ದುಡ್ಡು ಕದಿಯೋದು. ಸರ್ ಜೊಲ್ಲೆ ಅಂತ ಒಬ್ರು ಮಿನಿಸ್ಟರ್ ಇದ್ರು, ಅವ್ರ ಹೆಸರನ್ನ ಗುಂಡೆಗೆ 1 ಲಕ್ಷ ಕದಿಯೋದು. ಆಮೇಲೆ ಈ ದಲಿತರ ಹಣ ಕದ್ದುಬಿಟ್ಟು 187 ಕೋಟಿ. ನಿನ್ನೆ ಸಾಧನೆ ಸಮಾವೇಶದಲ್ಲಿ ಜೈ ಭೀಮ್ ಅಂದ್ರು. ಅದೇ ಆ ಪುಣ್ಯಾತ್ಮ ಇವತ್ತು ಬದುಕಿದ್ರೆ ಕರೆದು ಕೆನ್ನಾಗಿ ಬಾರಿಸಿರೋರು ಇವ್ರಿಗೆ. ಸರ್ ನೀವು ಅಭಿಪ್ರಾಯ ಹೇಳ್ತಾ ಇದ್ದೀರಾ ಸರ್? ಪ್ರಶ್ನೆ ಇದ್ರೆ ಕೇಳಿ. ಮುಂದಿನ ಪ್ರಶ್ನೆ. ಪರಿಷತ್ನಲ್ಲಿ BK ಹರಿಪ್ರಸಾದ್ ಅವರು ಪಾಕಿಸ್ತಾನನ ಶತ್ರು ರಾಷ್ಟ್ರ ಅಲ್ಲ, ಅದು ನಮ್ಮ ನೆರೆಹೊರೆಯ ರಾಷ್ಟ್ರ ಅಂತ ಹೇಳಿದ್ರು. BJPಯವರು ಎಲ್ಲರೂ ಸೇರಿ ಹರಿಪ್ರಸಾದ್ ಅವ್ರ ಮೇಲೆ ಮುಗಿಬಿದ್ದೋದ್ರು. ಕಾಂಗ್ರೆಸ್ ಅವರು ದೇಶದ್ರೋಹಿಗಳು, ಮುಸ್ಲಿಮ್ಸ್ ಅವ್ರನ್ನ ಓಲೈಕೆ ಮಾಡ್ತಾರೆ ಅಂತ. ಇದೇ RSS ಪ್ರಧಾನ ಕಾರ್ಯದರ್ಶಿಗಳಾದಂಥ ದತ್ತಾತ್ರೇಯ ಹೊಸಬಾಳೆ ಅವರು ಮೊನ್ನೆ
ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ, ಅಲ್ಲ, ನಮ್ಮ ಅಂದ್ರೆ ನೆರೆಹೊರೆಯ ರಾಷ್ಟ್ರ. ಅಲ್ಲಲ್ಲ. ಅದ್ರ ಜೊತೆ ಮಾತುಕತೆಗೆ ಮುಕ್ತವಾಗಿರಿ ಅಂತ ಬಿಜೆಪಿ ಅವ್ರಿಗೆ ಸಲಹೆ ಕೊಟ್ರು. ಬಿಜೆಪಿ ಅವರು ಏನ್ ಮಾತಾಡಿದ್ರು? ಬಿಜೆಪಿ ಅವ್ರು ಹಂಗಂದ್ರೆ ದೇಶದ್ರೋಹಿಗಳ? ಬಿಜೆಪಿ ಅವರ ದ್ವಿಮುಖ ನೀತಿ ಬಗ್ಗೆ ಈ ದೇಶಕ್ಕೆ ಗೊತ್ತಾಗ್ಬೇಕು. ಅವರು ದ್ವಿಮುಖ ನೀತಿ, ಅವರು ಬಾಯಲ್ಲಿ ಮಾತ್ರ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಇಟ್ಕೊಂಡಿರ್ತಾರೆ ಅಂತ ಈ ದೇಶಕ್ಕೆ ಗೊತ್ತು. ಅದು ಶತ್ರು ರಾಷ್ಟ್ರ ಅಂತ ನಾವು ಕೂಡ ಹೇಳಲಿಲ್ಲ. ಆದರೆ ಅಲ್ಲಲ್ಲ, ಅವರು ಹೇಳಿದ್ದಾರೆ. ಯಾರು? ಹರಿಪ್ರಸಾದ್ ಅವರು ಆವತ್ತು ಹೇಳಿದರು. ಯಾಕೆ ಅಂತಂದರೆ ಆವತ್ತು ಅಲ್ಲಿನ ಮಂತ್ರಿಗಳು ನಮ್ಮನ್ನು ಶತ್ರು ರಾಷ್ಟ್ರ ಅಂತ ಅವರು ಮೆನ್ಷನ್ ಮಾಡಿದ್ರಿಂದ ನಮ್ಮ ಒಬ್ಬ ಮಂತ್ರಿಗಳು ಕೂಡ ಹೇಳಿದರು. ಆದರೆ ನಮ್ಮ ಇವರು ಹೊಸಬಾಳಿಯವರು ಹೇಳಿರ್ತಕ್ಕಂಥ ಮಾತು, ಅವರೊಂದಿಗೆ ಡೈಲಾಗ್ ಇರಬೇಕು. ಯಾಕೆ ಅಂತಂದರೆ ಅದು ಸಾಮರಸ್ಯಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅದು ಸಾಮರಸ್ಯ ನಂಬರ್ 1. ಎರಡನೇದು, ಮೋದಿಜಿಯವರ ಮಾತಿದೆಯಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಇದಿದೆಯಲ್ಲ, ಇದು ಎಲ್ಲೂ ಕೂಡ ಯಾರನ್ನೂ ಬೈಫರ್ಕೇಟ್ ಮಾಡೋದಿಲ್ಲ. ಸರ್ವರನ್ನು ನಾವು ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ಅದು ಮಂತ್ರ. ಆ ಕಾರಣದಿಂದ ಅದಾದ ಮೇಲೆ ಭಯೋತ್ಪಾದನೆ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ದೇಶದ ಮೇಲೆ? ನಿಮ್ಮಿಂದ ಆಗ್ತದೆ. ಅದಕ್ಕೇನೆ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು, ಅದಕ್ಕೆ ಸಿಂಧೂರ್ ಆಗಿದ್ದು. ಆಗಿದ್ರೂ ಕೂಡ ನಾವು ನೆರೆ ರಾಷ್ಟ್ರಗಳು ಯಾವುದೇ ಇದ್ದರೂ ನಾವು ಸಹೋದರತ್ವದಿಂದ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಒಂದನ್ನು ತಿಳ್ಕೊಳ್ಬೇಕು, ನಮ್ಮ ಭಾರತ ದೇಶದಲ್ಲಿ ಹಿಂದುತ್ವ, ಬಂಧುತ್ವ ಮತ್ತು ಸಿಂಧುತ್ವ ಇವು ಮೂರು ಕೂಡ ನಮ್ಮ ಅಸ್ಮಿತೆಗಳು. ಹಿಂದುತ್ವವನ್ನು ಎತ್ತಿಡಿತೇವೆ. ಇನ್ನೊಂದು, ಕಾಂಗ್ರೆಸ್ನವರು ಹೇಳ್ಕೊಡ್ತಾರೆ ನೀವು ಬಿಜೆಪಿಯನ್ನು ವಿರೋಧ, ಆದರೆ ಮುಸಲ್ಮಾನರೆಲ್ಲರೂ ನಮ್ಮ ವಿರೋಧಿಗಳಲ್ಲ. ಅವರು ಯಾವಾಗಲೂ ಕೂಡ ಬಂಧುತ್ವವನ್ನು ಅವರು ಇಟ್ಕೊಂಡಿರ್ತಾರೆ. ಪಾಕಿಸ್ತಾನ ಆದಾಗ ಮೊದಲು ಹೆಸರೇಳಿದ್ದು ಈ ದೇಶವನ್ನು ಮುಸಲ್ಮಾನರು ಇದು ಹಿಂದೂಸ್ತಾನ್ ಅಂತ. ಇವತ್ತಿಗೂ ನಾವು ಹಿಂದೂಸ್ತಾನದಲ್ಲಿದ್ದೇವೆ. ಅವರದು ನಮ್ಮದು ಸಂಬಂಧ ಸರಿಯಾಗೇ ಇದೆ. ಕಾಂಗ್ರೆಸ್ನವರು ಉಳಿ ಹಿಂಡೋ ಕೆಲಸವನ್ನು ಮಾಡ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಸರ್, ಇದು ಕರ್ನಾಟಕದ ಜನರಲ್ಲಿ ಯಾವ ರೀತಿ ಒಂದು ಅಭಿಪ್ರಾಯ ಇದೆ ಅಂದರೆ, ಡೆಲ್ಲಿ ಬಿ ಜೆ ಪಿಯನ್ನು ಅಂದರೆ ಕೇಂದ್ರ ಸರ್ಕಾರವನ್ನು ಜನ ಒಪ್ಕೊಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿರೋ ಬಿ ಜೆ ಪಿ ನಾಯಕರನ್ನು ಜನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಲ್ಲಿರೋ ನಾಯಕರುಗಳು ಒಂಥರ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅನ್ನೋ ಮನಸ್ಥಿತಿ ಜನರಲ್ಲಿದೆ. ಇದೇನ ಡೆಲ್ಲಿಯಿಂದ ಬರುವಂಥ ಎಸ್ ಡಿ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅದಕ್ಕೊಂದು ತೂಕ ಇದೆ. ಬಟ್ ಇಲ್ಲೇ ಇರೋವಂಥ ವಿರೋಧ ಪಕ್ಷ ನಾಯಕರುಗಳು ಏನೇ ಹೋರಾಟಗಳು ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಬರ್ತಾ ಇಲ್ಲ. ಸೊ ಯಡಿಯೂರಪ್ಪನವ್ರ ನಂತರ ಒಂದು ಆಲ್ಟರ್ನೇಟಿವ್ ಲೀಡರ್ಶಿಪ್ಪು ನಿಮ್ಮಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಲ್ಲಿಂದ ಕುಮಾರಸ್ವಾಮಿ ಅವರು ಬರ್ತಾರೆ, ಅವ್ರಿಗೆ ವೆಯ್ಟ್ ಇದೆ ಅಂತ. ಆ ವೆಯ್ಟ್ ಕೊಟ್ಟಿರೋದೇನೆ ಇವತ್ತು ಭಾರತೀಯ ಜನತಾ ಪಕ್ಷ. ಯಾಕೆ? ಕೇಂದ್ರದ ಸಚಿವರಿದ್ದಾರೆ. ಜೊತೆಗೆ ಇಲ್ಲಿದ್ದವರಿಗೆ ವೆಯ್ಟ್ ಇಲ್ಲ ಅಂತ ಹೇಳ್ತಿರಲ್ಲ, ಅದು ತಪ್ಪಿದೆ. ಒಂದು ಸಮಯ ಇಲ್ಲಿದ್ದವರಿಗೆ ವೆಯ್ಟ್ ಇರಲಿಲ್ಲ ಅಂತಂದರೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇರಲಿಲ್ಲ. ಆಮೇಲೆ ನಮ್ಮ ಪಕ್ಷ ಲೀಡರ್ಸ್ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ಸ್ ಪಾರ್ಟಿ. ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಕಾರ್ಯಕರ್ತರಲ್ಲೇ ಹೊರತು ಬರೀ ನಾಯಕತ್ವದಲ್ಲೆಲ್ಲ. ನಾವು ಬೇಸ್ ನಮ್ಮದು ಕಾರ್ಯಕರ್ತರು. ಬೇರೆ ಪಕ್ಷಗಳಿಗೆ ಕಾರ್ಯಕರ್ತರೇ ಇಲ್ಲ. ನೆನ್ನೆ ನೋಡಿದ್ರಿ ನೀವು, ಖಾಲಿ ಚೇರುಗಳಿಗೆ ಏನು ಅಬ್ಬರದ ಭಾಷಣ ಹೊಡೆಯುತ್ತಿದೆ. ನೆನ್ನೆ ನೋಡಲಿಲ್ವಾ ನೀವು? ಅದರಿಂದಾಗಿ ಎಲ್ಲ ಅವರವರ ಶಕ್ತಿ ಅವರಿಗಿದೆ. ಇವತ್ತು ಒಂದು ಸಮಯ ಶಕ್ತಿ ಇಲ್ಲ ಅಂದರೆ ಅಶೋಕ್ ಅವರನ್ನು ಸುಮ್ಮನೆ ಮಾಡ್ತಿದ್ರ ಅಲ್ಲಿ? ಮಾತಿಗೆ ಹೀಗೆ ಶಿಕ್ಷಿಸಬೇಕು, ಡಿಮಾರಲೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತಾರೆ. ಏನು ಅಡ್ಜಸ್ಟ್ಮೆಂಟು? ನಾವೇನು ಅವ್ರು ಕೊಡೋದು ತಗೊಳ್ಳೋದು ಇರ್ತದ? ಯಾರಾದರೂ ಕಾಂಗ್ರೆಸ್ ನಮ್ಮನ್ನು ಹೇಳ್ತೀರಿ, ಹಂಗಿದ್ರೆ ನಮ್ಮನ್ನು ಮಾತ್ರ ಅಲ್ಲ ಹೇಳಿದ್ದು ನೀವು, ಕಾಂಗ್ರೆಸ್ನವರು ಅಡ್ಜಸ್ಟ್ಮೆಂಟ್ ಅಂತೀ ಅದರ ಅರ್ಥ ಅಲ್ವಾ? ಹಂಗಿದ್ರೆ ಅವ್ರು ಯಾರ್ಯಾರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಕರ್ಕ ಬನ್ನಿ ನಮ್ಮ ಮುಂದೆ. ಸರ್, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಮುಂಚೆ ನಾನು ಬಿಜೆಪಿ ಕಾರ್ಯಕರ್ತ ಆಗಿ ತಟಸ್ಥ ಸ್ಥಿತಿಲಿ ಇದ್ದೀನಿ ಈಗ. ಯಾಕೆ ಅಂದರೆ ಒಂದು ತಾಲೂಕಲ್ಲಿ ಇಬ್ಬಿಬ್ರು ಲೀಡರ್ ಆಗಿದ್ದಾರೆ. ಫಸ್ಟ್ ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕಿಂತ ಮುಂಚೆ ಕಾರ್ಯಕರ್ತರನ್ನ ಗ್ಯಾರಂಟಿ ಮಾಡ್ಕೊಳ್ಳಿ. ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ವಿಜೇಂದ್ರ ಅವ್ರ ಜೊತೆ ಓಡಾಡ್ಕೊಂಡು ಪಕ್ಷ ನಂಗೆ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತವ್ರೆ. ಆದರೆ ಪಕ್ಷ ಕಷ್ಟದಲ್ಲಿದ್ದಾಗ ಎಚ್ ಎಸ್ ಶಿವಕುಮಾರ್ ಅವರು
ಪಕ್ಷದಿಂದ ಪ್ರತಿನಿಧಿಸಿ 25,000 ಓಟ್ ತಗೊಂತಾರೆ. ಇಲ್ಲಿ ಇಬ್ಬಿಬ್ರು ಲೀಡರ್ಗಳಾದಾಗ ಕಾರ್ಯಕರ್ತರು ಯಾರನ್ನ ಫಾಲೋ ಮಾಡ್ತಾರೆ? ಪಕ್ಷ ಅಂತ ಹೋದ್ರೆ ನಿಮ್ಮನ್ನ ಫಾಲೋ ಮಾಡಿದ್ರೆ ಆರ್ ಅಶೋಕ್ ಅವ್ರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ಆರ್ ಅಶೋಕ್ ಅವ್ರನ್ನ ಫಾಲೋ ಮಾಡಿದ್ರೆ ಚಲುವದಿ ನಾರಾಯಣ ಸ್ವಾಮಿ ಅವ್ರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂದಾಗ ಕಾರ್ಯಕರ್ತರುಗಳು ಮನೆ ಕೆಲಸ ಬಿಟ್ಟು ಹೋಗಿ ಯಾಕೆ ರಾಜಕಾರಣಿಗಳ ಹತ್ರ ಟಾರ್ಗೆಟ್ ಆಗಿ ನಾಳೆ ದಿನ ಪ್ರಾಣ ಕಳ್ಕೊಬೇಕು? ನೋಡಿ, ಅಭ್ಯರ್ಥಿಗಳಾಗಬೇಕು ಅನ್ನೋರು ಭಾಳ ಇರ್ಬೋದು, ಆದರೆ ವರಿಷ್ಠ ಮಂಡಳಿ ಯಾವಾಗಲೂ ಅಂಥ ತೀರ್ಮಾನವನ್ನು ತೆಗೆದುಕೊಳ್ತದೆ. ಯಾರೂ ಟಿಕೆಟ್ ಕೇಳಬಾರ್ದು, ನಾವು ಹೇಳ್ದವರೇ ಕೇಳಬೇಕಂತಂದರೆ ಅದೇನಾಗುತ್ತದೆ? ಅದರ ಅರ್ಥ ಏನು? ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ಇಲ್ಲಿ ನಮ್ಮ ಪಕ್ಷದಲ್ಲಿ ಆಂತರಿಕ ಸ್ವಾತಂತ್ರ್ಯ ಇದೆ. ಇಬ್ಬರು ಲೀಡ್ರ್ ಅವರೇನು ತಳಿದ್ರಿ, ಇಬ್ಬರು ಸಾಕಾಗಲ್ಲ ನಮಗೆ. ಇನ್ನೂ 10 ಜನ ಲೀಡರ್ಗಳು ಹುಟ್ಟಲಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಪೈಪೋಟಿ ಇರಲಿ, ಆದರೆ ಆರೋಗ್ಯಕರವಾದ ಪೈಪೋಟಿ ಇರಬೇಕು. ಕಾರ್ಯಕರ್ತರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಿರಬೇಕು. ಸರಿ, ಪ್ರಶ್ನೆ. ಇವಾಗಿರೋ ನನ್ನ ಸ್ಟೂಡೆಂಟ್ ಆ್ಯಕ್ಚುಲಿ ಇವಾಗಿರೋ MPA ಮಾಸ್ಟರ್ಸ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋವಂಥದ್ದು ಸಿಲೆಬಸ್ಸು ಇನ್ನೂ ಸಿಗ್ನೇಚರ್ ಆಗಿಲ್ಲ. ನಾವು ಪ್ರೊಫೆಷ್ನಲ್ಸಾಗಿ ಕಲಿಯೋವಂಥವ್ರು, ಡಿಗ್ರಿ ಅಂತ ತೊಗೊಳೋ ಅಂಥವ್ರದ್ದು ಸಿಲೆಬಸ್ಸು ಸಿಗ್ನೇಚರ್ ಆಗಿಲ್ಲ. ಇದು ಬೆಂಗಳೂರು ಯೂನಿವರ್ಸಿಟಿ, ಅದನ್ನು ಗೌರ್ಮೆಂಟ್ ನೋಡ್ಕೋಬೇಕು. ಇನ್ನೊಂದು ಏನಂದರೆ, ಇವಾಗ ಮಾತಾಡುವಂಥದ್ದು ಇಲ್ಲಿ ಯಾರು ಎತ್ತಲ್ಲ ವಿಷಯನ. ರೀಸೆಂಟಾಗಿ ಒಂದು ಕಲಾಕ್ಷೇತ್ರ ಬಂದಾಗೋ ಹಂತಕ್ಕೆ ಬಂದಿತ್ತು, ಯಾರು ಆವಾಜ್ ಎತ್ತಿಲ್ಲ. ತೇಜಸ್ವಿ ಸೂರ್ಯ ಅವ್ರು ಬಿಟ್ಟು ಯಾರು ಬಂದಿದ್ದು ನಾವು ನಟರು, ಗಾಯಕರು, ಎಲ್ಲರೂ ಕಲಾವಿದರು ಯಾರು ವಿಷಯ ಎತ್ತಿಲ್ಲ. ಯಾರು ವಿಷಯ ಎತ್ತಿಲ್ಲ. ಇದು ಕಲೆ ಉಳಿಬೇಕಾ ಬೇಡವಾ? ಕಲಾಕ್ಷೇತ್ರ ಇವಾಗ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಹತ್ರ ಇರುವಂಥ ರವೀಂದ್ರ ಕಲಾಕ್ಷೇತ್ರ ಲಾಸಲ್ಲಿ ನಡೀತಿದೆ. ಹಾಗಾದರೆ ನಾವು ಮುಂಚೆ ಇದ್ದಿದ್ದು ಬಾಡಿಗೆ 10,000 15,000 ಇತ್ತು, ಇವಾಗ 35,000ಕ್ಕೆ ಬಂದಿದೆ. ನಾವು ಲೂಟಿ ಆಗ್ತಿದ್ದೀವಿ. ಮೊದಲೇ ಗೊತ್ತಲ್ವಾ, ಥಿಯೇಟ್ರು ರಂಗಭೂಮಿಯಲ್ಲಿ ದುಡ್ಡಿಲ್ಲ, ಅದ್ರ ಮೇಲೆ 35,000 ರೂಪಾಯಿ ಕಟ್ಕೊಂಡು ನಾವು ಒಂದು ಶೋ ಮಾಡಿದ್ರೆ ಜನ ಮೊದಲೇ ಬರಲ್ಲ. 100 ರೂಪಾಯಿ 150 ಟಿಕೆಟ್ ಇಟ್ಟರು ಬರಲ್ಲ ಜನ. ನಾವು ದುಡ್ಡು ಎಲ್ಲಿಂದ ತರಬೇಕು? ಸರ್, ಉತ್ತರ ಕೊಡಿ. ನಿಮ್ಮ ಪ್ರಶ್ನೆ ಸರಿ ಇದೆ. ಇದು ನೀವು ಸರ್ಕಾರಕ್ಕೆ ಕೇಳಬೇಕಾಗಿರೋ ಪ್ರಶ್ನೆ. ಯಾಕೆಂದರೆ ಸರ್ಕಾರ ನಡೆಯೋರು ಅದರ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನೀವೀಗ ಸೂರ್ಯ ಅವರಿಗೆ ನೀವು ಗಮನಕ್ಕೆ ತಂದಿದ್ದೀರಿ, ಅವರು ಪ್ರಶ್ನೆ ಮಾಡಿದ್ದಾರೆ. ನೀವು ನಮಗೂ ಅದನ್ನು ಗಮನಕ್ಕೆ ತಂದರೆ ನಾವು ಪ್ರಶ್ನೆ ಮಾಡ್ತಿದ್ವಿ, ನಮಗೆ ಗೊತ್ತಿರಲಿಲ್ಲ. ಈಗ ತಂದಿದ್ದೀರಲ್ಲ, ಇದರ ಬಗ್ಗೆನೂ ನಾವು ಕ್ರಮ ಜರುಗಿಸಬೇಕು ಅಂತೇಳಿ ಸರ್ಕಾರಕ್ಕೆ ಗಮನ ತೆಗೆದು ಅಲ್ಲೊಂದು ಕೊಟ್ಟಿದ್ದಾರೆ. ಸರ್ ನಮಸ್ತೆ ಸರ್. ಈಗ 2004ರಿಂದ 2014ರವರೆಗೂ ಡಾಲರ್ ಬೆಲೆ ಏನು ಏರಿಕೆ ಆದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ನೀವು ಹೇಳ್ತಾ ಇದ್ರಿ ಎಕನಾಮಿಕ್ ಪಾಲಿಸಿಗಳೇ ಸರಿ ಇಲ್ಲ ಅಂತ. ಸೊ ಕಳೆದ 12 ವರ್ಷದಿಂದ ಮೋದಿಜಿಯವರು ಬಂದಾಗ 100 ರೂಪಾಯಿ ತಲುಪ್ತಾ ಇದೆ ಡಾಲರ್ ಬಗ್ಗೆ. ಈ ದುಸ್ಥಿತಿ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಸರ್? ಏನಕ್ಕೆ ಇಷ್ಟೊಂದು ಏರ್ತಾ ಇದೆ ಡಾಲರ್ ಬೆಲೆ? ಮನಮೋಹನ್ ಸಿಂಗ್ ಇದ್ದಾಗ ಭಾರತ ದೇಶ ಏನಿತ್ತು ಅದರ ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ ನಾವು ವಿಶ್ವದಲ್ಲಿ ಕಂಪೇರ್ ಮಾಡಿದ್ರೆ 12ನೇ ಸ್ಥಾನದಲ್ಲಿ ಇದ್ದೀರಿ. ನಾವು 12ನೇ ಸ್ಥಾನದಲ್ಲಿ ಇದ್ದೀರಿ. ಈಗ ಎಲ್ಲಿದ್ದೀರಿ? ನಾವು 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಆಯಿತು, 6ನೇ ಸ್ಥಾನಕ್ಕೆ. ಅಂದರೆ ಮನಮೋಹನ್ ಸಿಂಗಿಗಿಂತ ಮೋದಿ ಬೆಟರ್ ಅಲ್ವಾ? 4th ಪ್ಲೇಸ್ ಬೆಟರ್ ಅಲ್ವಾ? ಈಗ ನಮ್ಮ ಇಡೀ ಕರ್ನಾಟಕವನ್ನು ಬೆಂಗಳೂರು ಅಂತ ಮಾಡಕ್ಕೆ ಹೊರಟ್ಯಾರೆ, ಅದು ಎಲ್ಲರಿಗೂ ಗೊತ್ತು. ಆದರೆ ನಮ್ಮಲ್ಲಿರೋ ಎಲ್ಲ ಫರ್ಟೈಲ್ ಲ್ಯಾಂಡ್ಗಳನ್ನ ಸುತ್ತ ಹಾಳು ಮಾಡ್ತಾಯಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಜನಾಂಗಕ್ಕೆ ಬಹಳ ತೊಂದರೆ ಆಗೋದಲ್ಲ ಇದೇ ಇಲ್ಲ, ಅನುಮಾನನೇ ಇಲ್ಲ. ಈಗಲೇ ನಮ್ಮ ಬೆಂಗಳೂರಿಗೆ ತರಕಾರಿ ಬರೋಲ್ಲ, ಎಂಥದ್ದು ಬರೋದಿಲ್ಲ. ಆ ಥರ ಇರ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು ಯಾಕೆ ಸರಿಯಾದ ಒಂದು ಹೋರಾಟ ಮಾಡ್ತಿಲ್ಲ? ಏನು ವಯೋಮಿತಿ ಮೀರುತ್ತೆ. ಎಲ್ಲ ಯುವ ಜನತೆ ರಾಜಕೀಯಕ್ಕೆ ಬಂದಾಗ ನೀವು ನಿರುದ್ಯೋಗಿಗಳಾಗ್ತೀರಾ ಸರ್. ಆದ ಕಾರಣ ನೀವು ವಿರೋಧ ಪಕ್ಷಗಳಾಗಿರೋ ನಾಯಕರು ಯಾಕೆ ಸರ್ಕಾರದ ಮೇಲೆ ಉದ್ಯೋಗಕ್ಕಾಗಿ ಒಂದು ಒತ್ತಡ ತರಬಾರ್ದು ಸರ್? ನಾನು ಫಸ್ಟು ಈ ಹೋರಾಟ ಏನು ಪ್ರಾರಂಭ ಆಯಿತು ಅದು ಹುಬ್ಳಿಯಲ್ಲಿ ಹೋರಾಟ ಆಗಿದ್ದು. ಇಡೀ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ ಹೋರಾಟಕ್ಕೋಸ್ಕರ. ನಾನು ನನ್ನ ಹೆಸರಲ್ಲಿ ಹೋರಾಟಕ್ಕೆ ಪರ್ಮಿಷನ್ ತೊಗೊಂಡೆ. ಅಲ್ಲಿ ಸುಮಾರು 40-50 ಸಾವಿರ ಜನ ಬಂದಿದ್ದರು. ಝಂಝಿ ಅಂತ ದೊಡ್ಡದಾಗಿ ಹೆಸರು ಕೂಡ ಅದು ಬಂತು. ನಾನೇ ಹೋಗಿದ್ದೋನಲ್ಲಿ ನಾನೇ ಫಸ್ಟು ನನ್ನ ಹೆಸರಲ್ಲೇ ಪರ್ಮಿಷನ್ ತೊಗೊಂಡು ನಾನು ಹೋರಾಟ ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸ ಮಾಡಿದ್ರಿ. ಆಮೇಲೆ KPSCದು ಅಲ್ಲಿ ನಡೀತಾ ಇರೋವಂಥ ಅವ್ಯವಹಾರನ ಅಧಿವೇಶನದಲ್ಲಿ ನಾನು ಬಿಡಿಸಿ ಹೇಳಿ ಸ್ವತಃ ಮುಖ್ಯಮಂತ್ರಿ ಹೇಳಿದು, ನೀನು ಏನು ಹೇಳ್ತಾ ಸತ್ಯ, ಇನ್ಮೇಲೆ KPSCನ 18 ಜನ ಇರೋದನ್ನ 8 ಜನಕ್ಕೆ ತರ್ತೀನಿ ಅಂತ ಮಾತು ಹೇಳಿದ್ರು. ಅದನ್ನು ಟ್ರಾನ್ಸ್ಪರೆಂಟೇ ಮಾಡ್ತಾನೆ. ಈಗ ಈ ಅಪಾಯಿಂಟ್ಮೆಂಟ್ಗೆ KPSC ಅಪಾಯಿಂಟ್ಮೆಂಟ್ಗಳಿಗೆ ಈಗ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಆ ಹೋರಾಟ ಆಗಿಲ್ಲ ಅಂದರೆ ಹುಬ್ಳಿ ಹೋರಾಟ
ಅನುಮತಿನೇ ಸಿಗ್ತಾ ಇರಲ್ಲ. ಅದನ್ನು ನಮ್ಮ ಹೋರಾಟ ಅಂತ ಯಾರು ಹೇಳೋದೇ ಇಲ್ಲ. ಅದೇ ಸಮಸ್ಯೆ ಆಗೋದು. ಪ್ರಶ್ನೆ ಇಬ್ಬರು ಹೋರಾಟದಲ್ಲಿ ಧುಮುಕಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ತೆಗೆದಿದ್ದು. ಅವತ್ತು ದೊಡ್ಡ ಹೋರಾಟ ಅಲ್ಲಿ ನಡೆದಾಗ ಬಿ ಜೆ ಪಿಯವರು ಇದರಲ್ಲಿ ಸೇರಿಬಿಟ್ಟಿದ್ದಾರೆ, ಎತ್ಕಟ್ತಾ ಇದ್ದಾರೆ ಅಂತೇಳಿ ಅವತ್ತು ಶುರು ಮಾಡಿದ್ದು. ಹೆಣ್ಮಗಳು ಒಂದು ಮಾತನ್ನು ಹೇಳಿದರು, ಇದಕ್ಕೆ ಅವರು ಅಡ್ಡ ಇಟ್ಕೊಂಡಿದ್ದ ಗುರಾಣಿ ಯಾವುದು ಗೊತ್ತಾ? ಒಳ ಮೀಸಲಾತಿ. ಒಳ ಮೀಸಲಾತಿ. ಒಳ ಮೀಸಲಾತಿ ಹೇಳ್ತಿದ್ರಲ್ಲ, ಮೀಸಲಾತಿಯ ವಿರೋಧಿಗಳು ಬಿ ಜೆ ಪಿ ಅಂತ. ಮೀಸಲಾತಿಯನ್ನು 15ರಿಂದ 17ಕ್ಕೆ 3ರಿಂದ 7ಕ್ಕೆ ಹೆಚ್ಚಿಸಿದ್ದು ಭಾರತೀಯ ಜನತಾ ಪಕ್ಷ. ಜೊತೆಗೆ ಮೊದಲು ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿದವರು ಬಿಜೆಪಿಯವರು. ಸೈಂಟಿಫಿಕ್ ಆಗಲ್ವಾ ಸರ್? ಶೆಡ್ಯೂಲ್ ವಿಚಾರ ಬರಲೇ ಇಲ್ಲ. ಕೋರ್ಟ್ಗಳೇ ಹೇಳಿ ಅದನ್ನ ಮತ್ತೆ ಕಟ್ ಡೌನ್ ಮಾಡ್ಲಿಕ್ಕೆ ಅನ್ಸೈಂಟಿಫಿಕ್ ಆಗಿರೋದು ಈಗ ಅಲೆಮಾರಿಗಳನ್ನ ಎಲ್ಲಿ ಬಿಟ್ರಿ? ಇನ್ನೂ ಅಲಿಯಕ್ಕೆ ಬಿಟ್ಟಿದ್ದೀರಿ. ಬಟ್ ಇವಾಗ ಒಳ ಮೀಸಲಾತಿ ಏನ್ ಮಾಡಿದ್ದಾರೆ, ಈ ರೇಷಿಯೋ ಏನ್ ಮಾಡಿದ್ದಾರೆ, ಮತ್ತೇನು ಹೋರಾಟಗಳು ಕೇಳೋಕ್ ಸಿಗ್ತಾ ಇಲ್ಲ. ಬೇಕಾದಷ್ಟು ಹೋರಾಟಗಳು ಮಾಡಿ ಯಾವುದೂ ಇದಾಗಿಲ್ಲ. ಅಲ್ಲಿ ಇವರು ರೂಪಿಸ್ಕೊಂಡಿದ್ದಾರೆ. ಆದರೆ ಮೊದಲು ಏನು ಹೇಳಿದ್ದು, 5 ಮೊದಲು 17 ಇದ್ದಾಗ 6, 1 ಮತ್ತೆ 4, 1 ನೀವೇನು ಮಾಡಿಬಿಟ್ರಿ, ಅದನ್ನು 15ಕ್ಕೆ ಮಾಡ್ತೀವಿ ಅಂದ್ರಿ. ಅದಕ್ಕೆ ಹೋಗಿ ಕೋರ್ಟಲ್ಲಿ ಇವ್ರು ಏನು ಕೊಟ್ಟಿದ್ದು, ಇಮಿಡಿಯೇಟ್ಲಿ ಪಾಸ್ ಮಾಡಿದ್ದು ಬಿಲ್ಲು ಇದಕ್ಕೆ 17% ಮೇಲೆ. ಕೊನೆಯಲ್ಲಿ ನೀವು ಇವತ್ತು ಕೊಟ್ಟಿರೋದು 15% ಮೇಲೆ. ಯಾಕೆ? ಕಾರಣ ಇಲ್ಲ ಅದಕ್ಕೆ. 1 ಯಾವಾಗ ಹೋರಾಟ ಹೆಚ್ಚಾಗೋಯ್ತು ಹುಡುಗರದು, 56,432 ಪೋಸ್ಟ್ಗಳನ್ನು ತುಂಬಬೇಕು. ಕೋರ್ಟಲ್ಲಿ ಹೋಗಿ ಯಾವತ್ತೂ ಹೋಗದಿದ್ದವರು ಕೋರ್ಟಲ್ಲಿ ಹೋಗಿ ವಾದ ಮಂಡಿಸಿದ್ರು, 15% ಮೇಲೇನೆ ಮಾಡಿಬಿಡ್ತೀವಿ, ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಿ. ಯಾಕೆ 17%ಗೆ ಬಿಲ್ ಆಗಿದೆ, ಅದ್ರ ಮೇಲೆ ಕೊಡಬೇಕಂತ ಯಾಕೆ ಹೇಳಲಿಲ್ಲ? ಇಟ್ ಈಸ್ ಎ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್. ದಾಟ್ ಈಸ್ ನಂಬರ್ 1. ಎರಡನೇದು, ಅದನ್ನು ಮುಂದಿಟ್ಕೊಂಡು ಇವತ್ತಿಗೂ ತುಂಬಕ್ಕಾಗಲಿಲ್ಲ. ಈಗಲೂ ಕೂಡ ಒಳ ಮೀಸಲಾತಿಯು ಕೂಡ ನೆನೆಗುದಿಗೆ ಬಿದ್ದಿದೆ. ಈಗ ಅದನ್ನು ತುಂಬಲೇಬೇಕು ಹೋಗಿದಾರಲ್ಲ, ಇದುವರೆಗೂ ಅನೌನ್ಸ್ಮೆಂಟ್ ಆಗಿಲ್ಲ. ಈಗಾಗಲೇ 3-4 ತಿಂಗಳಾಗೋಯ್ತು. ಶಕ್ತಿ ಯೋಜನೆಯಲ್ಲಿ ಎಷ್ಟು ಅಂತ ಅವಾಂತರಗಳಾಗ್ತಿದೆ. ಹೆಣ್ಮಕ್ಳು ಎಷ್ಟು ಅವಸ್ಥೆ ಪಡ್ತಾ ಇದ್ದಾರೆ. ಫ್ರೀ ಬಸ್ ಅಂದ್ಕೊಂಡು ಅವರು ಹತ್ತಾ ಇರೋದು, ಅವ್ರು ನೋವು ಅನುಭವಿಸ್ತಾ ಇದ್ದಾರೆ. ಪ್ಲಸ್ಸು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಈ ಸಂಸ್ಥೆಗಳು ಸರ್ಕಾರದಿಂದ ಅವ್ರಿಗೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. 1000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಅವರು ನೌಕರರಿಗೆ ಸಂಬಳ ಕೊಡೋಕ್ಕೂ ಅವರಿಂದ ಆಗ್ತಾಯಿಲ್ಲ. 36 ತಿಂಗಳು ಅರಿಯರ್ಸ್ ಕೊಡಿ ಅಂತ ಅವರು 24 ತಿಂಗಳು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಒಪ್ಕೊಂಡ್ರು. ಅದು ಒಪ್ಕೊಂಡು ಕೂಡ 6 ತಿಂಗಳು ಆಲ್ಮೋಸ್ಟ್ 1 ವರ್ಷ ಆಯಿತು, ಇನ್ನೂ ಕೊಟ್ಟಿಲ್ಲ. ಅವ್ರು ನೌಕರರೆಲ್ಲ ಇವತ್ತು ಒಂದು ಸಭೆ ಏನಾದರೂ ಆಗಲಿಲ್ಲ ಅಂದರೆ ಅವರು ಸ್ಟ್ರೈಕ್ ಮಾಡಬೇಕು ಅಂತಿದ್ದಾರೆ. ಇವಾಗ ವಿರೋಧ ಪಕ್ಷದ ನಾಯಕರಾಗಿ ನೀವು ಅವ್ರ ಪರವಾಗಿ ನಿಂತ್ಕೊಂತೀರಾ, ಇಲ್ಲ ಸರ್ಕಾರ ಪರವಾಗಿ ಏನಾದ್ರು ಚಾಟಿ ಬೀಸ್ತೀರಾ ಅನ್ನೋದು ನನ್ನ ಪ್ರಶ್ನೆ ಸರ್. ಅಶೋಕ್ ಅವರು ಉತ್ತರ ಕೊಡಲಿ. ಸಾರಿಗೆ ಸಚಿವರು ಆಗಿದ್ರು ಅನ್ನೋ ಕಾರಣಕ್ಕೆ. ಎಸ್ ಸರ್, ಪ್ಲೀಸ್. ನಾನು ಸಾರಿಗೆ ಸಚಿವನಾಗಿದ್ದಾಗ 5 ವರ್ಷ ಸಾರಿಗೆ ಸಚಿವ, 1 ವರ್ಷನೂ ಲಾಸಲ್ಲಿ ನಾನು ಮಾಡಿಲ್ಲ. ಪ್ರತಿ ವರ್ಷವೂ ಕೂಡ ಲಾಭದಲ್ಲಿ ಸಾರಿಗೆಯನ್ನು ನಡೆಸಿದ್ದೀನಿ. ಮತ್ತು ಆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ಗಳು, ಇಡೀ ರಾಜ್ಯದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀನಿ. ಇದುವರೆಗೂ 1 ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ಎಕ್ಸ್ಟ್ರಾ. ಈಗ ತಾವು ಹೇಳಿದ್ರಿ KSRTC ಎಷ್ಟು ಸಾಲ ಇದೆ ಅಂತ ಹೇಳಿದ್ರೆ 1580 ಸಾಲ ಕೊಡಬೇಕಾಗಿದೆ. BMTC 710, ವಾಯುವ್ಯ ಕರ್ನಾಟಕ 981, ಕಲ್ಯಾಣ ಕರ್ನಾಟಕ 727, ಇಷ್ಟು ಸಾಲ ಕೊಡಬೇಕಾಗಿರುವಂಥದ್ದು. ಅದ್ರ ಬೇರೆ ಸ್ಟ್ರೈಕ್ ಬೇರೆ, ಮತ್ತು ಕೋರ್ಟ್ ಏನೋ ಎಂಟ್ರಿ ಆಗಿದೆ, ಅದಕ್ಕೋಸ್ಕರ ನಿಂತಿದೆ. ಸಾರಿಗೆ ಇಲಾಖೆ ಏನಿದೆ ಇವತ್ತು ಮುಚ್ಚೋಗೋವಂಥ ಸಂಸ್ಥೆ ಆಗ್ತಾಯಿದೆ. ಒಂದು ಸಾರ್ವಜನಿಕರಿಗೆ ಸೇವೆ ಕೊಡುವಂಥ ಒಂದು ಅವಕಾಶ ಇದ್ದಂಥ ಸಂಸ್ಥೆ ಇವತ್ತು ಮುಚ್ಚೋ ಸ್ಥಿತಿಗೆ ಬರ್ತಾಯಿದೆ. ನೀವು ಫ್ರೀ ಮಹಿಳೆಯರಿಗೆ ಫ್ರೀ ಅಂತ ಹೇಳಿದ್ರಿ, ಆದರೆ ಶಾಲಾ ಫಸ್ಟು ನಾವು ಎಲ್ಲ ಸರ್ಕಾರ ಬಂದಾಗ ಮಕ್ಕಳಿಗೆ ಫ್ರೀ ಅಂದ್ರಿ, ನಾವು ವಿದ್ಯಾರ್ಥಿಗಳಿಗೆ ಫ್ರೀ ಅಂದ್ರಿ. ಈಗೇನಾಗಿದೆ, ವಿದ್ಯಾರ್ಥಿಗಳು ಮಕ್ಕಳೆಲ್ಲ ಆಚೆ ಕಡೆ ನೀವು ಬರೋ ಸ್ಥಿತಿಗೆ ತಂದಿದ್ದೀರ. ಯಾಕೆ? ನಿಮ್ಮ ಫೇಲ್ಯೂರಿಂದ. ನೀವು ಅರ್ಧ ಲೆಕ್ಕ ಕೊಡ್ತಿದ್ದೀರಾ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೂತಿದ್ದ ಜಾಗದಲ್ಲೇ ರಾಮಲಿಂಗಾರೆಡ್ಡಿ ಅವರು 1 ವಾರದ ಹಿಂದೆ ಇದ್ರು ಸರ್. ಅವ್ರು ಹೇಳೋ ಪ್ರಕಾರ ಈಗಿರುವ 7,313 ಕೋಟಿ ಸಾಲದಲ್ಲಿ 4,000 ಕೋಟಿ ಬಿಜೆಪಿಯವರು ಬಿಟ್ಟು ಹೋಗಿರೋದು. ಇನ್ನು ಉಳಿದಿರೋದು, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ, ಚಪ್ಪಾಳೆ ಬೇಡ, ಅವ್ರ ಉತ್ತರ ಮುಖ್ಯ. ಇನ್ನು ಉಳಿದಿರೋದ್ರಲ್ಲಿ ಅರಿಯರ್ಸ್ ಏನು ಬಾಕಿ ಉಳಿದಿದೆ, ಅರಿಯರ್ಸು ಬಿಜೆಪಿ ಕಾಲದಿಂದ ಏನು ಬಂದಿದೆ ಅದ್ರ ಬರ್ಡನ್ ಇರೋದೇ ಹೊರತು ಈಗಿನ ಕಾಂಗ್ರೆಸ್ ಸರ್ಕಾರ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ಸಾಲ ಮಾಡಿಲ್ಲ. ಇದು ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟಿದ್ದು. ನಾವು ಅವ್ರ ಮಾತನ್ನು ನಂಬೋದ, ನಿಮ್ಮ ಮಾತನ್ನು ನಂಬೋದು? ಯಾರ ಮಾತು ನಂಬೇಡಿ. ಅಲ್ಲ, ಒಂದೇ ನಿಮಿಷ, ಯಾರ ಮಾತು ನಂಬೇಡಿ. ಅವರು ಸರ್ಕಾರ ಬಿಟ್ಟು ಹೋದ್ರಲ್ಲ, 2018 ಬಿಟ್ಟು ಹೋದ್ರಲ್ಲ, ಅವಾಗ ಎಷ್ಟು ಸಾಲ ಇತ್ತು?
ತಗೊಂಬಿಡಿ, ಲೆಕ್ಕ ಮುಗ್ದೋಯ್ತಲ್ಲ ಅಲ್ಲಿಗೆ. ಈಗ ರಾಮಲಿಂಗಾರೆಡ್ಡಿ ನಮ್ಮ ಸಾಲ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ 2019 ಬಂತು, 2018 ನೀವೆಷ್ಟು ಸಾಲ ಬಿಟ್ಟು ಹೋದ್ರಿ ನಮ್ಮ ಮೇಲೆ? ಕೊಡಿ, ಲೆಕ್ಕ ಕೊಡಿ. ಅವಾಗ ಹೇಳ್ಬಿಟ್ಟು ಹೇಳಿ ರಾಮಲಿಂಗಾರೆಡ್ಡಿನ. ನಮಗೂ ಅವಾಗ 2,000 ಕೋಟಿ ಮೇಲೆ ಸಾಲ ಬಿಟ್ಟು ಹೋಗಿದ್ರು ನಮಗೂ. ಮತ್ತೆ ಮೇಡಮ್, ಒಂದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಯಾಕೆ ಸಾಲ ಬಿಟ್ರು ಅಂದರೆ ನಿಮಗೂ ಗೊತ್ತಿದೆ, 2 ವರ್ಷ ಕೋವಿಡ್, ಬಸ್ ಹತ್ತೋರು ಇರಲಿಲ್ಲ, ಹೋಗ್ಬೇಡಿ ಅಂತ ನಾವೇ ರಿಸ್ಟ್ರಿಕ್ಷನ್ ಮಾಡಿದ್ರಿ. ಎಲ್ಲ ರಾಜ್ಯಗಳು ಸಂಬಳ ಕೊಟ್ಟಿಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಸಂಬಳ ಕೊಟ್ಟಿಲ್ಲ. ನಾವು ಸಂಬಳ ಕೊಟ್ಟಿದ್ದೀರ ಆ ಸಂದರ್ಭದಲ್ಲಿ, ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಬ್ಬರು ವಿರೋಧ ಪಕ್ಷದಲ್ಲಿ ಇದ್ದೀರಾ ಇವಾಗ. ಕನ್ನಡ ನಿಮ್ಮ ಕಾರ್ಯಕರ್ತರುಗಳ ಮೇಲೆ ಹಾಕಿರೋ ಕೇಸ್ಗಳನ್ನ ತಗೊತೀರಾ, ಅದೇ ಕನ್ನಡ ಪರ ಸಂಘಟನೆ ಮೇಲೆ ಹಾಕಿರೋ ಕೇಸ್ಗಳು ಅಥವಾ ಮೀಡಿಯಾದವ್ರ ಮೇಲೆ ಹಾಕಿರೋ ಕೇಸ್ಗಳನ್ನ ಇವತ್ತು ನಡೆಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಪಕ್ಷ ಇಲ್ಲಿಂದನೋ ಏನೋ ಒಂದು ಮಾಡಿ ದುಡ್ಡು ಬರುತ್ತೆ, ಅವರ ಸಂಘಟನೆ ಪರದವ್ರಿಗೆ ಯಾರಿಗೂ ದುಡ್ಡು ಬರಲ್ಲ, ಅವರು ಕೇಸಿಗೆ ಅಲಿಯೋದು ನಡೀತಾ ಇದ್ದಾರೆ. ಲಾಸ್ಟ್ ಟೈಮು ಜನೋತ್ಸವ ಇದು ಮಾಡಿದಾಗ ಸಿದ್ದರಾಮಯ್ಯನವರು ಹೇಳಿದ್ರು ಕೇಸ್ನ ತೊಗೊತೀವಿ ಅಂತ, ವಾಪಸ್ ತೊಗೊತೀವಿ ಅಂತ, ಅದನ್ನೂ ಮಾಡಲಿಲ್ಲ. ಇವತ್ತವರೆಗೂ ಯಾವುದೇ ರಾಜಕೀಯ ಪಕ್ಷದವರು ಕನ್ನಡ ಪರ ಸಂಘಟನೆ ಪರನೂ ನಿಂತಿಲ್ಲ, ಮಾಧ್ಯಮದವ್ರ ಪರನೂ ನಿಲ್ತಿಲ್ಲ. ನಾವು ಸರ್ಕಾರ ಹೆಚ್ಚಿಸೋದಕ್ಕೆ ಅಂತ ಇರೋದೇ ಮಾಧ್ಯಮದವರು, ಕನ್ನಡ ಪರ ಸಂಘಟನೆಯವರು. ಇದನ್ನು ಬಿಟ್ಟು ನಿಮ್ಮ ಅಡ್ಜಸ್ಟ್ಮೆಂಟ್ ಎಲ್ಲರಿಗೂ ಗೊತ್ತಿದೆ, ಓಪನ್ ಆಗಿ ಜಗಜ್ಜಾಹೀರಾತಾಗಿದೆ, ಅಲ್ಲೆಲ್ಲಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಾ ಅಂತ. ಅದನ್ನು ನೀವು ಯಾಕೆ ಕನ್ನಡ ಪರ ಸಂಘಟನೆ ಪರ ಯಾವುದೇ ಸರ್ಕಾರಗಳು ನಿಲ್ತಾ ಇಲ್ಲ? ಕನ್ನಡ ಪರ ಸಂಘಟನೆಗಳದ್ದು ನಾನು ಗೋಕಾಕ್ ಚಳುವಳಿಯಲ್ಲಿ ಹೋರಾಟ ಮಾಡಿ ನಾನು ಕನ್ನಡ ಅಧ್ಯಕ್ಷನಾಗಿದ್ದೆ. ನಾನು ಆಯಿತು, ಒಂದೇ ನಿಮಿಷ ಇರ್ರಿ, ಕೇಳಿದಿರಲ್ಲ. ನಮ್ಮ ಸರ್ಕಾರ ಬಂದಾಗ ನಾನೇ ಮುಂದೆ ನಿಂತು ಕ್ಯಾಬಿನೆಟ್ಟಿಗೆ ತೊಗೊಂಡೋಗಿ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಿದ್ದೀನಿ ನಾನೇ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರು ಹೇಳ್ತಾನೆ ಇದ್ದಾರೆ ಅವರು ವಾಪಸ್ ತೆಗೆಯುವಂಥ ಕೆಲಸ ಮಾಡ್ತಾ ಇಲ್ಲ. ಮತ್ತು ಹಿಡಿದು ಕನ್ನಡ ಸಂಘಟನೆಗಳನ್ನೆಲ್ಲ ಹಿಡಿದು ಜೈಲಿಗೂ ಕಳಿಸಿದ್ದಾರೆ. ನಾರಾಯಣಗೌಡರನ್ನೆಲ್ಲ ಜೈಲಿಗೆ ಕಳಿಸಿದ್ರು ಕನ್ನಡ ಇದನ್ನು. ಆ ಸಂದರ್ಭದಲ್ಲೂ ನಾವು ಹೋರಾಟ ಮಾಡಿದ್ದೀರಿ. ವಿರೋಧ ಪಕ್ಷ ಅಂತ ಹೇಳಿದ್ರೆ ನೀವು ತಿಳ್ಕೊಂಡಾಗ ಏನು ಸೈನ್ ಮಾಡಿಬಿಟ್ಟು ನಾವು ಹೇಳಿದ ತಕ್ಷಣ ಕೊಟ್ಬಿಡಲ್ಲ. ವಿರೋಧ ಪಕ್ಷ ಅಂತ ಹೇಳಿದ್ರೆ ಮಾತಾಡ್ತಾರಲ್ಲ, ವಿರೋಧ ಪಕ್ಷ ಹೇಳ್ಬಿಟ್ಟು ಕೊಟ್ಬಿಡ್ತಾರ ಸಿದ್ದರಾಮಯ್ಯ? ಯಾರು ಕೊಡಲ್ಲ. ವಿರೋಧ ಪಕ್ಷ ಹೇಳಿದ್ರೆ ಯಾರು ಕೊಡ. ನಮ್ಮದು ಹೋರಾಟ ಮಾಡಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡೋಕ್ಕೆ ನಮ್ಮನ್ನ ಎಲೆಕ್ಟ್ ಮಾಡಿರೋವಂಥದ್ದು. ನಾವು ಕಿವಿ ಹಿಂಡೋ ಕೆಲಸ ಮಾಡ್ತೀರಿ. ಕನ್ನಡ ಹೋರಾಟಗಾರರ ಕೇಸ್ ಏನಿದೆ ಅದನ್ನ 100% ಇನ್ನೇನು 2 ವರ್ಷ ಸರ್ಕಾರ ಬಂದ ಮೇಲೆ ವಾಪಸ್ ತೆಗೆಸ್ತೀವಿ. ರೈತರ ಮೇಲೆ ಇರೋದು ಸಿಗ್ತದೆ. ಹೆಣ್ಮಕ್ಳ ಹೆಸರಲ್ಲಿ ಗ್ಯಾರಂಟಿ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಹೆಣ್ಮಕ್ಳು ಮನೆ ಕೆಲಸದಿಂದ ಇವನ್ ಸ್ಪೇಸ್ಗೆ ಹೋಗೋವರೆಗೂ ಅಭಿವೃದ್ಧಿ ಆಗಿ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಗ ನಾನು ಗೃಹಲಕ್ಷ್ಮಿದು ಒಂದೇ ತೊಗೊಳ್ತೀನಿ. 2.5 ಲಕ್ಷ ಜನ ಸತ್ತೋಗಿರೋರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ. ಸೊ ಈ ಥರ ಬರ್ತಾ ಇದ್ದಾಗ ಈ ಥರ ಒಂದು ಸ್ಕೀಮ್ಸು ಇಟ್ ಶುಡ್ ನಾಟ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಎ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಸ್ಟ್ರಾಟಜಿ. ಕರೆಕ್ಟ್ ಅಲ್ವಾ? ಸೊ PPL ಕಾರ್ಡ್ಸ್ ಆಗಲಿ APL ಕಾರ್ಡ್ಸ್ ಆಗಲಿ ಪ್ರತಿ ಒಂದು ಡಿಸರ್ವಿಂಗ್ ಹೋಗ್ತಾ ಇಲ್ಲ. ಸೊ ನೀವು ಎಕ್ಸಾಮ್ನ ಸ್ಟಾರ್ಟ್ ಮಾಡಿದ್ದೀರಾ, ರೈಸ್ ಮಾಡಿದ್ದೀರಾ. ಸೊ ಇದಕ್ಕೆ ರಿಸಲ್ಟ್ ಎಲ್ಲಿದೆ? ನಿಮ್ಮದು ಎಬಿಲಿಟಿ ತೋರಿಸ್ತೀರಾ? ಸೊ ಇದಕ್ಕೆ ಒಂದು ಟೈಮ್ ಲೈನ್ ಕೊಡಬೇಡಿ. ದಯವಿಟ್ಟು ಡಿಸರ್ವಿಂಗ್ ಪೀಪಲ್ಗೆ ಇದು ರೀಚ್ ಆಗೋ ಥರ ಮಾಡಿ. ಸೊ ಯಾವುದು ನೀವು ಟ್ಯಾಕ್ಸ್ ಕಟ್ತೀರಾ, ನಾವು ಟ್ಯಾಕ್ಸ್ ಕಟ್ತೀವಿ, ಹಣ ವ್ಯರ್ಥ ಆಗಬಾರ್ದು. ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ಅದನ್ನು ನಾವು ಪಾಲನೆ ಮಾಡೋಕ್ಕೂ ನೋಡ್ತೀರಿ. ಮತ್ತು ನಾವು ಕೂಡ ಈ ಯೋಜನೆ ಇವರೇನು ಗ್ಯಾರಂಟಿ ಅಂತ ಮಾಡಿದ್ದಾರೆ, ಅದಕ್ಕೆ ಗ್ಯಾರಂಟಿ ಹೆಸರು ಕೊಟ್ಟಿರೋದಕ್ಕೋಸ್ಕರ ಮಾಧ್ಯಮದವರು ನಮ್ಮನ್ನು ಹಿಡ್ಕೊಂಡಿದ್ದಾರೆ. ಗ್ಯಾರಂಟಿ ಇವರು ನಮ್ಮ ಸರ್ಕಾರ ಇದ್ದಾಗ ಇದಕ್ಕಿಂತ ಜಾಸ್ತಿ ಬೆನಿಫಿಟನ್ನು ನಾವು ಕೊಟ್ಟಿದ್ದೀರಿ. ಅದನ್ನು ಯಾವುದು ಗ್ಯಾರಂಟಿ ಅಂತ ನಾವು ಕೊಟ್ಟಿಲ್ಲ. ನಾವು ಯಾವುದೂ ಜನಸಾಮಾನ್ಯರು ಕೊಡಬೇಕಾಗಿತ್ತು ಕೊಟ್ಟಿದ್ದೀರಿ, ನಮ್ಮ ಧರ್ಮ ಇತ್ತು ಕೊಟ್ಟಿದ್ದೀರಿ. ಆದರೆ ಈ ಒಂದು ಸ್ಕೀಮ್ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಅನರ್ಹ ಫಲಾನುಭವಿಗಳು ಇದ್ದಾರೆ ಬೇಕಾದಷ್ಟು ಜನ. ಅದರಲ್ಲಿ ಕಾಂಗ್ರೆಸ್ಸು ಏನೇನು ಮಾಡಿದಾರೋ ಗೊತ್ತಿಲ್ಲ, ಸರ್ಕಾರ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯೋ ಗೊತ್ತಿಲ್ಲ ನನಗೆ. ಅದನ್ನೆಲ್ಲ ಬೈಲಿಗೆ ಬಂದೇ ಬರ್ತೈತೆ. ಈ ನಮ್ಮ ಸರ್ಕಾರ ಬಂದ ತಕ್ಷಣ ಇದ್ರ ಬಗ್ಗೆ ಗ್ಯಾರಂಟಿ ತನಿಖೆ ಮಾಡಿಸ್ತೀರಿ, ಎಷ್ಟು ಲೂಟಿ ಆಗಿದೆ ಅನ್ನೋದನ್ನು ಲೆಕ್ಕ ಕೊಡ್ತೀರಿ ರಾಜ್ಯದ ಜನತೆಗೆ. ಅದೇ ಸರ್, ನಮ್ಮ ಸರ್ಕಾರ ಬಂದ ನಂತರ 5,600 ಬಸ್ಸನ್ನು ನಾವು ಜಾರಿಗೆ ತಂದೀವಿ. ಅಶ್ವಮೇಧ ಪಲ್ಲಕ್ಕಿ ಡೆಕ್ಕರ್ ಬಸ್ಗಳನ್ನ ತಂದಿದ್ದೀವಿ. ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಹೊಸ ಬಸ್ಸು ಇರಲಿಲ್ಲ, ಒಂದು ಉದ್ಯೋಗ ನೇಮಕಾತಿ ಇರಲಿಲ್ಲ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥಾರಿಟಿ ಏನು ಹೇಳುತ್ತೆ, ನಮ್ಮ 20-30% ಉದ್ಯೋಗಸ್ಥ ಮಾಡಿದ್ರು ಜಾಸ್ತಿ ಆಗಿದ್ದಾರೆ ಬಿಕಾಸ್ ಆಫ್ ಶಕ್ತಿ ಯೋಜನೆಯಿಂದ. ನೀವು ಇದರಲ್ಲ ಸಾರಿಗೆ ಸಚಿವರಾಗಿದ್ರಲ್ಲ, ಆಗ ಅಧೋಗತಿ ತಳ್ಳಕ್ಕೆ ಮೂಲ ಕಾರಣ ಏನು? 2026ರಲ್ಲಿ ವೇತನ ಬಹಿಷ್ಕೃತ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ? 23ರಲ್ಲಿ ಜಾರಿಗೆ ತಂದರೆ ನೀವು ಅದಕ್ಕೆ ಬಜೆಟನ್ನು ಮಂಡನೆ ಮಾಡಲಿಲ್ಲ. ಇವಾಗ ಸಾರಿಗೆ ಬಗ್ಗೆ ಅನುಕಂಪದ ಬಗ್ಗೆ ಮಾತ್ರ. ಕರೋನಾ ಸಂದರ್ಭ ಇದ್ರೂ ಕೂಡ ವಿ ಮ್ಯಾನೇಜ್ಡ್ ವೆಲ್, ಯಾವ ಸಮಸ್ಯೆ ಇರಲಿಲ್ಲ. ನೀವೊಂದು
ಹೆಣ್ಣು ಮಕ್ಕಳಿಗೆ ಫ್ರೀ ಓಡಾಡಲಿಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ, ಸಂತೋಷ. ಸಬಲೀಕರಣ ಬಸ್ಸಿನಲ್ಲಿ ಫ್ರೀ ಹೋದರೆ ಮಾತ್ರ ಆಗೋದಿಲ್ಲ. ಅವರ ಸಬಲೀಕರಣ ಅಸೆಟ್ ಕ್ರಿಯೇಟ್ ಮಾಡೋದು ಏನಾದರೂ ಅವ್ರಿಗೆ ಮಾಡಿ ಕೊಟ್ಟುಬಿಟ್ರೆ ನೀವು ರಿಯಲಿ ಅಸೆಟ್ ಕ್ರಿಯೇಟ್ ಆಗಿಲ್ಲ. ಅಶೋಕ್ ಅವ್ರ ಉತ್ತರ ಕೇಳಿಸ್ಕೊಳ್ಳಿ. ನೀವು ಬೈತಿದ್ರಲ್ಲ ಅಶೋಕ್ ಸರ್. ಅಲ್ಲ, ಎರಡನೇ ಮಾತು ಬಸ್ಸುಗಳು ಕೊಟ್ರಲ್ಲ, ಯಾವ ಬಸ್ಸುಗಳು ರಿಪೇರಿಯಾಗಿ ನಿಂತಿದ್ವೋ ಅವುಗಳನ್ನ ಕಳಿಸಿದ್ರಿ. ಪಾಪ ಅವ್ರು ಹತ್ತಬೇಕಾದ್ರೆ ಸೀಟ್ಗಳು ಕುತ್ಕೊಳ್ಳೋಕೆ ಸೀಟ್ ಇಲ್ಲ ಅಥವಾ ಡೋರ್ ಇಲ್ಲ. ಏನ್ ಪ್ರಯೋಜನ? ನಾನು 2009ರಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ 5 ವರ್ಷ. 2008ರಲ್ಲಿ ಯಾರಿದ್ರು? ಕಾಂಗ್ರೆಸ್ ಸರ್ಕಾರ ಇತ್ತು. ಅವರೆಷ್ಟು ಸಾಲ ಬಿಟ್ಟೋದ್ರು ನನ್ನ ಮೇಲೆ? 1000 ಕೋಟಿ ಮೇಲೆ ಸಾಲ ಬಿಟ್ಟೋದ್ರು. ನಾನು ಅದನ್ನು, ಮೇಡಮ್ ಕೇಳಿಸ್ಕೊಳ್ಳಿ, ನಾನು ಅದನ್ನು ಸಾಲ ಅಂತ ತಗೊಂಡಿಲ್ಲ. ನಾ ಇಚ್ಛೆಗೆ ಚಾಲೆಂಜ್. ನಾನು ಲಾಭ ಮಾಡಿದೆ. ಹೆಂಗೆ ಮಾಡಿದೆ ನಾನು ಲಾಭ? ತೆಗೀರಿ ಲೆಕ್ಕ. ನಾನಿದ್ದಾಗ 1500 ಎಕರೆಯನ್ನು ಪರ್ಚೇಸ್ ಮಾಡಿದ್ದೀನಿ, ಗೌರ್ಮೆಂಟ್ ಲ್ಯಾಂಡನ್ನು. ಎಲ್ಲ ಗೌರ್ಮೆಂಟ್ ಲ್ಯಾಂಡ್ ಅವಶ್ಯಕತೆ ಇರಲಿಲ್ಲ. ಬಟ್ ಫ್ಯೂಚರ್ ದೃಷ್ಟಿಯಿಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಸ್ಟೇಬಲ್ ಆಗಬೇಕು ಅಂತ 1500 ಎಕರೆ ಪರ್ಚೇಸ್ ಮಾಡಿದ್ದೀನಿ ಮುಂಜಾಗ್ರತೆ ಕ್ರಮವಾಗಿ. ಅಂದರೆ ಲ್ಯಾಂಡ್ ಬ್ಯಾಂಕ್ ಮಾಡಿದ್ದೀನಿ. ಯಾವ ಕಾಂಗ್ರೆಸ್ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಮಾಡಿದೆ ತೋರಿಸಿ. ಸರಿ, ನಾನು ಮಾಡಿ ತೋರಿಸಿದ್ದೀನಿ, ಅಭಿವೃದ್ಧಿ ಮಾಡಿ ತೋರಿಸಿದ್ದೀನಿ. ನನಗೂ ಸಾಲ ತೋರಿಸಿದ್ರು. ವೇತನ ಪರಿಷ್ಕರಣೆ ಮಾಡೋಕ್ಕೆ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶ, ನಮ್ದಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ಅದಕ್ಕೋಸ್ಕರ ಮುಂದೆ ಹಾಕಿದಿರಿ. ವೇತನ ಪರಿಷ್ಕರಣೆಗೆ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದು 35% ಕೇಳಿದ್ರು, 15% ಬಿಜೆಪಿ ಸರ್ಕಾರ. ಕೇಳಿಸ್ಕೊಳ್ಳಿ ಸರ್, ನಾನಲ್ಲ, ರಾಮಲಿಂಗಾರೆಡ್ಡಿ ಅವರೇ. ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ಹೇಳಿದ್ದಾರೆ ಬಿಜೆಪಿ ಅವರು ಅಪ್ ಟು 15% ಮಾಡಿದ್ರು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಾನಲ್ಲ. ಪ್ರಶ್ನೆ ಕೇಳಿಸ್ಕೊಳ್ಳಿ. GB ಎಲೆಕ್ಷನ್ ಆಗಿದೆ 11 ವರ್ಷ ಆಯಿತು. GB ಎಲೆಕ್ಷನ್ ಈಗ ಅಪ್ರೂವ್ ಕೊಡೋದ್ರಿಂದ ಕಾಂಗ್ರೆಸ್ಗೆ ಏನಾದರೂ ಹಾನಿ ಇದೆಯಾ ಸರ್? ಅವರಿಗೆ GB ಎಲೆಕ್ಷನ್ ಮಾಡೋದ್ರಿಂದ ಕಾಂಗ್ರೆಸ್ ಸೋಲುತ್ತೆ ಅಂತ ಏನೋ ಭಯ ಆಗಿರಬೇಕು. ಅದಕ್ಕೆ ಪದೇ ಮುಂದೆ ಆಗ್ತಾ ಇದ್ದಾರೆ. ನಾವು ಕೋರ್ಟ್ಗೆ ಹೋಗಿದ್ದೀರಿ, ಈಗ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೀರಿ, ಹೈಕೋರ್ಟಲ್ಲೂ ನಾವು ಕೇಸ್ ನಡೆಸ್ತಾ ಇದ್ದೀರಿ ಚುನಾವಣೆ ಮಾಡುವಂಥ. ನಮ್ಮ BJP ಸರ್ಕಾರದ ಅಜೆಂಡಾನು ಕೂಡ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಕೋರ್ಟ್ ಬಾಗಿಲನ್ನು ತಟ್ಟಿದ್ದೀರಿ. ಆದಷ್ಟು ಬೇಗ ಚುನಾವಣೆ ಆಗಬೇಕು ಅನ್ನೋ ಇವತ್ತು ಕೋರ್ಟಲ್ಲಿದೆ ಆಗ್ರಹ ಇದೆ. ಈಗಲೂ ಕೋರ್ಟಲ್ಲೇ ನಡೀತಾ ಇದೆ. ಕೋರ್ಟ್ಗೂ ನಾನು ನಮ್ಮ ಲಾಯರ್ಗೂ ಮಾತಾಡಿದ್ದೀನಿ. ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು, ಆಗಸ್ಟ್ 31 ಒಳಗಡೆ ಚುನಾವಣೆ ಮಾಡಲೇಬೇಕು ಅಂತ ಹೇಳಿ ಕೋರ್ಟ್ನಿಂದ ಆದೇಶ ಬಂದಿದೆ. ಪೂರಕವಾಗಿರುತ್ತಾ ನೋಡೋಣ. ಸರ್, ಪದ್ಮನಾಭನಗರದಲ್ಲೂ ಟ್ರಾಫಿಕ್ಕು ಹಾಗೂ ಕಸದ ಸಮಸ್ಯೆಗಳಿದೆ. ಹಾಗೂ ಪ್ರತಿಯೊಂದು ಬೆಂಗಳೂರಲ್ಲಿ ಎಲ್ಲ ಜಾಗಗಳಲ್ಲೂ ಈ ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಗಳಿದೆ. ಈ GBA ಬಂದ ಮೇಲಂತೂ ಬೆಂಗಳೂರು ನುಚ್ಚು ನೂರಾಗಿದೆ ಸರ್. ನೀವು ವಿರೋಧ ಪಕ್ಷ ಆಗಿ ಕಾಂಗ್ರೆಸ್ ಅವ್ರ ಮೇಲೆ ಟೀಕೆಗಳು ಡೈಲಿ ಮಾಡ್ತಾ ಇದ್ದೀರಾ. ಆದರೆ ಬೆಂಗಳೂರಿನ ನಿವಾಸಿಗರಿಗೆ ಡೈಲಿ ಒಂದು ಏನಂದರೆ ಜಿಗುಪ್ಸೆ ಬಂದುಬಿಟ್ಟಿದೆ ಸರ್ ಜೀವನನೇ. ಇದಕ್ಕೆ ನೀವು ಏನು ಒಂದು ಅಸ್ತ್ರ ಇಟ್ಕೊಂಡಿದ್ದೀರಾ? ಬೆಂಗಳೂರಿನ ಜನರಿಗೆ ಏನು ಪರಿಹಾರ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅವರು ಬ್ರ್ಯಾಂಡ್ ಬೆಂಗಳೂರು, ಟನಲ್ ಬೆಂಗಳೂರು, ಗುಂಡಿ ಬೆಂಗಳೂರು ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿಬಿಟ್ಟಿದ್ದೀರಿ, ಏನು ಮಾಡೋಕ್ಕಾಗಲ್ಲ. ಆಯ್ಕೆ ಮಾಡಿದ್ಮೇಲೆ ನನ್ನ ಹೇಳಿದ್ರಲ್ಲ ಪದ್ಮನಾಭನಗರ, ನನ್ನ ಪದ್ಮನಾಭನಗರದಲ್ಲೂ ಕಸದ ರಾಶಿ ಎಲ್ಲ ಕಾನ್ಸ್ಟಿಟ್ಯೂನ್ಸಲ್ಲಿ ಕಸದ ರಾಶಿ ಬಿದ್ದಿದೆ. ನಾನು ಲೆಕ್ಕ ಹಾಕಿದೆ, ಮೊನ್ನೆ ಯಾರೋ ನಮ್ಮ ನಾರಾಯಣ ಸ್ವಾಮಿ ಕಾರಲ್ಲಿ ಬರ್ತಾ ಇರೋ ಹೇಳಿದೆ, ಒಂದು 10,000 ಲೋಡು ಕಸ ಇರ್ಬೋದು ಬೆಂಗಳೂರು ಒಂದರಲ್ಲೇ. ತೆಗಿಯೋಕ್ಕಾಗ್ತಾ ಇಲ್ಲ. ಕಸದ ಮಾಫಿಯಾ ಕೇಳಿದ್ರೆ ಕಸದ ಮಾಫಿಯಾ ಅಂತ ಹೇಳ್ತಾರೆ. ಬಡಿಯಪ್ಪ DK ಶಿವಕುಮಾರ್ ಒದ್ದು ಕಿತ್ಕೊತೀನಿ ಚೇರ್ನ ಅಂತ ಹೇಳಿ ಅಲ್ಲ, ಒದ್ದು ಕಿತ್ಕೊಳೋ ಚೇರ್ ಬದಲು ಆ ಕಸದ ಮಾಫಿಯಾನ ಮಟ್ಟ ಹಾಕಿ. ಎಲ್ಲ ಆಂಧ್ರದವ್ರು ಬಂದಿದ್ದಾರೆ, ಆಂಧ್ರದವ್ರು ಕಸದ ಮಾಫಿಯಾ ಇದ್ದಾರೆ. ಇದನ್ನು ಅವಕಾಶ ಮಾಡಿಕೊಡ್ಬೇಕು. ಈ ಕಸನ ನಾವು ಮಾಡಲಿಲ್ಲ ಅಂದರೆ ಸರ್ಕಾರ ಜನಗಳ ಮೇಲೆ ಹೇಳೋದು, ಜನ ಸರ್ಕಾರದ ಮೇಲೆ ಹೇಳೋವಂಥದ್ದು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ರಿ. ಸರ್ಕಾರ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ DK ಶಿವಕುಮಾರ್ ಅವರಿಗೆ ಪಾಪ ಮನಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ. ಅವರು ದೇವರು ದಿಂಡ್ರು ಅಂತೇಳಿ ದಿನ ತಿರುಪತಿ ವೆಂಕಟರಮಣ ಎಲ್ಲ ಸುತ್ತುತ್ತಾ ಇದ್ದಾರೆ. ಅವರು ತಿರುಪತಿ ವೆಂಕಟರಮಣನ ಎಲ್ಲ ಬಿಟ್ಟುಬಿಟ್ಟು ಬೆಂಗಳೂರು ನನ್ನ ವೆಂಕಟರಮಣ ಅಂತ ಯಾವತ್ತಾಗ್ತೈತೋ ಅವತ್ತು ಕಸ ಸಮಸ್ಯೆ ಬಗ್ಗೆ. ಇಲ್ಲ, ಒಂದು ನಿಮಿಷ. ಜಿಗುಪ್ಸೆಯಲ್ಲಿದ್ದಾರೆ ಜನ ಅಂತ ಹೇಳಿದಿರಿ. ನಿಮ್ಮ ಜಿಗುಪ್ಸೆಯಿಂದ ಹೊರಗಡೆ ಬರಬೇಕಂದ್ರೆ ಒಂದು ಔಷಧಿ ಇದೆ, BJP ಅಧಿಕಾರಕ್ಕೆ ತನ್ನಿ ಅಂತ ಹೇಳ್ತಾರೆ. ಈಗ 31ರವರೆಗೆ, ಆಗಸ್ಟ್ 31ರವರೆಗೆ ಚುನಾವಣೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆಯಲ್ಲ, ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿ ಎಲ್ಲ ಸರಿ ಹೋಗುತ್ತೆ. ನಮಸ್ತೆ ಸರ್.
ಏನು ಇವರು 3 ವರ್ಷದ ಸಮಾವೇಶ ಮಾಡಿದ್ರು ಕೇಳಿ. ಇದು ಗೃಹ ಜ್ಯೋತಿ ಅಡಿಯಲ್ಲಿ 15,568 ಮೀಟರ್ ಲಕ್ಷ ಕೋಟಿಯಷ್ಟು ಮೀಟರ್ ಅಳವಡಿಕೆ ಮಾಡಿ ಅದರಲ್ಲೂ ಲೂಟಿ ಮಾಡಿದ್ರು. ರೈತರ ಜಮೀನಿಗೆ ನೋಟಿಸನ್ನು ಕೊಟ್ಟರು. ಗುತ್ತಿಗೆದಾರಿಗೆ 4% ಮೀಸಲಾತಿಯನ್ನು ಮಾಡಿದ್ರು. ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಿರುವಂತಹ ಕಾಂಗ್ರೆಸ್ಸಿನ ಹಿರಿಯರು ಹೇಳ್ತಾರೆ. ಅದ್ರ ಮಧ್ಯೆ ಹಿಜಾಬ್ ಅಂತಂದರು. ಹಿಜಾಬ್ ತರೋ ಅವಶ್ಯಕತೆಯೇ ಇಲ್ಲ, ಅದು ನೋಟಿಸ್ ಕೂಡ ಸುಪ್ರೀಂ ಕೋರ್ಟು ಯಥಾಸ್ಥಿತಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಇವ್ರಿಗೆ ಉದ್ದೇಶ, ಇವ್ರಿಗೆ ಬೇಕು ಅಂತ ಈ ರಾಜ್ಯ ಸರ್ಕಾರದಲ್ಲಿ ಏನಾದರೂ ವಿಷಯ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ. ನಂಬರ್ 1, ಈಗ ಸಿದ್ದರಾಮಯ್ಯನವರು ಇದು ಏನು ತೈಲ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ. ಇದೇ 2021ನಲ್ಲಿ ಸ್ಟಾಲಿನ್ ಅವರು 3 ರೂಪಾಯಿ ಕಡಿತಗೊಳಿಸಿದಾಗ ಅವ್ರ ಟ್ವೀಟರ್ ಇದೆ, ದಯವಿಟ್ಟು ನೋಡಿ ಸರ್. ಅದ್ರಲ್ಲಿ ಹೇಳಿದ್ರು, ನಾನೇನಾದ್ರೂ ಗೌರ್ಮೆಂಟ್ ವಾಪಸ್ ಬಂದ್ರೆ 10 ರೂಪಾಯಿನ ಕಡಿತಗೊಳಿಸ್ತೀನಿ ಅಂತ. ಇವತ್ತು ಮೋದಿಜಿಯವನ್ನ ವಿಮರ್ಶೆ ಮಾಡೋದೇ ಇರೋದ್ ಬಿಟ್ಟು ಈಗ ಯಾಕೆ ಅವರು ಕಡಿತಗೊಳಿಸಬಾರ್ದಾಗಿತ್ತು? ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಹಿಜಾಬ್ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ, ಹಿಜಾಬ್ ಸರ್ಕಾರ. ಈಗ ಟಿಪ್ಪು ಜಯಂತಿ ಮಾಡು ಅಂತ ಹೇಳಿದ್ರ? ಯಾರಾದ್ರೂ ಹೇಳಿದ್ರ ಟಿಪ್ಪು ಜಯಂತಿ ಮಾಡು ಅಂತ? ಕ್ಷಮೆ ಇರ್ಲಿ, ಹಿಜಾಬ್ ಸರ್ಕಾರ ಅಂತ ಹೇಳೋ ಮೂಲಕ ಹಾಗಾದ್ರೆ ಮುಸಲ್ಮಾನರಿಗೆ ಬಿಜೆಪಿ ಆಯ್ಕೆ ಅಲ್ಲ ಅಂತ ಹೇಳ್ತಿದ್ದೀರಾ? ಹಿಜಾಬ್ ತೊಡುವವರಿಗೆ ಬಿಜೆಪಿ ಆಯ್ಕೆ ಅಲ್ಲ ಅಂತ ಹೇಳ್ತಿದ್ದೀರಾ? ನಾವು ಹಿಜಾಬ್ ಅನ್ನ ತೆಗೆದಿದ್ದೀರಿ. ಶಾಲಾ ಕಾಲೇಜುಗಳಿರ್ಬೋದು, ಮಿಲಿಟರಿ ಇರ್ಬೋದು, ಪೊಲೀಸ್ ಇರಬೇಕು, ಇವೆಲ್ಲನೂ ಕೂಡ ಒಂದು ಸಮವಸ್ತ್ರ ಇರ್ತಕ್ಕಂಥ ಸಂಸ್ಥೆಗಳು. ಇಲ್ಲಿ ಬೇಡ, ನೀವು ಹಿಜಾಬನ್ನು ಮನೆ ಒಳಗಡೆ ಹಾಕೊಳ್ಳಿ, ನೀವು ಹಿಜಾಬನ್ನು ರಸ್ತೆಯಲ್ಲಿ ಹಾಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಹಿಜಾಬನ್ನು ಹಾಕಿ ಅಂತ ಯಾರೂ ಕೇಳಿರಲಿಲ್ಲ. ಸಿದ್ದರಾಮಯ್ಯನಿಗೆ ಬನ್ನಿ ಯಾರೂ ಅರ್ಜಿ ಕೊಟ್ಟಿರಲಿಲ್ಲ. ಟಿಪ್ಪು ಜಯಂತಿ ಮಾಡು ಅಂತೇಳಿ ಅವ್ರ ಧರ್ಮದಲ್ಲೇ ಇಲ್ಲ ಜಯಂತಿ ಮಾಡಲಿ ಅರ್ಜಿ ಕೊಟ್ಟಿರಲಿಲ್ಲ. ಮಾಡಿದ್ರಿ ನೀವು. ಅವ್ರಿಗೆ ರಿಸರ್ವೇಷನ್ ಕೊಟ್ರಿ, ಅವ್ರಿಗೆ ಜಾಬಲ್ಲಿ ಈಗ ರಿಸರ್ವೇಷನ್ ಮಾಡೋಕ್ಕೆ ಹೊರಟಿದ್ದೀರಾ. ಬೇಕಾದ್ರೆ ನೀವು ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ಕೊಡೋಕ್ಕೆ ಮಾಡ್ತಾ ಇದ್ದೀರಾ. ಈಗ ಅನುದಾನ ಬರೋದೆಲ್ಲ ಫಸ್ಟ್ ಅವ್ರಿಗೆ, ಆಮೇಲೆ ನಾವು ಬಹುಸಂಖ್ಯಾತರಿಗೆ, ಅಲ್ಪಸಂಖ್ಯಾತರಿಗೆ ಫಸ್ಟು, ಬಹುಸಂಖ್ಯಾತರಿಗೆ ಆಮೇಲೆ. ಇದು ಸರಿ ಇಲ್ಲ. ನಮ್ಮ ಭಾರತೀಯ ಇದರಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋದು, ಬರೀ ಮುಸಲ್ಮಾನರಿಗಲ್ಲ. ರಾಜ್ಯದಲ್ಲಿ ಜನಗಣತಿ ಸೆನ್ಸಸ್ ನಡೀತಾ ಇದೆ, ಆದರೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಸರ್. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೋದಲ್ವಾ? ಈಗ ಜನಗಣತಿ ಆಗಬೇಕು ಅನ್ನೋದು BJP ಬಂದ ಮೇಲೆ ಏನು ಮಾಡ್ತಾ ಇಲ್ಲ, ಎಲ್ಲ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ, BJP ಅವ್ರು ಬಂದು ಈ ಜನಗಣತಿ ಮಾಡ್ತಾ ಇದ್ದಾರೆ ಅಂತಲ್ಲ. ಬೇಕಾದಷ್ಟು ಅಲ್ಲಲ್ಲ, ಕೇಂದ್ರ ಸರ್ಕಾರ ಮಾಡಿರೋದು ಇದನ್ನ ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ವಿರೋಧ ಮಾಡ್ತಾ ಇರೋರು ಯಾರು? ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು. ಜನಗಣತಿ ಸರಿ ಇಲ್ಲ ಅಂತೇಳಿ. ಆದ್ರೆ ಇದು ರೆಗ್ಯುಲರ್ ಪ್ರೋಸೆಸ್ ನಡೆಯುವಂಥದ್ದು. SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಲೆಕ್ಕ 12 ರಾಜ್ಯಗಳಲ್ಲಿ ಬರೋಬ್ಬರಿ 7.2 ಕ್ರೋರ್ಸ್ 7.2 ಕೋಟಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಿದೆ 12 ರಾಜ್ಯದಲ್ಲಿ. ಆತಂಕ ಯಾಕೆ ಆಗಬಾರ್ದು? ಕರ್ನಾಟಕದಲ್ಲೂ ಹಿಂಗೆ ಆಗಬಿಡಬಾರ್ದು ಅಂತ ಆತಂಕ ನಿವಾರಣೆ ಆಗಬೇಕು. ಯಾಕಂದ್ರೆ ಅಷ್ಟು ಜನ ಪಾಕಿಸ್ತಾನದವ್ರು, ಬಾಂಗ್ಲಾದೇಶದವ್ರು ಓದ್ತಾ ಇದ್ದಾರೆ. ಅಷ್ಟು ಜನ ಈಗ ಬೆಂಗಳೂರಲ್ಲಿ ಅಲ್ಲ, ಕರ್ನಾಟಕದಲ್ಲಿ 10 ಲಕ್ಷಕ್ಕೂ ಮೇಲ್ಪಟ್ಟು, ನಾನು ಅಫಿಷಿಯಲ್ ಆಗಿ ಹೇಳ್ತಾ ಇರೋದು, ನಾನು ಮೇಲ್ಪಟ್ಟು ಬಾಂಗ್ಲಾದೇಶದವ್ರು ಇದ್ದಾರೆ. ಮೊನ್ನೆ ನಾನು ಕಮಿಷನರ್ನ ಯಾವುದೋ ಕಾರಣಕ್ಕೆ ಭೇಟಿ, ಅದೇ ಜನವಾರ ತೆಗೆಸಿದ್ರಲ್ಲ, ಅದಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ ಮೊನ್ನೆ ಒಂದು ತಿಂಗಳಿಂದ 265 ಜನನ ಫ್ಲೈಟಲ್ಲಿ ಬಾಂಗ್ಲಾದೇಶವ್ರನ್ನ ಕಳಿಸಿದ್ದಾರೆ. 65 ಲಕ್ಷ ರೂಪಾಯಿ ಸರ್ಕಾರದಿಂದ ಖರ್ಚಾಗಿದೆ. 65 ಲಕ್ಷ ಖರ್ಚಾಗಿದೆ. ಸುಳ್ಳು ಹಾಗಾದ್ರೆ ಸರ್? ಇದು ನೀವು ಹೇಳಿದ್ರಲ್ಲ 2 ಕೋಟಿ, ಇನ್ನೂ ಜಾಸ್ತಿ ಇದ್ದಾರೆ. ಬಾಂಗ್ಲಾದೇಶ, ನೀವು ನಮ್ಮನ್ನು ಪ್ರಶ್ನೆ ಮಾಡ್ತೀರಲ್ಲ, ಬಾಂಗ್ಲಾದೇಶದ ಪಾರ್ಲಿಮೆಂಟಲ್ಲಿ ಆಗಿದೆ. ಪಾರ್ಲಿಮೆಂಟ್ ಮೆಂಬರ್ ಎದ್ದು ನಿಂತ್ಕೊಂಡು ಹೋಗಿದ್ದಾರೆ. ಇನ್ನು ಫ್ಲಡ್ ರೀತಿ ಬಂದ್ಬಿಡ್ತಾರೆ ಬಾಂಗ್ಲಾದೇಶಕ್ಕೆ. ಅವ್ರಿಗೆಲ್ಲ ಎಲ್ಲಿ ಊಟ ಕೊಡೋದು ಅಂತ. ಊಟ ಗತಿ ಇಲ್ದಿರ ಕಳಿಸಿರೋರ್ನು ದೇಶದ್ರೋಹಿ ಸಂಘಟನೆಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೊರಗೆ ಹಾಕೋದು ಕರ್ತವ್ಯ, ಮಾಡಬೇಕು, ಅದು ಒಳ್ಳೆ ಕೆಲಸ. ಈಗ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ನಾವು ದೇಶ ಮೊದಲು ಅಂತ ಮಾತಾಡ್ತಕ್ಕಂಥವ್ರು. ದೇಶ ಸುಭದ್ರವಾಗಿದ್ದರೆ ನಮ್ಮ ಒಳ ಆಡಳಿತ ಸರಿ ಇರಬೇಕು. ರಾಜಕೀಯ ಪಕ್ಷಗಳು ಎಷ್ಟಾದರೂ ಇರಲಿ, ನಮಗೆ ಆತಂಕ ಅಂತಕ್ಕಂಥ ಯಾವುದೇ ಪಕ್ಷ ಇದ್ದರೆ, ನಮ್ಮದು ಒಂದು ಪಕ್ಷ ಅಲ್ವಾ, ಆತಂಕ ನಮಗೂ ಇರಬೇಕಲ್ವ. ನಮ್ಮ ಬೆಳೆ ಸರಿ ಇರಬೇಕಂದ್ರೆ ನಮ್ಮ ಹೊಲದಲ್ಲಿ ಏನು ಮಾಡ್ಬೇಕು? ನಾವು ಕಳೆ ಕೀಳಬೇಕು. ಬೇಲಿ ಅಲ್ಲ,
ಬೆಳೆ ಸರಿ ಇರ್ಬೇಕಂದ್ರೆ ಕಳೆ ಕೀಳ್ಬೇಕು. ಯಾವುದೇ ಕಳೆ ಇದ್ರೆ ನಾವು ಬಿಡೋದಿಲ್ಲ. ಹುಡುಕಿ 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 ಕಳೆ ತೆಗಿತಾ ಇದ್ದೀವಿ. ಆದ್ರಿಂದಾಗಿ ದೇಶ ಸುಭದ್ರ ಆಗತ್ತೆ. ಅದಕ್ಕೆ ಇವತ್ತು ಬೇಲಿ ಆಡಳಿತ ಆಗ್ತಾ ಇರೋದು ಈಗ ವೆಸ್ಟ್ ಬೆಂಗಾಲಲ್ಲಿ ಬೇಲಿ ಆಗ್ತಾ ಆಯ್ತಾ? ಇರೋದು ಅದಕ್ಕೆ. ಈ ಕಾಂಗ್ರೆಸ್ ನಾಯಕರು ಬಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರಲ್ಲ, ವಿರೋಧ ಮಾಡ್ತಾ ಇದ್ದಾರಲ್ಲ SIRಗೆ, ನೀವು ಅವ್ರ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನೋದು ನಮಗೆ ತಿಳ್ಕೊಬೇಕಾಗಿದೆ. ಮತ್ತು BPL ಕಾರ್ಡು APL ಕಾರ್ಡು ಇಂಕೆ SIRದು ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಈವನ್ BPL ಕಾರ್ಡು APL ಕಾರ್ಡ್ ಆದರೆ ಏನನ್ನ ಅನಾಹುತಗಳು ನಡೀತಾ ಇದೆ, ರಾಂಗ್ ಆಗಿ ಯಾರಿಗೆ ದುಡ್ಡು ಹೋಗ್ತಾ ಇದೆ ಅನರ್ಹರಿಗೆ, ಅದೆಲ್ಲ ಅವಾಯ್ಡ್ ಮಾಡ್ಬಾರ್ದು. ನೆಕ್ಸ್ಟ್ ಸ್ಟೆಪ್ ಅದು ನೀವು ಮಾಡೋದಕ್ಕೆ ನಾವು ಮಾತಾಡಬೇಕಾಗಿ ವಿನಂತಿ ಸರ್. ಸರ್, ಇದು ಸಲಹೆ ಅಂತ ಸ್ವೀಕರಿಸಿದ ಪ್ರಶ್ನೆ. ಕರ್ನಾಟಕದ CM ಭವಿಷ್ಯ ಏನು ಅಂತ ಸರ್, ನಿಮ್ಮ ಪ್ರಿಡಿಕ್ಷನ್ ಏನು? ನಮಗೆ CM ಬದಲಾವಣೆ ಆಗುತ್ತಾ ಇಲ್ಲ ಅವರೇ ಕಂಟಿನ್ಯೂ ಆಗ್ತಾರಾ? ನಮಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸರ್. ಬಹುಶಃ ಈಗ ಅವ್ರಿಗೆ ಅಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗಿದ್ದಾರೆ. ಆರ್ ಅಶೋಕ್ ಅವರು ಮೋಸ್ಟ್ಲಿ ಅಲ್ಲ ಒಂದ್ ನಿಮಿಷ ಇರ್ರಿ ಹೇಳ್ರಿ. ಆರ್ ಅಶೋಕ್ ಅವರು ಮೋಸ್ಟ್ಲಿ DK ಶಿವಕುಮಾರ್ ತರ ಕಾಣಿಸ್ತಾ ಇರ್ಬೇಕು. ಅದಕ್ಕೆ ಏನಾರು ಕೇಳಿದ್ರೆ ನೋಡಿ, ಸಿದ್ದರಾಮಯ್ಯನವರು ಹೋಗ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಬೇಕು. ಒದ್ದು ಕಿತ್ಕೊಂಡವರೆಗೂ ಅವರು ಪದವಿ ಬರಲ್ಲ. ನಿಮ್ಮ ಕ್ಷೇತ್ರದ ಸಮಸ್ಯೆಗಳು 108 ಇದೆ. ಕರ್ನಾಟಕನ ಏನು ಪ್ರಶ್ನೆ ಮಾಡ್ತೀರಾ? ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆ ಇದೆ, ಅದಕ್ಕೆ ಕಾಂಗ್ರೆಸ್ ಕಾರಣ. ಒಂದು. ಎರಡನೇದು ನಿಮ್ಮ ಪ್ರಶ್ನೆ ನೋಡಿ, ನಿಮ್ಮ ಪ್ರಶ್ನೆ ಅಸಂಬದ್ಧ ಪ್ರಶ್ನೆ. ನಿಮ್ಮ ಪ್ರಶ್ನೆ ಅಸಂಬದ್ಧ. ಯಾಕೆ ಅಂತಂದ್ರೆ ಸಮಸ್ಯೆ ಎಲ್ಲ ಕಡೆ ಇದೆ ಅನ್ನೋ ಕಾರಣ ನೀವು ಹೇಳಿದ್ರಿ. ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಕುಳಿತಿರ್ತಕ್ಕಂಥದ್ದು. ಆಯ್ತಾ? ಅವರು ಅದನ್ನೇ ಹೇಳೋದಲ್ಲ. ಆಯ್ತಾ? ಇದು ಎರಡನೇದು. ಮೂರನೇದು, ಸಮಸ್ಯೆಗಳು ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂತಂದ್ರಲ್ಲ, ಇದು ಮಲತಾಯಿ ಧೋರಣೆಯಿಂದ ಬರ್ತಕ್ಕಂಥದ್ದು. ಆಡಳಿತ ಮಾಡ್ತಕ್ಕಂಥವರು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಇಡಬಾರ್ದು. ಪದ್ಮನಾಭ ನಗರ ಅವರು ನೋಡಿಲ್ಲ ಅಂತ ಅನಿಸ್ತೈತೆ. ಅದೇ ಪಕ್ಕದಲ್ಲಿದ್ರೂ ಅವ್ರಿಗೆ ಪದ್ಮನಾಭ ನಗರದಲ್ಲಿರುವಂಥ ಪಾರ್ಕ್ಗಳು ಇಡೀ ಬೆಂಗಳೂರಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲ ಅಷ್ಟು ಪಾರ್ಕ್ಗಳಿದೆ ಅಲ್ಲಿ. ಇಡೀ ಅಷ್ಟು ಆಸ್ಪತ್ರೆಗಳು ನಮ್ಮಲ್ಲಿರೋ ಅಷ್ಟು ಆಸ್ಪತ್ರೆ. ನಮ್ಮಲ್ಲಿ ಹಾಸನದಿಂದ ಎಲ್ಲ ಬರ್ತಾರೆ, ಹಾಸನ, ಮಂಡ್ಯ, ಕನಕಪುರದಿಂದ ಎಲ್ಲ ಬರ್ತಾರೆ. ಅಷ್ಟು ಆಸ್ಪತ್ರೆಗಳಿದೆ ನಮ್ಮಲ್ಲಿ. ನಮ್ಮ ಸರ್ವೆ ನಾನು ಮೆನ್ಷನ್ ಮಾಡಬಾರ್ದು, ಟೈಮ್ಸ್ ಆಫ್ ಇಂಡಿಯಾ ಒಂದು ಸರ್ವೆ ಮಾಡಿದಾಗ ಬೆಂಗಳೂರಲ್ಲಿ ವಾಸಕ್ಕೆ ಯೋಗ್ಯವಾದಂಥ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂದಾಗ ದಟ್ ಈಸ್ ಪದ್ಮನಾಭ ನಗರ ಅಂತ ಅವ್ರು ಸರ್ವೆ ಮಾಡಿದ್ದಾರೆ, ನಾನಲ್ಲ, ಅವ್ರು ಹೇಳಿದ್ದಾರೆ. ಇಷ್ಟಿದ್ರೂ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ಸರಿ ಅವ್ರು ಬಂದು ನೋಡಿದ್ರೆ ಒಳ್ಳೇದು. ನಮ್ಮ ಕಾನ್ಸ್ಟಿಟ್ಯೂನ್ಸಿನೂ ನೋಡಲಿ, ಅವ್ರ ಪಕ್ಕದಾಗ ಅವ್ರದ್ದು ಇದೆಯಲ್ಲ ಕಾಂಗ್ರೆಸ್ ಅವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವ್ರನ್ನೂ ನೋಡಲಿ, ಟ್ಯಾಲಿ ಮಾಡಲಿ ಬೇಕಾದ್ರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಸರ್ಕಾರದ 3 ವರ್ಷದ ಸಾಧನೆಯಿಂದ ಹಿಡಿದು SIR ವರೆಗೂ ಬಹುತೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಿ. ಧನ್ಯವಾದ ಇಬ್ಬರಿಗೂ ಕೂಡ. ಹಾಗೆ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.